नमः शम्भवे च मयो भवे च नमः शङ्कराय च मयस्कराय च नमः शिवाय च शिवतराय च। श्री गुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಶ್ರೀ ಸಿದ್ಧ ಸಮಾಧಿ ಯೋಗದ ಸತ್ಸಂಗದ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಈ ರುದ್ರ ಭಾಷ್ಯ ಪ್ರವಚನದ ಮುಂದುವರೆದ ಭಾಗ ಚಮಕ ಭಾಷ್ಯ ಅಂತಕ್ಕಂಥದ್ದು ಮುಂದುವರ್ಕೊಂಡು ಹೋಗ್ತಾ ಇದೆ. ಇದರಲ್ಲಿ ಹಿಂದಿನ ಪ್ರವಚನದಲ್ಲಿ 7ನೇ ಅನುವಾಕವರೆಗೂ ಕೂಡ ನಾವು ಅಧ್ಯಯನ ಮಾಡಿಕೊಂಡಿದ್ವಿ. 8ನೇ ಅನುವಾಕು ಮತ್ತು 9ನೇ ಅನುವಾಕು ಆದಷ್ಟು ಇವತ್ತು ಕವರ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡೋಣ. ಇದೇನು ಅಂತಂದರೆ ಈ 6, 7, 8, 9 ಈ 3 ಅನುವಾಕಗಳಲ್ಲಿ ಉಪಾಸನೆಯ ಪರವಾಗಿರ್ತಕ್ಕಂಥ ಮಂತ್ರಗಳಿದೆ. ಹಿಂದೆ ಎಲ್ಲ ನಾವು ಪ್ರವಚನದಲ್ಲಿ ನೋಡ್ಕೊಂಡಿದ್ವಿ. ಉಪಾಸನೆ ಅಂದರೆ ಮಾನಸಿಕವಾಗಿರ್ತಕ್ಕಂಥ ಸಾಧನೆ ಹೇಗೆ ಮಾಡಬೇಕು ಅನ್ನೋದನ್ನು ಋಷಿಗಳೆಲ್ಲ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. 7ನೇ ಅನುವಾಕನಲ್ಲೆಲ್ಲ ಏನು ಮಾಡಿದ್ರು, ಯೋಗ ಪರವಾಗಿರ್ತಕ್ಕಂಥ ಉಪಾಸನೆ ಅಂದರೆ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟಂತೆ ಇಡ, ಪಿಂಗಳ, ಸುಷುಮ್ನ ನಾಡಿಗಳು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಧನೆಗಳು, ಆ ವಾಯು ಸಂಚಾರ ಅಂತಕ್ಕಂಥದ್ದು ಹೇಗೆ ಮಾಡಬೇಕು, ಧ್ಯಾನ ಅಂತಕ್ಕಂಥದ್ದು ಹೇಗೆ ಮಾಡಬೇಕು, ಇದನ್ನೆಲ್ಲ ಕೂಡ 7ನೇ ಅನುವಾಕನಲ್ಲಿ ನಾವು ಅಧ್ಯಯನ ಮಾಡ್ಕೊಂಡಿದ್ವಿ. ಇನ್ನು 8ನೇ ಅನುವಾಕನಲ್ಲಿ ಅದ್ಭುತವಾಗಿರತಕ್ಕಂಥ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಇದು ಏನು ಅಂತಂದರೆ, ಇಡೀ ಶರೀರನ ಯಜ್ಞದ ಪರಿಕರಗಳಾಗಿ ಕಲ್ಪಿಸ್ಕೊಳ್ತಕ್ಕಂಥದ್ದು. ಇಡೀ ಶರೀರದಲ್ಲಿ ಯಜ್ಞದ ಪರಿಕರಗಳನ್ನು ಕಲ್ಪಿಸ್ಕೊಂಡು ಚಿದಗ್ನಿ ಅಂತ ಕೇಳಿರ್ತೀವಿ ನಾವೆಲ್ಲ. ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅಂತ. ಚಿದಗ್ನಿ ಅಂದರೆ ನಮ್ಮಲ್ಲಿ ಚೈತನ್ಯದ ಅಗ್ನಿ ಉರಿತಾ ಇರುತ್ತೆ. ನಮ್ಮ ಹೃದಯದಲ್ಲಿ ಚೈತನ್ಯದ ಅಗ್ನಿ ಉರಿತಾ ಇರುತ್ತೆ. ಆ ಚೈತನ್ಯದ ಅಗ್ನಿಯನ್ನೇ ಹೋಮದ ಅಗ್ನಿ ಯಜ್ಞೇಶ್ವರನನ್ನಾಗಿ ಮಾಡಿಕೊಂಡು ನಮ್ಮ ಶರೀರದ ಅವಯವಗಳು, ನಮ್ಮ ಥಾಟ್ಸು, ನಮ್ಮ ವಿಷಯಗಳು, ಇದನ್ನೆಲ್ಲ ಕೂಡ ಯಜ್ಞದ ಪರಿಕರಗಳನ್ನು ಮಾಡಿಕೊಂಡು ಅದರಲ್ಲಿ ಹೋಮ ಮಾಡ್ತಕ್ಕಂಥ ಒಂದು ಉಪಾಸನೆ ಅಂದರೆ ಧ್ಯಾನ ಪ್ರಕ್ರಿಯೆಯನ್ನು, ಉಪಾಸನಾ ಪ್ರಕ್ರಿಯೆಯನ್ನು ಈ 8ನೇ ಅನುವಾಕನಲ್ಲಿ ಅದ್ಭುತವಾಗಿ ಋಷಿಮುನಿಗಳು ವರ್ಣಿಸ್ತಾ ಹೋಗ್ತಾರೆ. ಈಗ 8ನೇ ಅನುವಾಕನ್ನ ಒಂದ್ಸಲಿ ಹೇಳ್ಕೊಳ್ಳೋಣ. ಹೇಳ್ಕೊಂಡ್ಬಿಟ್ಟು ಒಂದೊಂದೇ ಮಂತ್ರಕ್ಕೆ ಅರ್ಥನ ತಿಳ್ಕೊಂತ ಹೋಗ್ತಾ ಇರೋಣ. ಎಲ್ಲರೂ ಜೋರಾಗಿ ಹೇಳೋಣ. ಇದ್ಮಶ್ಚಮೇ ಬರ್ಹಿಶ್ಚಮೇ ವೇದಿಶ್ಚಮೇ ದಿಷ್ಣಿಯಾಶ್ಚಮೇ ಶುಚಶ್ಚಮೇ ಚಮಸಾಶ್ಚಮೇ ಗ್ರಾವಾಣಶ್ಚಮೇ ಸ್ವರವಶ್ಚಮ उपरवाश्चमे आदिशवणे च मे द्रोणकलशश्च मे वायव्यानि च मे भूत
ಭೃಚ್ಚಮ ಪೂತ ಭೃಚ್ಚಮ ಆದವನೀಯಶ್ಚಮ ಆಗ್ನೇಂದ್ರಂಚ ಮೇ ಹವಿರ್ದಾನಂಚ ಮೇ ಗೃಹಾಶ್ಚ ಮೇ ಸದಶ್ಚ ಮೇ ಪುರೋಡಾಶಾಶ್ಚ ಮೇ ಮೇ ಎರಡು ಸಲ ದೀರ್ಘ ಹೇಳಿಬೇಕು. ಪುರೋಡಾಶಾಶ್ಚ ಮೇ ಪಚತಾಶ್ಚ ಮೇ ಅವಭೃತಶ್ಚ ಮೇ ಸ್ವಗಾಕಾರಶ್ಚ ಮೇ. ಇದು 8ನೇ ಅನುವಾಕ. ಈಗ 8ನೇ ಅನುವಾಕಿನ ಒಂದೊಂದೇ ಮಂತ್ರಗಳಿಗೆ ನಾವು ಅದರಲ್ಲಿ ಇದೆ ಸರ್, ಅದರಲ್ಲಿ ಇದೆ ಒಂದೊಂದೇ ಮಂತ್ರಗಳಿಗೆ ನಾವು ಅರ್ಥವನ್ನು ನೋಡ್ಕೊತ ಹೋಗೋಣ. ಈಗ 8ನೇ ಅನುವಾಕ. ಇದ್ಮವು ಬರಹಿಯು ವೇದಿಯು ದಿಷ್ಣಿಯಗಳು ಸೃಕ್ಕುಗಳು ಚಮಸಗಳು ಗ್ರಾವಾಣಗಳು ಸ್ವರವಗಳು ಉಪರವಗಳು ಅಧಿಶವಣಗಳು ದ್ರೋಣಕಳಶವು ವಾಯವ್ಯವು ಪೂತಭೃತ್ತು ಆದವನೀಯವು ಅಗ್ನಿದ್ರವು ಹವಿರ್ದಾನವು ಗೃಹಗಳು ಸದಗಳು ಪುರೋಡಾಶಗಳು ಪಚತಗಳು ಅವಭೃತವು ಸ್ವಗಾಕಾರವು ಯಜ್ಞಕ್ಕಾಗಿ ನನಗೆ ಉಂಟಾಗಲಿ, ನನಗೆ ಸಮರ್ಪಣೆಗಾಗಿ ಹೇ ದೇವತೆಗಳಿರ ಇಷ್ಟನ್ನ ಕೊಡ್ರಿ ಅಂತಕ್ಕಂಥದ್ದು ಇಲ್ಲಿ ಪ್ರಾರ್ಥನೆಯಾಗಿದೆ. ಈ ಅನುವಾಕದಲ್ಲಿ ಸದ್ಯೋಮುಕ್ತಿಯನ್ನು ಬಯಸುವವರು ತನ್ನ ಶರೀರವನ್ನು ಹೇಗೆ ಯಜ್ಞ ಸಾಧನವಾಗಿ ಮಾಡಿಕೊಂಡು ಅದರ ಪ್ರತಿಯೊಂದು ಅವಯವಗಳಲ್ಲಿಯೂ ಯಜ್ಞ ಸಾಂಬಾರ ವಿಶೇಷಗಳನ್ನು ಚಿಂತಿಸಿ ಭಾವಿಸುತ್ತಾ ಸಾರ್ಥಕಗೊಳಿಸಿಕೊಳ್ಳಬೇಕೆಂಬುದನ್ನು ತಿಳಿಸಿದೆ. ದೇಹವನ್ನು ಬಿಡುವುದರಲ್ಲಿಯೂ ಅಜ್ಞಾನಿಗೂ ಜ್ಞಾನಿಗೂ ವ್ಯತ್ಯಾಸವಿದೆ. ಅಜ್ಞಾನಿಗೆ ದೇಹಾಭಿಮಾನವು ಹೋಗಿರುವುದಿಲ್ಲ, ಅಜ್ಞಾನಿಗೆ ದೇಹಾಭಿಮಾನ ಹೋಗಿರೋದಿಲ್ಲ. ಯಾಕೆಂದ್ರೆ ನೀನು ಯಾರು ಅಂತಾರೆ ನಾವು ದೇಹದಿಂದ ಗುರುತಿಸ್ಕೊತೀವಿ. ನನ್ನ ಹೆಸರು ಇಂಥದ್ದು, ನನ್ನ ಕುಲ ಇಂಥದ್ದು, ನನ್ನ ಗೋತ್ರ ಇಂಥದ್ದು, ನಾನು ಇಂಥವನು, ನನಗೆ ಇಷ್ಟು ವಯಸ್ಸು ಅಂತಬಿಟ್ಟು ಎಲ್ಲ ನಾವು ದೇಹದಿಂದ ಗುರುತಿಸ್ಕೊತಾ ಇರ್ತೀವಿ. ಆದರೆ ಜ್ಞಾನಿ ಏನು ಮಾಡ್ತಾ ಇರ್ತಾನೆ ಅಂದರೆ ಸಾಕ್ಷೀಭೂತವಾಗಿ ಈ ದೇಹವನ್ನು ನೋಡ್ತಾ ಇರ್ತಾನೆ. ಇದು ಹೆಂಗೆ ಬದಲಾಗ್ತಾ ಇದೆ, ಏನಾಗ್ತಾ ಇದೆ, ನಾನು ಆತ್ಮಸ್ವರೂಪ, ಈ ಶರೀರ ಅಂತಕ್ಕಂಥದ್ದು ಇವತ್ತಿರಲ್ಲ, ಅಂದರೆ ಇವತ್ತಿರುತ್ತೆ ನಾಳೆ ಹೊರಟೋಗುತ್ತೆ, ಇದು ಶಾಶ್ವತ ಅಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಇದು ನನ್ನ ದೇಹ ಎಂಬ ಅಭಿಮಾನವಿರಬಹುದು ಯಾರಿಗೆ? ಅಜ್ಞಾನಿಗೆ. ದೇಹವನ್ನು ಸುಟ್ಟು ಬೂದಿ ಮಾಡಿದರೂ ಈ ಬೂದಿಯು ನನ್ನ ದೇಹವನ್ನು ಸುಟ್ಟದ್ದರಿಂದ ಬಂದದ್ದು ಅಂತಕ್ಕಂಥ ಅಭಿಮಾನ ಬರ್ಬೋದು. ಅಜ್ಞಾನಿ ಎಷ್ಟು ಅಭಿಮಾನನ ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ ಅಂತಂದರೆ ತನ್ನ ದೇಹ ಸುಟ್ಟು ಚಿತೆಯಲ್ಲಿ ಸುಟ್ಟಾಕಿದ್ರು ಕೂಡ ಆ ಬೂದಿನ ಕೂಡ ನಂದು ಅಂತ ಹೇಳ್ಕೊತಾನಂತ. ಅಷ್ಟು ಅಭಿಮಾನ. ಅದಕ್ಕೋಸ್ಕರ 10 ದಿನದ ಪ್ರೇತ ಕರ್ಮಗಳು ಅಂತಕ್ಕಂಥದ್ದನ್ನು ನಡೆಸ್ತಕ್ಕಂಥದ್ದು. ಯಾಕೆಂದರೆ ಆ ಅಭಿಮಾನ ಹೋಗಲಿ, ದೇಹಾಭಿಮಾನ ಹೋಗಲಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅದನ್ನು ಹೋಗೋದಕ್ಕೆ ಇಲ್ಲೊಂದು ಉಪಾಸನೆ ಕೊಡ್ತಾ ಇದ್ದಾರೆ. ಅದೇನು ಅಂತಂದರೆ ಪ್ರತಿನಿತ್ಯ ಚಿಂತನೆ ಮಾಡ್ತಕ್ಕಂಥದ್ದು. ಅಂದರೆ ನನ್ನ ಶರೀರದ ಒಂದೊಂದು ಅವಯವಗಳನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಯಜ್ಞಕ್ಕೆ ಹೇಗೆ ಸಮರ್ಪಣೆಗೆ ಇದು ಸಿದ್ಧ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ದೇಹ ನಿಮಿತ್ತವಾದ ಯಾವ ಸುಖ ದುಃಖಗಳು ಅವನಿಗೆ ಆಗುವಂತಿಲ್ಲ. ಆದ್ದರಿಂದ ಬದುಕಿರುವಾಗಲೇ ಮುಕ್ತನಾಗಿರುವವನು ಪ್ರಾರಬ್ಧ ವಶದಿಂದ ದೇಹವು ತಾನಾಗಿಯೇ ಬಿದ್ದು ಹೋಗುವ ಸಮಯವು ಬಂದಾಗ ಅದನ್ನು ಯಜ್ಞವನ್ನಾಗಿ ಪರಿವರ್ತಿಸಿಕೊಂಡು ಬಿಡುವನು. ಜ್ಞಾನಿ ಏನು ಮಾಡ್ತಾನೆ ಅಂತಂದರೆ ಅಜ್ಞಾನಿ ಥರ ಮೋಹಕ್ಕೆ ಒಳಗಾಗೋದಿಲ್ಲ. ಅವನ ಶರೀರ ಬಿಡುವಂಥ ಸಮಯ ಬಂದಾಗ ಇಡೀ ತನ್ನ ಶರೀರನ್ನೇ ಯಜ್ಞಕ್ಕೆ ಸಮರ್ಪಣೆ, ಯಜ್ಞ ಅಂದ್ರೆ ಸಮರ್ಪಣೆ, ಭಗವಂತನಿಗೆ ಸಮರ್ಪಣೆ ಅಂತಕ್ಕಂಥದ್ದನ್ನು ಮಾಡಿಬಿಡ್ತಾನೆ. ಅದಕ್ಕೆ ಸಿದ್ಧನಾಗಿರ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಯಜ್ಞ ರೂಪವಾದ ಈ ಕರ್ಮವು ಮಾತ್ರ ದೇಹಾಂತರವನ್ನು ಉಂಟು ಮಾಡುವುದಿಲ್ಲ. ಯಾರು ಈ ಥರ ಮಾಡ್ತಾರೆ ಅಂದರೆ ಈ ಶರೀರನ ಯಜ್ಞಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ, ಭಗವದರ್ಪಿತ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ತಾ ಇರ್ತಾನೆ ಪ್ರತಿದಿನ, ಅವನಿಗೆ ಪ್ರೇತತ್ವ ಅನ್ನೋದೇ ಇಲ್ಲ, ಅವನಿಗೆ ಯಾವುದೇ ದುರ್ಗತಿಗಳು ಅಂತಕ್ಕಂಥದ್ದು ಉಂಟಾಗೋದಿಲ್ಲ. ಹಾಗಾಗಿ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಋಷಿಮುನಿಗಳು ಹೇಳ್ತಾರೆ. ಹೀಗೆ ಜೀವನ್ಮುಕ್ತನೇ ಆಗಿದ್ದವನು ದೇಹ ಪತನಾನಂತರ ವಿದೇಹ ಮುಕ್ತನಾಗಿ ಬಿಡುತ್ತಾನೆ. ಇಂಥ ಮಹನೀಯನ ದೃಷ್ಟಿಯಿಂದ ಇಲ್ಲಿ ಶರೀರದಲ್ಲೆಲ್ಲ ಯಜ್ಞ ಭಾವನೆಯನ್ನು ತಂದುಕೊಳ್ಳುವುದಕ್ಕಾಗಿ ಎಲ್ಲ ಅವಯವಗಳಿಗೂ ಯಜ್ಞ ಸಾಮಗ್ರಿಗಳ ರೂಪಕವನ್ನು ಜೋಡಿಸಲಾಗಿದೆ. ಇದರ ವಿವರವನ್ನು ನೋಡೋಣ. ನೋಡಿ, ಎಲ್ಲ ರೂಪಕ ಅಂದರೆ ಏನೇನು ಯಾವ್ಯಾವ ರೂಪ ಏನೇನು ಹೆಂಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಚಿಂತನೆ ಮಾಡ್ತಾ ಹೋಗಬೇಕು. ಯಜ್ಞದಲ್ಲಿ ಪ್ರಧಾನವಾದ ದೇವತೆಗೆ ಹೋಮವನ್ನು ಮಾಡುವ ಮುಂಚೆ ಸಮಿತ್ತುಗಳೆಂಬ ಕಡ್ಡಿಗಳ ಒಂದು ಕಟ್ಟನ್ನು ಅಗ್ನಿಗೆ ಸಮರ್ಪಿಸುತ್ತಾರೆ. ಸಮಿಧಾದಾನ ಅಂತ ಕರೀತಾರೆ. ಯಾರಾದರೂ ಸ್ವಲ್ಪ ಸ್ವಿಚ್ ಆಫ್ ಮಾಡಿ.
ಯಾರಾದರೂ ಈ ಯಜ್ಞ ಯಾಗಾದಿಗಳನ್ನು ನೋಡಿದರೆ ಅದ್ರಲ್ಲಿ ಏನು ಮಾಡ್ತಾರೆ ಅಂದರೆ ಯುದ್ಮ ಪ್ರಕ್ಷೇಪಣ ಅಂತ ಕರೀತಾರೆ. ಅಂದರೆ ಯುದ್ಮ ಅಂತಂದರೆ ಒಂದು ಉರುವಲು ಅಂತ. ಅರಳಿ ಕಡ್ಡಿಗಳನ್ನೆಲ್ಲ ಸೇರಿಸಿ 21 ಕಡ್ಡಿಗಳನ್ನು ಸೇರಿಸಿ ಅದಕ್ಕೇನು ಮಾಡಿರ್ತಾರೆ, ಒಂದು ರಜ್ಜು ಆ ದರ್ಬೆನಲ್ಲಿ ಒಂದು ಹಗ್ಗ ಮಾಡಿ ಅದನ್ನು ಕಟ್ಟಿರ್ತಾರೆ. ಅದನ್ನು ಯುದ್ಮ ಅಂತ ಕರೀತಾರೆ. ಅಂದರೆ ಯುದ್ಮ ಅಂತಕ್ಕಂಥ ಅದೊಂದು ಕಟ್ಟದು, ಅಂದರೆ ಉರುವಲ ಕಟ್ಟು. ಅದನ್ನು ಯಜ್ಞ ಸ್ಟಾರ್ಟ್ ಆದ ತಕ್ಷಣ ಏನು ಮಾಡ್ತಾರೆ, ಆ ಯಜ್ಞನ ಆ ಉರುವಲದ ಕಟ್ಟನ್ನು ಬಿಚ್ಚಿಬಿಟ್ಟು ಅದನ್ನು ತುಪ್ಪವನ್ನು ಸವರಿ ಅದನ್ನೇನು ಮಾಡ್ತಾರೆ, ಹೀಗೆ ಯಜ್ಞಕ್ಕೆ ಅರ್ಪಣೆಯನ್ನು ಮಾಡ್ತಾರೆ. ಅದನ್ನು ಯುದ್ಮ ಪ್ರಕ್ಷೇಪಣ ಅಂತ ಕರೀತಾರೆ. ಅದನ್ನು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಧಾನ ದೇವತೆಗೆ ಸಮಿತ್ತುಗಳೆಂಬ ಕಡ್ಡಿಗಳ ಒಂದು ಕಟ್ಟನ್ನು ಅಗ್ನಿಗೆ ಸಮರ್ಪಿಸುತ್ತಾರೆ. ಇದಕ್ಕೆ ಯುದ್ಮಾದಾನವೆಂದು ಹೆಸರು. ಉಪಾಸಕನು ಈ ಶರೀರವನ್ನೇ ಯುದ್ಮವೆಂದು ಭಾವಿಸಿಕೊಳ್ಳಬೇಕು. ಆ ಕಟ್ಟಿದೆಯಲ್ಲ, ಆ ಯುದ್ಮದ ಕಟ್ಟು, ನಾನು ಕೊಡ್ತಾ ಇರ್ತಕ್ಕಂಥ ನನ್ನ ಶರೀರನೇ ಈ ಯುದ್ಮದ ಕಟ್ಟು ಅಂತ ಭಾವಿಸ್ಕೋಬೇಕಂತೆ. ತ್ರಿಸಪ್ತ ಸಮಿಧ ಕೃತ ಅಂತ ನಾವೆಲ್ಲ ಕೇಳಿರ್ತೀವಿ, ಯಾವುದು ಪುರುಷ ಸೂಕ್ತದಲ್ಲಿ ತ್ರಿಸಪ್ತ ಸಮಿಧ ಕೃತ ಅಂತ. ಸಮಿತ್ತುಗಳು ಎಷ್ಟಿರಬೇಕು ಅಂತ ಅನ್ನೋದಕ್ಕೂ ಒಂದು ಅದು ಅಲ್ಲಿ ಲೆಕ್ಕಾಚಾರ ಇದೆ. ಅದೇನು ಅಂತಂದರೆ ತ್ರಿಸಪ್ತ. ಸಪ್ತ ಅಂದರೆ ಎಷ್ಟು? ತ್ರಿಸಪ್ತ ಅಂದರೆ 7 ಮೂಲ 21 ಸಮಿತ್ತುಗಳಿರಬೇಕು ಅಂತ. ನಮ್ಮಲ್ಲೂ ಕೂಡ ನಮ್ಮ ಶರೀರದಲ್ಲಿ 21 ತತ್ವಗಳಿರೋದು. ಅದು ಯಾವ್ಯಾವುದು ಅಂತಂದರೆ ಪಂಚವಾಯುಗಳು, ಆಮೇಲೆ ಪಂಚಭೂತಗಳು, ಅಲ್ಲಿಗೆ 10 ಆಯಿತು. ಆಮೇಲೆ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಎಷ್ಟಾಯಿತು? 20 ಆಯಿತು. ಮತ್ತು ನಾನು ಅಂತಕ್ಕಂಥ ಅಹಂಕಾರ, ಇದು 21. ಹೀಗೆ 21ನ್ನ ಒಂದು ಸಮಿತಿನ ಕಟ್ಟನ್ನಾಗಿ ಮಾಡಿ ಈ ಪ್ರಧಾನ ಹೋಮ ಯಾವುದು ಚಿದಗ್ನಿ ಇದೆಯಲ್ಲ, ಈ ಚಿದಗ್ನಿಗೆ ನಮ್ಮ ಶರೀರನ್ನೇ ಒಂದು ಆಹುತಿಯಾಗಿ ಕೊಟ್ಬಿಡ್ತಕ್ಕಂಥದ್ದು. ಅಂದರೆ ಕೊಟ್ಬಿಡೋದು ಅಂತಂದರೆ ಏನು, ತೆಗೆದು ಬೆಂಕಿಗೆ ಹಾಕ್ಬಿಡೋದು ಅಂತಲ್ಲ, ಭಾವಿಸ್ಕೊಳೋದು. ನನ್ನ ಶರೀರನ ಈ ಚಿದಗ್ನಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಇದನ್ನು ಯುದ್ಮ ಅಂತ ಕರೀತಾರೆ. ಅದನ್ನು ಯುದ್ಮಶ್ಚಮೆ ಅಂತ ಕರೀತಾರೆ. ಹೇ ಭಗವಂತ, ಹೇ ದೇವತೆಗಳರ, ಇಡೀ ನನ್ನ ಶರೀರನ್ನೇ ನೀವು ಯಜ್ಞಕ್ಕೆ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಯುದ್ಮದ ಕಟ್ಟು, ಯುದ್ಮದ ದಾನ, ಸಮಿಧಾ ದಾನ ಅಂತ ನೀವು ಭಾವಿಸ್ಕೊಳ್ಳಿ ಅಂತಕ್ಕಂಥ ಮಂತ್ರದ ಅರ್ಥ ಇದೆ. ಬರಿ ಅಂದರೆ ತುಪ್ಪದ ಪಾತ್ರೆಯನ್ನಿಡಲು ಹಾಸುವ ತುಂಡು ದರ್ಬೆಗಳು. ತುಪ್ಪದ ಪಾತ್ರೆಯನ್ನು ನಾವು ಆ ಯಜ್ಞಕ್ಕೆ ಬಳಸಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ದರ್ಬೆಯನ್ನು ಹಾಸ್ತೀವಿ. ದರ್ಬೆಯನ್ನು ಹಾಸ್ಬಿಟ್ಟು ಅದ್ರ ಮೇಲೆ ತುಪ್ಪದ ಪಾತ್ರೆಯನ್ನು ಇಡ್ತೀವಿ. ಆ ತುಪ್ಪದ ಪಾತ್ರೆಯನ್ನು ಇಡ್ತೀವಲ್ಲ, ಆ ದರ್ಬೆಯ ಹಾಸಿದೆಯಲ್ಲ, ಅದು ಯಾವುದು ಅಂತಂದರೆ ನಮ್ಮ ಶರೀರದ ಮೇಲೆ ಇರತಕ್ಕಂಥ ರೋಮಗಳು, ಕೂದಲುಗಳು. ನಮ್ಮ ಶರೀರದ ಮೇಲೆಲ್ಲ ಏನಾಗಿರುತ್ತೆ, ಕೂದಲುಗಳಿರುತ್ತೆ. ಹೇ ದೇವತೆಗಳಿರ, ನನ್ನ ಶರೀರದ ಮೇಲೆ ಇರತಕ್ಕಂಥ ಈ ರೋಮಗಳನ್ನು ನೀವು ಆ ದರ್ಬೆಗಳು ಬರಿಹಿ ಅಂತ ಭಾವಿಸ್ಕೊಳ್ರಿ. ಅಂದರೆ ನನ್ನ ಶರೀರದ ಮೇಲೆ ಇರತಕ್ಕಂಥ ರೋಮಗಳೇ ಆ ಬರಿಹಿ, ಅಂದರೆ ತುಪ್ಪದ ಪಾತ್ರೆಯನ್ನು ಇಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಆ ದರ್ಬೆಗಳು ಅಂತ ಭಾವಿಸ್ಕೊಳ್ರಿ. ಎದೆಯೇ ವೇದಿಯು. ಈ ಎದೆ ಇದೆಯಲ್ಲ, ಈ ಎದೆ ಅಥವಾ ಹೃದಯ ಅಂತ ಏನು ಕರಿತೀವಿ, ಅದೇ ವೇದಿಕೆ. ಅಂದರೆ ಒಂದು ಯಜ್ಞ ಮಾಡಬೇಕಾಗಿದ್ರೆ ಏನಾಗಿರುತ್ತೆ ಅಂದರೆ, ಒಂದು ಸ್ಟೇಜ್ ಮಾಡ್ತಾರೆ. ಫಸ್ಟು ಒಂದು ಬಯಲಿರುತ್ತೆ, ಬಯಲು ಮಧ್ಯದಲ್ಲಿ ಒಂದು ಸ್ಟೇಜ್ ಮಾಡ್ತಾರೆ. ಆ ಸ್ಟೇಜ್ ಮೇಲೆ ಒಂದು ಹೋಮ ಕುಂಡನ್ನು ರಚಿಸಿ ಅಲ್ಲಿ ಹೋಮಗಳನ್ನು, ಯಜ್ಞಗಳನ್ನು ಮಾಡ್ತಾರೆ. ಆ ಸ್ಟೇಜ್ ಯಾವುದು ಅಂತಂದರೆ ನಮ್ಮ ಹೃದಯ ಅಥವಾ ಎದೆ. ಈ ಎದೆ ಭಾಗ ಇದೆಯಲ್ಲ, ಅದೇ ಆ ಸ್ಟೇಜು. ವೇದಿ ಅಂದರೆ ಸ್ಟೇಜ್. ಅಗ್ನಿಯನ್ನು ಸ್ಥಾಪಿಸುವ ಕಟ್ಟೆ. ಪ್ರಾಣಗಳೇ ದಿಷ್ಣಿಯಗಳೆಂಬುವು. ಪ್ರಾಣಗಳು ಅಂದರೆ ನಾವು ಪಂಚವಾಯುಗಳನ್ನು ಉಸಿರಾಡ್ತಾ ಇರ್ತೀವಿ. ಟೋಟಲ್ ಆಗಿ ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು ದಶವಾಯುಗಳು. ಪಂಚ ಪ್ರಾಣವಾಯುಗಳು, ಪಂಚ ಉಪವಾಯುಗಳು ಅಂತ ಹೇಳ್ಬಿಟ್ಟು ಅಂತ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತಕ್ಕಂಥದ್ದು ಮೇಯ್ನ್ ವಾಯುಗಳಿವು, ಪಂಚವಾಯುಗಳು ಅಂತ. ಅದು ಶರೀರದಲ್ಲಿ ಹೋದ್ಮೇಲೆ ನಾಗ, ಕೃಕರ, ಕೂರ್ಮ, ಧನಂಜಯ, ದೇವದತ್ತ ಅಂತಕ್ಕಂಥ 5 ಉಪವಾಯುಗಳಾಗಿ ಬದಲಾಗುತ್ತೆ. ಇವಾಗ ನಾವು ಕಣ್ರೆಪ್ಪೆ ಹೊಡಿತಾ ಇರ್ತೀವಿ, ಅದಕ್ಕೊಂದು ವಾಯು ಕಾರಣ. ನೆಟ್ಗೆ ತೆಗೀರಿ, ಹೀಗೆ ನೋಡಿ ಶಬ್ದ ಬರುತ್ತೆ ಅಲ್ವಾ. ಆ ಶಬ್ದ ಬರೋದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ವಾಯು ಇರುತ್ತೆ, ಅಂದರೆ ಗಾಳಿ ಸೇರ್ಕೊಂಡಿರುತ್ತೆ. ನಾವು ಹಿಂಗೆ ಒತ್ತದಾಗ ಅದು ಬಬಲ್ ಒಡೆಯುತ್ತೆ, ಆವಾಗ ಅದು ಶಬ್ದ ಅಂತಕ್ಕಂಥದ್ದು ಬರುತ್ತೆ. ಅದೇ ಥರನೇ ಸಂಧಿವಾತಗಳಲ್ಲೂ ಕೂಡ ಆ ವಾಯು ಅಂತಕ್ಕಂಥದ್ದು ಸೇರ್ಕೊಂಡಿರುತ್ತೆ, ಅದೊಂದು ವಾಯು. ಕೆಮ್ಮುತ್ತೀವಿ, ಸೀನ್ತೀವಿ, ಇದು ಕೃಕರ ಅಂತಕ್ಕಂಥ ವಾಯು. ಕೃಕರ ಅಂತಕ್ಕಂಥ ವಾಯುವಿಂದ ಕೆಮ್ಮು, ಸೀನು, ಈ ತೇಗು ಇವೆಲ್ಲ ಬರುತ್ತೆ. ಹಾಗೆ ಈ ಉಪವಾಯುಗಳು ಕೂಡ ಕೆಲವು ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ನಾವು ತಿಂದಿರ್ತಕ್ಕಂಥ ಆಹಾರನ ಜೀರ್ಣ ಮಾಡೋದಕ್ಕೆ ಮತ್ತು ಆ ಜೀರ್ಣ ಆಗಿರ್ತಕ್ಕಂಥ ಆಹಾರ ಮುಂದೆ ಕರಳಿನಲ್ಲಿ ಮೂವ್ ಆಗೋದಕ್ಕೆ ಇನ್ನೊಂದು ವಾಯು, ಧನಂಜಯ ಅಂತಕ್ಕಂಥ ವಾಯು ಕೆಲಸ ಮಾಡುತ್ತೆ.
ಇನ್ನು ದೇವದತ್ತ ಅಂತಕ್ಕಂಥ ವಾಯು ಏನು ಮಾಡುತ್ತೆ ಅಂತಂದರೆ ಶರೀರದ ನರನಾಡಿಗಳಲ್ಲೂ ಕೂಡ ಸಂಚಾರ ಮಾಡ್ತಾ ಇರುತ್ತೆ. ಈ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ದೇವದತ್ತ ಅಂತಕ್ಕಂಥ ವಾಯು, ಇದು ಒಂದು ವಾಯು. ಈ ಥರ ಏನಾಗಿರುತ್ತೆ ಅಂದರೆ ಪಂಚ ಮುಖ್ಯ ವಾಯುಗಳು, ಪಂಚ ಉಪವಾಯುಗಳು ಇವೆಲ್ಲ ಸೇರಿ ದಶ ವಾಯುಗಳಾಗಿ ಕನ್ವರ್ಟ್ ಆಗಿರುತ್ತೆ. ಇದನ್ನೇನು ಹೇಳ್ತಾ ಇದ್ದಾರೆ ಅಂದರೆ ದಿಷ್ಣಿ, ಹೋಮಕ್ಕೆ ಬಳಸ್ತಾ ಇರ್ತಕ್ಕಂಥ ದಿಷ್ಣಿ ಅಂತಕ್ಕಂಥ ಒಂದು ಉಪಕರಣವಾಗಿ ಇದನ್ನು ನಾವು ಉಪಯೋಗಿಸ್ಕೊತೀವಿ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಗಾಳಿ ಬೀಸೋದಕ್ಕೆ ಒಂದು ಬೀಸಣಿಗೆ ಇಟ್ಕೊಂಡಿರ್ತೀವಿ. ಹೋಮಗುಂಡದಲ್ಲಿ ನಾವು ಹೊಗೆ ಆಡಿದ್ರೆ ಏನು ಮಾಡ್ತೀವಿ, ನಾವು ಬೀಸ್ತೀವಿ. ಹೋಮಗುಂಡಕ್ಕೆ ಈ ಥರ ಊದೋ ಹಂಗಿಲ್ಲ, ನೇರವಾಗಿ ಊದುರುಗಳವೆ ಅಂತೆಲ್ಲ ತೊಗೊಂಡು ಊದೋ ಹಂಗಿಲ್ಲ, ಅಪವಿತ್ರ ಮಾಡೋ ಹಂಗಿಲ್ಲ. ಹಾಗಾಗಿ ಬೀಸಣಿಗೆನಲ್ಲಿ ಬೀಸಬೇಕು. ಕೆಲವರು ಹೀಗೆ ಇಟ್ಕೊಂಡು ಊದ್ತಾರೆ ಉಫ್ ಅಂತ, ಹಂಗೆಲ್ಲ ಮಾಡಬಾರ್ದು. ಹಂಗೂ ಊದಬಾರ್ದು, ನೇರವಾಗೂ ಊದಬಾರ್ದು, ಊದುರುಗೊಳವೆನಲ್ಲೂ ಊದಬಾರ್ದು, ಅದನ್ನು ಬೀಸಣಿಗೆನಲ್ಲೇ ಬೀಸಬೇಕು. ಹಾಗಾಗಿ ಇಲ್ಲಿ ದಿಷ್ಣಿ ಅಂತಂದರೆ ಒಂದು ಚಾಮರ ಟೈಪು, ಏನೋ ಒಂದು ಅಗ್ನಿಯನ್ನು ಪ್ರಜ್ವಲಿಸೋದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ವಾಯು ಸಂಚಾರದ ಒಂದು ಪರಿಕರ, ಅದನ್ನು ದಿಷ್ಣಿ ಅಂತಕ್ಕಂಥ ಒಂದು ಇದು ಹೇಳ್ತಾ ಇದ್ದಾರೆ. ಯಾವುದು ಈ ದಶವಾಯುಗಳೇ ಅದು ಅಂತ ತಿಳ್ಕೊಳ್ಳಿ. ಆಮೇಲೆ ಜ್ಞಾನೇಂದ್ರಿಯಗಳೆಂಬಿವೆ ಸೃಕ್ಕುಗಳು. ಸೃಕ್ಕು ಸ್ರುವ ಅಂತ ಎರಡಿರುತ್ತೆ. ಸೃಕ್ಕು ಸ್ರುವ ನೋಡಿದ್ದೀರಾ? ಹೋಮಗುಂಡದಲ್ಲಿ ಯಾರಾದರೂ ನೋಡಿದ್ರೆ ಸೃಕ್ಕು ಸ್ರುವ ಅಂತ ಇರುತ್ತೆ. ಅದರಲ್ಲಿ ಏನು ಅಂತಂದರೆ ಒಂದು ಈ ಥರ ಚೂಪಾಗಿ ಹಿಂಗಿರುತ್ತೆ, ಒಂದು ಎಲೆ ಆಕಾರದಲ್ಲಿರತಕ್ಕಂಥದ್ದು ಸ್ರುವ, ಅದನ್ನು ಸ್ರುವ ಅಂತ ಕರೀತಾರೆ. ಸೃಕ್ಕು ಈ ಥರ ಇರುತ್ತೆ, ಅಂದರೆ ಮೊಂಡಾಗಿರುತ್ತೆ, ಗುಂಡಿಗೆ ಮೊಂಡಾಗಿರುತ್ತೆ, ಅದನ್ನು ಸ್ರುವ ಅಂತ ಕರೀತಾರೆ. ಸ್ರುವದಿಂದ ನೇರವಾಗಿ ತುಪ್ಪವನ್ನು ಅಥವಾ ಆಜ್ಜನ್ನು ಹೋಮಗುಂಡಕ್ಕೆ ನೇರವಾಗಿ ಹಾಕೋ ಹಂಗಿಲ್ಲ. ಅದಾಗಬೇಕಾದ್ರೆ ಸ್ರುವದಿಂದ ತೊಗೊಂಡು ಸುರ್ಕಿಗೆ ಹಾಕ್ಕೋಬೇಕು. ಅದಕ್ಕೊಂದು ಮಂತ್ರ ಹೇಳ್ತಾರೆ, ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ ಸಪ್ತ ಅಷ್ಟ ನವ ದಶ ಏಕಾದಶ ಅಂತೇಳ್ಬಿಟ್ಟು ಅಂತ ಏನೋ ಒಂದು ಹಾಕಬೇಕಾದ್ರೆ ಒಂದೊಂದು ದೇವತೆಗೆ ಒಂದೊಂದು ಇದಿರುತ್ತೆ, ಏನು ಲೆಕ್ಕಾಚಾರ ಇರುತ್ತೆ. ಏಕಂ ದ್ವೇ ತ್ರೀಣಿ ಚತ್ವಾರಿ, ಪ್ರಜಾಪತಿಗೆ ಏನನ್ನ ಮಾಡಬೇಕಾಗಿದ್ರೆ ಏಕಂ ದ್ವೇ ತ್ರೀಣಿ ಚತ್ವಾರಿ ಅಂತ ಮಾಡ್ತಾರೆ. ಬೇರೆ ಯಾವುದಾದ್ರೂ ಪ್ರಧಾನ ಹೋಮ ದೇವತೆಗಳಿಗೆ ಮಾಡಬೇಕಾಗಿದ್ರೆ 11 ಇದನ್ನು ತೊಗೊಳ್ತೀವಿ. ಅದನ್ನೇನು ಸ್ರುವದಿಂದ ತೊಗೊಂಡು ಸೃಕ್ಕಿಗೆ ತುಂಬ್ಕೊತೀವಿ. ಸೃಕ್ಕಿಗೆ ತುಂಬಿಕೊಂಡು ಸೃಕ್ಕಿಂದ ಅಗ್ನಿಗೆ ನೇರವಾಗಿ ಹಾಕ್ತೀವಿ. ಸ್ರುವದಿಂದ ಅಗ್ನಿಗೆ ಹಾಕತಕ್ಕಂಥ ಪರಿಪಾಟಿ ಇಲ್ಲ. ಇಲ್ಲಿ ಸ್ರುವ ಅಂತಕ್ಕಂಥದ್ದು ಯಾವುದು ಅಂದರೆ ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯಗಳೇನು ಮಾಡುತ್ತೆ, ಕರ್ಮಗಳನ್ನೆಲ್ಲ ಮಾಡಿ ಜ್ಞಾನೇಂದ್ರಿಯಗಳಿಗೆ ಆ ಒಂದು ವಿಷಯಗಳನ್ನು ಅಂದರೆ ಮಾಹಿತಿಯನ್ನು ಕೊಡ್ತಾ ಇರುತ್ತೆ. ಅದಕ್ಕೆ ಇದು ಸ್ರುವ, ಯಾವುದು ಕರ್ಮೇಂದ್ರಿಯಗಳು. ಸೃಕ್ ಯಾವುದು, ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಇದನ್ನು ಗ್ರಹಿಸ್ಕೊಳುತ್ತೆ, ಅಂದರೆ ಕರ್ಮೇಂದ್ರಿಯಗಳಿಂದ ಬರ್ತಕ್ಕಂಥ ಮಾಹಿತಿಗಳನ್ನು ಜ್ಞಾನೇಂದ್ರಿಯಗಳು ಗ್ರಹಿಸ್ಕೊಂಡು ಈ ಚಿದಗ್ನಿ ಅಂತಕ್ಕಂಥ ಅಗ್ನಿಗೆ ಇದು ಆಯಾ ವಿಷಯಗಳನ್ನು ಸಮರ್ಪಣೆ ಮಾಡ್ತಾ ಇರುತ್ತೆ. ಅಂದರೆ ಚೈತನ್ಯದ ಅಗ್ನಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಇರುತ್ತೆ. ಹಾಗಾಗಿ ಸೃಕ್ಕು ಸ್ರುವಗಳು ಯಾವ್ಯಾವುದು ಅಂತಂದರೆ ಕರ್ಮೇಂದ್ರಿಯಗಳೆಲ್ಲ ಸ್ರುವಗಳು ಮತ್ತು ಜ್ಞಾನೇಂದ್ರಿಯಗಳೆಲ್ಲ ಸೃಕ್ಕುಗಳು. ಹಾಗಾಗಿ ಸೃಕ್ಕುಗಳು ಸುಕ್ಷಮೆ ಅಂತಲೇ ಶುಚಶ್ಚಮೆ ಅಂತ ಬರುತ್ತೆ ನೋಡಿ, ಅದಕ್ಕೆ ಅರ್ಥ ಅದು. ಶುಚಶ್ಚಮೆ. ಕರ್ಮೇಂದ್ರಿಯಗಳು ಚಮಸಗಳು, ಅಂದರೆ ಕರ್ಮೇಂದ್ರಿಯಗಳು ಅದೇ ಇದು ಏನು ಸ್ರುವಗಳು. ಅಸ್ಥಿಗಳೇ ಗ್ರಾವಾಣಗಳೆಂಬಿವು. ಇಟ್ಟಿಗೆಗಳು ಬೇಕಲ್ವಾ, ಇನ್ನು ಹೋಮಕ್ಕೆ ಒಳ್ಳೆ ಒಳ್ಳೆ ಇಟ್ಟಿಗೆಗಳು ಬೇಕು, ಗಟ್ಟಿಯಾಗಿರ್ತಕ್ಕಂಥ ಇಟ್ಟಿಗೆಗಳು, ಅದನ್ನು ಜೋಡಿಸ್ತಕ್ಕಂಥ ಪ್ರಕ್ರಿಯೆ. ಅಂದರೆ ಇದನ್ನು ಹೋಮಕ್ಕೆ ಒಂದು ಇದು ಕೊಡ್ತಾ ಇದ್ದಾರೆ, ಏನು ಇದನ್ನ ಏನಂತ ಕರೀತಾರೆ, ಪರ್ಸಾನಿಫಿಕೇಶನ್ ಅಂತ ಹೇಳ್ಬಿಟ್ಟು ಅಂತ ಹೋಲಿಕೆ ಮಾಡ್ತಾ ಇದ್ದಾರೆ. ಶರೀರನ ಹೋಮಕ್ಕೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ಮೂಳೆಗಳೇ ಜೋಡಿಸಲ್ಪಟ್ಟಿರ್ತಕ್ಕಂಥ ಇಟ್ಟಿಗೆಗಳಂತೆ. ಅಂದರೆ ಒಂದು ಚೌಕಾಕಾರವಾಗಿ ಒಂದೊಂದು ಹೋಮಕ್ಕೆ ಒಂದೊಂದು ಥರ ಇರುತ್ತೆ. ಇವಾಗ ಸ್ತ್ರೀ ಸಂಬಂಧವಾಗಿರ್ತಕ್ಕಂಥ ದೇವತೆಗಳಿಗೆ ನಾವೇನನ್ನ ಮಾಡಬೇಕಾದ್ರೆ ಯೋನಿಪೀಠ ಅಂತ, ಅಂದರೆ ಹೆಂಗಿರುತ್ತೆ ಅಂತಂದರೆ ಹಿಂಗಿರುತ್ತೆ, ಲವ್ ಸಿಂಬಲ್ನಲ್ಲಿ ಇರ್ತಕ್ಕಂಥ ಒಂದು ಹೋಮಗುಂಡನ್ನು ತಯಾರು ಮಾಡ್ತೀವಿ. ಅದೇ ನವಗ್ರಹಗಳು ಬೇರೆ ಇನ್ಯಾವುದಾದ್ರೂ ದೇವತೆಗಳಿಗೆ ಮಾಡ್ತಕ್ಕಂಥ ಹೋಮಗಳಲ್ಲಿ ಗುಂಡಿಗಿರ್ತಕ್ಕಂಥ ಒಂದು ಹೋಮಗುಂಡನ್ನು ತಯಾರು ಮಾಡ್ತಾರೆ. ಇವಾಗ ಈ ಮೆಣಸಿನ್ಕಾಯಿ ಹೋಮ ಮಾಡ್ತಾರಲ್ಲ, ಯಾವುದದು ಅಲ್ಲಲ್ಲ ಪ್ರತ್ಯಂಗಿರ. ಈ ಪ್ರತ್ಯಂಗಿರ ಹೋಮ, ಈ ನವಗ್ರಹ ಹೋಮಗಳು, ಈ ರಾಹು ಶಾಂತಿ, ಕುಜ ಶಾಂತಿ ಇಂಥವೆಲ್ಲ ಮಾಡೋದಕ್ಕೆ ಗುಂಡಿಗಿರ್ತಕ್ಕಂಥ ಹೋಮಗುಂಡಗಳನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಪ್ರಧಾನ ದೇವತೆಗಳು ಅಗ್ನಿ, ವಾಯು, ವರುಣ, ಆಮೇಲೆ ರುದ್ರ, ವಿಷ್ಣು ಇಂಥವ್ರಿಗೆ ಮಾಡ್ತಕ್ಕಂಥದ್ದಕ್ಕೆ ಚೌಕಾಕಾರದಲ್ಲಿರ್ತಕ್ಕಂಥ ಹೋಮಗುಂಡಗಳನ್ನು ತಯಾರು ಮಾಡ್ತಾರೆ. ಹಾಗಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಮೂಳೆಗಳೆಲ್ಲ ಕೂಡ ಜೋಡಿಸಲ್ಪಟ್ಟಿರ್ತಕ್ಕಂಥ ಹೋಮಗುಂಡ ಆ ಥರ ನಾವು ಭಾವಿಸ್ಕೋಬೇಕು. ಮನೆಯಲ್ಲಿ ಅದನ್ನು ಕೂತ್ಕೊಂಡು ಒಂದು ಕಡೆ ಭಾವಿಸ್ಕೋಬೇಕು, ಇದು ಹೋಮಗುಂಡ ತಯಾರಾಗಿದೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನವಗ್ರಹಗಳಿಗೆ ಮಾಡಿದಾಗ 9 ಗ್ರಹಗಳಿಗೂ ಕೂಡ 9 ಡಿಫರೆಂಟ್ ಶೇಪ್ಸ್ ಇದೆ. ಹೌದು, ಇದು
ಹೋಮಕುಂಡಗಳು ಅಲ್ಲಿ ನಮ್ಮ ಆಶ್ರಮದಲ್ಲಿ ನಾವು ಇದು ಮಾಡಿದಾಗ 9 ಡಿಫ್ರೆಂಟ್ ಶೇಪ್ಗಳಿರುತ್ತೆ. ಚೌಕ ಅನ್ನೋದು ಕಾಮನ್, ಅದು ಚೌಕಾಕಾರವಾಗಿರ್ತಕ್ಕಂಥ ಹೋಮಕುಂಡ ಕಾಮನ್ನು. ಒಂದೊಂದು ದೇವತೆಗೆ ಒಂದೊಂದು ಡಿ ಟೈಪ್, ಸ್ಟಾರ್ ಟೈಪ್, ಹೌದು, ಡೈಮಂಡ್ ಶೇಪ್ ಆ ಥರ ಒಂದೊಂದು ರೆಕ್ಟ್ಯಾಂಗಲ್, ಒಂದೊಂದು ದೇವತೆಗೆ ಒಂದೊಂದು ವಿಧಾನಗಳಿರುತ್ತೆ. ಆ ಥರ ನಮ್ಮ ಶರೀರದಲ್ಲೂ ಕೂಡ ಮೂಳೆಗಳು ನೋಡಿ ಒಂದು ಹಿಂಗಿರುತ್ತೆ. ಆ ಮೂಳೆಗಳೆಲ್ಲ ಕೂಡ ಇಟ್ಟಿಗೆಗಳು ಜೋಡಿಸಿದ್ದಾರೆ ನಮ್ಮ ಶರೀರದಲ್ಲಿ ಅಂತ ತಿಳ್ಕೋಬೇಕು ಅಂತ ಇಲ್ಲಿ. ಆಮೇಲೆ ಇವೆಲ್ಲ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೇ ಆಗಿವೆ. ದೇಹದಲ್ಲಿರುವ ಸಂದುಗಳೇ ಸ್ವರವಗಳು ಎಂಬಿವು. ಸಂದುಗಳಿರುತ್ತಲ್ವ, ಅಂದರೆ ಕೀಲುಗಳಿರುತ್ತಲ್ಲ, ಆ ಕೀಲುಗಳೇ ಸ್ವರವಗಳು ಅಂತಕ್ಕಂಥ ಒಂದು ಪರಿಕರ. ತಲೆಯ ಕಪಾಲವೇ ಉಪರವಗಳು. ಕಪಾಲ ಇರುತ್ತಲ್ಲ, ಇದು ತಲೆ ಮೇಲೆ ಇರ್ತಕ್ಕಂಥ ಕಪಾಲ, ಅದು ಉಪರ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಏನು ಅಂದರೆ ಪವಿತ್ರನ ಇಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪಾತ್ರೆ ಅಂತ. ಫಸ್ಟ್ ಏನು ಮಾಡ್ತೀವಿ, ನಾವೊಂದು ಬ್ರಹ್ಮಗ್ರಂಥಿ ಮಾಡಿಬಿಟ್ಟು ಅದನ್ನೊಂದು ಖಾಲಿ ಪಾತ್ರೆ ಮೇಲೆ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿ ನೀರು ಎಲ್ಲ ಹಾಕಿ ಅದನ್ನು ಹಿಂಗೆ ಕಲಕಿ ಅದನ್ನು ಮತ್ತೆ ತೊಗೊಂಡು ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ಅದನ್ನು ದಕ್ಷಿಣದಲ್ಲಿ ಇಟ್ಕೊತೀವಿ ಒಂದು ಪಾತ್ರೆಯನ್ನು. ಆ ಪಾತ್ರೆ ಯಾವುದು ಅಂದರೆ ನಮ್ಮ ಕಪಾಲ ಎಲ್ಲದನ್ನೂ ಪವಿತ್ರ ಮಾಡ್ತಾ ಇರ್ತಕ್ಕಂಥ, ಅಂದರೆ ನಮ್ಮ ಇಡೀ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅವಯವಗಳನ್ನು ಪವಿತ್ರ ಮಾಡ್ತಾ ಇರ್ತಕ್ಕಂಥ ಒಂದು ಪಾತ್ರೆ ಅಂತ ತಿಳ್ಕೋಬೇಕು. ನಾಡೀಶಾಸ್ತ್ರ ಪ್ರಸಿದ್ಧವಾದ ಸೂರ್ಯ ಚಂದ್ರನಾಡಿಗಳೆಂಬಿವೆ ಅಧಿಶವಣಗಳು ಅಂತ ಬರುತ್ತೆ ಯಜ್ಞದಲ್ಲಿ. ಆ ಅಧಿಶವಣಗಳು ಯಾವುದು ಅಂತಂದರೆ ಸೂರ್ಯ ಮತ್ತು ಚಂದ್ರನ ಅಂತಕ್ಕಂಥ ನಾಡಿಗಳು ಅಂತ ಹೇಳ್ಬಿಟ್ಟು. ಅಧಿಶವಣಗಳು ಅಂದರೆ ಏನು ಅಂದರೆ ನಾವು ಸುತ್ತೂರ ಯಜ್ಞಕ್ಕೆ ಹೀಗೆ ಸುತ್ತ ಕಟ್ತೀವಿ, ಅಂದರೆ ನಾವು ಊಟಕ್ಕೆ ಹೆಂಗೆ ಸುತ್ತ ಕಟ್ತೀವಿ ಆ ಥರ ಸುತ್ತ ಕಟ್ತೀವಿ. ಅದನ್ನು ಈ ಇಡ ಪಿಂಗಳ ಅಂತಕ್ಕಂಥ 2 ನಾಡಿಗಳು ಅಂತ ತಿಳ್ಕೊಬೇಕಂತೆ. ಅದು ಹೀಗೆ ಸುತ್ತ ಕಟ್ಟಿರುತ್ತೆ, ಆ ಚಿದಗ್ನಿಗೆ ಸುತ್ತೂರ ಆವರಿಸಿರುತ್ತದು. ಹಾಗಾಗಿ ಆಮೇಲೆ ದ್ರೋಣ ಕಳಶವೆಂದರೆ ಯೋಗಶಾಸ್ತ್ರ ಪ್ರಸಿದ್ಧವಾದ ಕಂಠಕೂಪವು. ದ್ರೋಣ ಕಳಶ ಅಂದರೆ ಏನಂದರೆ ಚಿಕ್ಕ ಬಾಯಿ ಇರತಕ್ಕಂಥ ಒಂದು ಮಡಿಕೆ. ನಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಹೇಳಬೇಕು ಅಂದರೆ ಹೂಜಿ ಗೊತ್ತಲ್ವ, ನಿಮ್ಮ ಮಡಿಕೆನಲ್ಲಿ ಮಾಡಿರ್ತಾರೆ ಕೂಜಾ. ಕೆಳಗಡೆ ದಪ್ಪ ಇರುತ್ತೆ, ಹಿಂಗೆ ಬರ್ತಾ ಅದ್ರ ಕಂಠ ಏನಾಗುತ್ತೆ ಚಿಕ್ಕದಾಗಿ ಬಂದಿರುತ್ತೆ. ಅದನ್ನು ದ್ರೋಣ ಕಳಶ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಈ ಚಿಕನ್ ನೆಕ್ ಅಂತ ಕರಿತಿದ್ದಾರೆ ಇದ್ರ ಹತ್ರ, ಅಸ್ಸಾಂ ಬಾರ್ಡರ್ಗೆ. ಹೌದು, ಚಿಕನ್ ನೆಕ್ ಅಂತ. ಆ ಥರ ಸಣ್ಣದಾಗಿರ್ತಕ್ಕಂಥದ್ದು. ಇದು ಯಾವುದಪ್ಪ ಅಂತಂದರೆ ಈ ದ್ರೋಣ ಕಳಶ ಯಾವುದು, ನಾವು ಯಜ್ಞಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥ ದ್ರೋಣ ಕಳಶ ಯಾವುದು ಅಂತಂದರೆ ನಮ್ಮ ಕಟ್ಟಾನಂತ, ನಮ್ಮ ಗಂಟ್ಲು ನೋಡಿ ದ್ರೋಣ ಕಳಶ ಇದ್ದಂಗೆ ಇದೆ. ಇಲ್ಲಿ ಚಿಕ್ಕದಾಗಿದೆ, ಇಲ್ಲಿ ದಪ್ಪ ಆಗುತ್ತೆ. ಅದಕ್ಕೆ ಅದನ್ನು ದ್ರೋಣ ಕಳಶ ಅಂತ ತಿಳ್ಕೊಬೇಕಂತ. ಅಂದರೆ ಯಜ್ಞಕ್ಕೆ ಬಳಸ್ತಾ ಇರ್ತಕ್ಕಂಥ ಒಂದು ಮಡಕೆ ದ್ರೋಣ ಕಳಶ ಅಂತ ತಿಳ್ಕೊಬೇಕಂತೆ. ವಾಯವ್ಯಗಳೆಂದರೆ 10 ಸ್ವರಗಳು ಧ್ವನಿಗಳು ಎಂದರ್ಥ. ಅಂದರೆ ಗಾಳಿ ಬರೋದಕ್ಕೆ ನಾವೇನು ಮಾಡಿರ್ತೀವಿ ಅಂತಂದರೆ ಈ ಇಟ್ಟಿಗೆಗಳನ್ನು ಜೋಡಿಸೋವಾಗ ಏನು ಮಾಡಿರ್ತೀವಿ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀವಿ. ಇಟ್ಟಿಗೆಗೆ ಮಧ್ಯೆ ಚಿಕ್ಕದಾಗಿ ಗ್ಯಾಪ್ಗಳು. ಯಾಕಂದರೆ ಗಾಳಿ ಬರದೇ ಇದ್ದರೆ ಸರಿಯಾಗಿ ಉರಿಯೋದಿಲ್ಲ. ಅದಕ್ಕೆ ಅಲ್ಲಲ್ಲಿ ಹೋಲುಗಳನ್ನು ಮಾಡಿರ್ತೀವಿ. ಅದು ಯಾವುದಪ್ಪ ಅಂತಂದರೆ ಆ ವಾಯವ್ಯಗಳು ಯಾವುದು ಅಂತಂದರೆ ನಮ್ಮ ಧ್ವನಿಗಳಂತೆ. 10 ವಿಧದ ಧ್ವನಿಗಳನ್ನು ನಾವು ಅನುಸರಿಸ್ತಾ ಇರ್ತೀವಿ. ಆ 10 ವಿಧದ ಧ್ವನಿಗಳೇ ಈ ವಾಯವ್ಯಗಳು ಅಂತ ತಿಳ್ಕೊಬೇಕಂತ. ಅಂದರೆ ಗಾಳಿ ಸಂಚಾರಕ್ಕೆ ಇರ್ತಕ್ಕಂಥ ಒಂದು ಪ್ರದೇಶಗಳು ಅಂತ ಹೇಳ್ಬಿಟ್ಟು. ನಾವು ನೋಡಿ ಜೋರಾಗಿ ಹೇಳ್ತೀವಿ, ಪ್ರತಿಧ್ವನಿ ಬರುತ್ತೆ. ಆಮೇಲಿಂದ ಚಿಕ್ಕ ಸ್ವರದಲ್ಲಿ ಹೇಳ್ತೀವಿ. ಕೆಲವರು ಗಂಟ್ಲನ್ನು ಅದರಿಸ್ತಾರೆ ಏನು ಹೇಳ್ಬೇಕಾದ್ರೆ. ಇವಾಗ ನೋಡಿ ಸಂಗೀತ ಹೇಳ್ಬೇಕಾದ್ರೆ ಗಂಟ್ಲನ್ನು ಇದು ಮಾಡ್ತಕ್ಕಂಥದ್ದು. ಹಾಗೆ ಒಂದೊಂದು ಸ್ವರ ಒಂದೊಂದು ಥರ ಇರುತ್ತೆ. ಈ ಥರ 10 ಸ್ವರಗಳಲ್ಲಿ ನಾವು ನಿತ್ಯ ವ್ಯವಹಾರ ಮಾಡ್ತಾ ಇರ್ತೀವಿ. ಆ 10 ಸ್ವರಗಳೇ ಇದು ಅಂತ ತಿಳ್ಕೋಬೇಕು. ಹಂಸೋಪನಿಷತ್ತಿನಲ್ಲಿ ವಿವರವಾಗಿ ಈ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಹಂಸೋಪನಿಷತ್ ಅಂತ ಇದೆ, ಅದರಲ್ಲಿ ಇದ್ರ ಕುರಿತಾಗಿ ವಿವರವಾಗಿರ್ತಕ್ಕಂಥ ಡೀಟೇಲ್ ಆಗಿರ್ತಕ್ಕಂಥ ವರ್ಣನೆ ಅಂತಕ್ಕಂಥದ್ದು ಮಾಡಿದ್ದಾರೆ. ಋತಂಬರ ಎಂಬ ಯೋಗಶಾಸ್ತ್ರ ಪ್ರಸಿದ್ಧವಾದ ಪ್ರಜ್ಞೆ ತಿಳುವಳಿಕೆಯೇ ಪೂತಭೃತ್ ಎನಿಸಿರುವುದು. ಪೂತಭೃತ್ ಅಂದರೆ ಏನು ಅಂತಂದರೆ, ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಪವಿತ್ರನೆಲ್ಲ ಪ್ರೋಕ್ಷಣೆ ಮಾಡಿದ್ದಾದ್ಮೇಲೆ ದಕ್ಷಿಣಕ್ಕೆ ಇಟ್ಕೊಂಡಿರ್ತೀವಿ. ಅದನ್ನು ತೆಗೆದು ತುಪ್ಪದ ಪಾತ್ರೆ ಮೇಲೆ ಇಡ್ತೀವಿ. ಅದನ್ನು ಪೂತಭೃತ್ ಅಂತ ಕರೀತಾರೆ. ಅಂದರೆ ಪವಿತ್ರನ ಧರಿಸಿರ್ತಕ್ಕಂಥ ಪಾತ್ರೆ ಅಂತ ಹೇಳ್ಬಿಟ್ಟು ಅಂತ. ಆ ಪವಿತ್ರನ ಧರಿಸಿರ್ತಕ್ಕಂಥ ಪಾತ್ರೆ ಯೋಗಶಾಸ್ತ್ರದ ಪ್ರಕಾರ ಯಾವುದು ಅಂದರೆ ನಮ್ಮ ಪ್ರಜ್ಞೆ, ಅಂದರೆ ಏನು ಕಾನ್ಷಿಯಸ್ನೆಸ್ ಇರುತ್ತಲ್ಲ, ಅದೇ ಪೂತಭೃತ್ತು. ಇನ್ನು ಓಜಸ್ಸೆಂಬ ಹೆಸರಿನ ಮನೋಧಾತುವನ್ನು ಆದವನೀಯವೆಂದು ಭಾವಿಸಬೇಕು. ಈ ಓಜಸ್ಸು ಅಂತಕ್ಕಂಥದ್ದು ಏನು ಅಂತಂದರೆ ನೋಡಿ, ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಹಾವು ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಈ ನಾಗಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಹಾವು ಯಾರನ್ನೂ ಕಚ್ಚದಿರ, ತನ್ನ ಜೀವನದಲ್ಲಿ ವಿಷಾನ್ನೇ ಬಳಸ್ದಿರ ಇಡೀ ಜೀವನ ಕಳೀತು ಅಂತಂದರೆ
ಕೊನೆಯ ಅದರ ಜೀವನದ ಕೊನೆಯ ಹಂತದಲ್ಲಿ ವಿಷ ಬಳಸ್ದಿರ ದವಡೆನಲ್ಲೇ ಇಟ್ಕೊಂಡು ಅದು ಒಂದು ಮಣಿ ಥರ ಗಟ್ಟಿಯಾಗಿ ಆಗ್ಬಿಟ್ಟು ಒಂದು ಮಣಿ ಥರ ತಯಾರಾಗತ್ತಂತೆ. ಆ ಬಳಸದೇ ಇರತಕ್ಕಂಥ ವಿಷ ಅದನ್ನು ನಾಗಮಣಿ ಅಂತ ಕರೀತಾರೆ. ಕಪ್ಪಗಿರುತ್ತದು, ಚಿಕ್ಕದಾಗಿ ಒಂದು ಹುಣಸೆ ಬೀಜ ಇದ್ದಂಗೆ ಇರುತ್ತದು, ಅದನ್ನು ನಾಗಮಣಿ ಅಂತ ಕರೀತಾರಂತೆ. ಅಂದರೆ ಬಳಸದೇ ಇರತಕ್ಕಂಥ ಹಾವುಗಳು ತುಂಬ ಕಡಿಮೆ, ಅದರಲ್ಲೂ ಇವತ್ತಿನ ಕಾಲದಲ್ಲಂತೂ ತುಂಬ ಕಡಿಮೆ. ಹಿಂದಿನ ಕಾಲಕ್ಕೆ ಇರೋವಂಥ ಹತ್ರ ಬಳಸ್ದಿರ ತುಂಬ ಸಾಧು ಜೀವನ ನಡೆಸ್ಕೊಂಡು ತನ್ನ ಆಹಾರನೇನೋ ತಿನ್ಕೊಂಡು ಇರ್ತಕ್ಕಂಥ ಹಾವುಗಳ ಬಾಯಿಗಳಲ್ಲಿ ದವಡೆಗಳಲ್ಲಿ ಈ ಮಣಿಗಳು ತಯಾರಾಗೋದಂತ, ಅದನ್ನು ನಾಗಮಣಿ ಅಂತ ಕರೀತಾರೆ. ಅದೇ ಥರನೇ ಯೋಗಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಓಜಸ್ಸು ಅಂತಕ್ಕಂಥ ಒಂದು ಶಕ್ತಿ ಇರುತ್ತೆ. ಈ ಶಕ್ತಿ ಏನು ಅಂತಂದರೆ, ಸ್ತ್ರೀ ಆಗಲಿ ಪುರುಷ ಆಗಲಿ ಕಾಮವಾಂಚಗಳ ಇಲ್ದಿರ ಅವನ ಮನಸ್ಸನ್ನು ಈ ಊರ್ಧ್ವರೇತಸ್ಕರು ಅಧೋರೇತಸ್ಕರು ಅಂತ ಇರ್ತಾರೆ. ಸಾಮಾನ್ಯವಾದ ಎಲ್ಲ ಸನ್ಯಾಸಿಗಳು ಕೂಡ ಸಂಸಾರಿಗಳು ಕೂಡ ಸಾಮಾನ್ಯರಾಗಿರ್ತಕ್ಕಂಥ ಎಲ್ಲ ಸಂಸಾರಿಗಳು ಸ್ತ್ರೀ ಆಗಲಿ ಪುರುಷರಾಗಲಿ ಅವರು ಅಧೋರೇತಸ್ಕರು ಅಂತ ಅನ್ನಿಸ್ಕೊತಾರೆ. ಅಂದರೆ ಅವರ ಒಂದು ಕಾಮನೆಗಳು ಕೆಳಮುಖವಾಗಿ ಹರಿದು ಹೋಗ್ತಾ ಇರತ್ತೆ, ಅವರು ಅಧೋರೇತಸ್ಕರು ಅಂತ. ಈ ಬ್ರಹ್ಮಚಾರಿಗಳು, ಯೋಗಿಗಳು, ಸಿದ್ಧರು, ಸನ್ಯಾಸಿಗಳು ಇವರೇನು ಮಾಡ್ತಾರೆ ಅಂದರೆ ಬಲವಂತವಾಗಿ ಅದನ್ನು ತಡೆ ಹಿಡಿತಾರೆ. ಎಲ್ಲೂ ಕೂಡ ಕಾಮವಾಂಚಗಳು ಬರೆದಿರ ತಮ್ಮ ಶರೀರದಲ್ಲಿರ್ತಕ್ಕಂಥ ಧಾತು ಪಾತ ಅಂತ ಕರೀತಾರೆ. ಧಾತು ಪಾತ ಅಂತಂದರೆ ಅವರ ಒಂದು ಒಂದು ಇಂದ್ರಿಯ, ಒಂದು ಹಾರ್ಮೋನ್, ಗಂಡಸರಾದರೆ ವೀರ್ಯ, ಹೆಂಗಸರಾದರೆ ಶೋಣಿತ ಅಂತ ಹೇಳ್ತಾರೆ. ಇದು ಹಾಳಾಗ್ದಿರ ಅವರು ಕಾಪಾಡ್ಕೊಂಡಿರ್ತಾರೆ. ಅದನ್ನು ಆ ಯೋಗ ಸಿದ್ಧಿನ ಓಜಸ್ಸು ಅಂತ ಕರೀತಾರೆ. ಅವ್ರೇನು ಮಾಡ್ತಾರೆ, ಈ ಹಾವು ಹೆಂಗೆ ವಿಷ ಬಳಸ್ದಿರ ಮಣಿಯಾಗಿ ತಯಾರಾಗುತ್ತೋ, ಯಾರು ಬ್ರಹ್ಮಚರ್ಯನ ಕಠಿಣವಾಗಿರ್ತಕ್ಕಂಥ ಬ್ರಹ್ಮಚರ್ಯನ ಸ್ತ್ರೀ ಆಗಲಿ ಪುರುಷ ಆಗಲಿ ಅದನ್ನು ಪಾಲಿಸ್ಕೊಂಡು ಬಂದ ಅಂತಂದರೆ ಅವನಿಗೆ ಓಜಶಕ್ತಿ ಅಂತಕ್ಕಂಥ ಒಂದು ಶಕ್ತಿ ಬರುತ್ತೆ. ಅವರು ಊರ್ಧ್ವರೇತಸ್ಕರು ಅಂತ ಹೇಳ್ಬಿಟ್ಟು ಊರ್ಧ್ವರೇತಸ್ಕರು ಅಂತ ಕರೀತಾರೆ. ಅಂದರೆ ಅವ್ರಿಗೇನಾಗುತ್ತೆ ಅಂದರೆ ಇಡೀ ಶಕ್ತಿ ಕೆಳಮುಖವಾಗಿ ಹರಿದಿರ ಅವ್ರಿಗೆ ಮೇಲ್ಮುಖವಾಗಿ ಹರಿಯುತ್ತೆ. ಆವಾಗೇನಾಗುತ್ತೆ, ಷಟ್ಚಕ್ರಗಳನ್ನು ಭೇದಿಸೋದಕ್ಕೆ, ಸಹಸ್ರಾರಕ್ಕೆ ಸೇರೋದಕ್ಕೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾವುದನ್ನು ಅಪೇಕ್ಷಿಸಿ ಬ್ರಹ್ಮಚರ್ಯನ ಪಾಠಿಸ್ತಾರೆ ಅರ್ಜುನ, ಆ ಪದದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಈ ಓಜಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಂತೆ. ಮಹಾಭಾರತದ ಮೋಕ್ಷ ಧರ್ಮ ಪರ್ವದಲ್ಲಿ ವ್ಯಾಸ ಭಗವಾನ್ ಏನು ಹೇಳ್ತಾರೆ ಅಂತಂದರೆ, ತನ್ನ ಸ್ವಂತ ಸ್ತ್ರೀಯನ್ನು ಬಿಟ್ಟು ಬೇರೆ ಯಾವ ಸ್ತ್ರೀಯನ್ನು ಕೂಡ ಕಾಮುಕ ದೃಷ್ಟಿಯಿಂದ ನೋಡದೇ ಇರತಕ್ಕಂಥ ಅವನು, ತಾಯಿ ಸ್ವರೂಪದಲ್ಲಿ ನೋಡ್ತಕ್ಕಂಥ ಅವನು ನಿತ್ಯ ಬ್ರಹ್ಮಚಾರಿ ಅಂತ. ನೋಡಿ ಎಷ್ಟು ಈಸಿ ಮೆಥಡ್ ಕೊಟ್ಟಿದ್ದಾರಲ್ವಾ, ನಾವೇನು ತುಂಬ ಕಷ್ಟಪಡಬೇಕಾದ್ದೇ ಇಲ್ಲ. ಅವನಿಗೆ ಓಜಶಕ್ತಿ ಅಂತಕ್ಕಂಥದ್ದು ಸಿದ್ಧಿಸುತ್ತೆ. ಆಮೇಲೆ ರಾತ್ರಿಯ 2ನೇ ಜಾವದಲ್ಲಿ ಮಾತ್ರ ಸ್ತ್ರೀಯನ್ನು ಸೇರ್ತಕ್ಕಂಥ ಪುರುಷ ಆ ಓಜಶಕ್ತಿಯನ್ನು ಪಡ್ಕೊತಾನಂತೆ. ಅವನು ಬ್ರಹ್ಮಚಾರಿ ಅಂತ ಪರಿಗಣಿಸಲ್ಪಡ್ತಾನೆ. ರಾತ್ರಿಯ 2ನೇ ಜಾವ ಅಂತಂದರೆ 9 ರಿಂದ 12 ಗಂಟೆ ಟೈಮ್ ಇದು. ಆಮೇಲೆ ಋತುಮತಿ ಆಗ್ತಾಳೆ ಸ್ತ್ರೀ. ಋತುಮತಿ ಆದಾಗ 7ನೇ ದಿನದಿಂದ 14ನೇ ದಿನದವರೆಗೂ ಮಾತ್ರ ಯಾರು ಸೇರ್ತಾರೆ ಸ್ತ್ರೀಯರನ್ನು, ಅವರು ಬ್ರಹ್ಮಚಾರಿಗಳು ಅಂತ ಅನ್ನಿಸ್ಕೊತಾರೆ. ಅಂದರೆ ಬ್ರಹ್ಮಚಾರಿಗಳಲ್ಲಿ ಎಷ್ಟು ವಿಧ ಅಂತ ಹೇಳ್ತಾ ಇದ್ವಿ. ಇವ್ರಿಗೂ ಕೂಡ ಓಜಶಕ್ತಿ ಅಂತಕ್ಕಂಥದ್ದು ಸಿಗುತ್ತೆ. ಇದೆಲ್ಲ ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳು, ಈಸಿಯಾಗಿ ಸಂಪಾದನೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಇನ್ನು ಇವರನ್ನೆಲ್ಲ ಬೂಟಕ ಬ್ರಹ್ಮಚಾರಿಗಳು. ಆಮೇಲೆ ಇನ್ನೊಬ್ಬರು ಇನ್ನೊಂದು ಬ್ರಹ್ಮಚಾರಿ ಏನೋ ಬರುತ್ತೆ, ಅಂದರೆ ಬ್ರಹ್ಮಚಾರಿಗಳ ಥರ ಇವರು ನಟಿಸ್ತಕ್ಕಂಥವ್ರು, ಮತ್ತು ಕಠಿಣವಾಗಿರ್ತಕ್ಕಂಥ ಬ್ರಹ್ಮಚರ್ಯನ ಪಾಟಿಸ್ತಕ್ಕಂಥವ್ರು. ಇವರಿಬ್ಬರಿಗೂ ಕೂಡ ಈ ಓಜಶಕ್ತಿ ಅಂತಕ್ಕಂಥದ್ದು ಸಿಗತ್ತಂತೆ. ಆ ಓಜಶಕ್ತಿನೇ ಇಲ್ಲಿ ಏನು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ನು ಓಜಸ್ಸೆಂಬ ಹೆಸರಿನ ಮನೋಧಾತು, ಆ ಮನಸ್ಸಿನ ಧಾತು ಅದು ಪಾತ ಆಗದಿರ ಯಾರು ಕಾಪಾಡ್ಕೊತಾರೆ, ಆದವನೀಯವೆಂಬ ಭಾವಿಸಬೇಕು. ಅಂದರೆ ಆ ತುಪ್ಪವನ್ನು ಇಟ್ಟಿರ್ತಕ್ಕಂಥ ಒಂದು ಪಾತ್ರೆ ಇರುತ್ತೆ. ಅಂದರೆ ಇವಾಗ ಏನಿರುತ್ತೆ, ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡಿರ್ತೀವಿ ಹೋಮಕ್ಕೆ ಅಂತ ಬಿಟ್ಟು, ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ತುಪ್ಪ ಇರುತ್ತೆ. ಆ ದೊಡ್ಡ ಪಾತ್ರೆಯಲ್ಲಿರ್ತಕ್ಕಂಥ ತುಪ್ಪದ ಪಾತ್ರೆ ಏನಿದೆ ಅದನ್ನು ನಮ್ಮ ಓಜಶಕ್ತಿ ಅಂತ ತಿಳ್ಕೊಬೇಕಂತ. ಹೀಗೆ ಸ್ಥೂಲ ಶರೀರದ ಜೊತೆಗೆ ಸೂಕ್ಷ್ಮ ಶರೀರವನ್ನು ಗಣನೆಗೆ ತೆಗೆದುಕೊಂಡು ಅದರ ಅವಯವಗಳಲ್ಲಿಯೂ ಯಜ್ಞ ಸಾಮಗ್ರಿಗಳ ರೂಪಕವನ್ನು ಕಲ್ಪಿಸುತ್ತಾ ಹೋಗಬೇಕೆಂದು ಇಲ್ಲಿ ಅಭಿಪ್ರಾಯಿಸಲಾಗಿದೆ. ನೋಡಿ ಎಂಥ ಒಳ್ಳೆ ಸಾಧನೆ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲೇನು ಅಂದರೆ ಇಡೀ ಶರೀರನ್ನೇ ಯಜ್ಞದ ಪರಿಕರಗಳು ಅಂತ ಹೇಳ್ಬಿಟ್ಟು ನಾವು ಭಾವಿಸ್ಕೊತಾ ಹೋಗ್ತಕ್ಕಂಥ ಒಂದು ಸಾಧನೆ. ಚಿತ್ ಪ್ರಕಾಶ ರೂಪನಾದ ಅಗ್ನಿಯನ್ನು ಧರಿಸಿರುವುದರಿಂದ ಶುಕ್ಲ ಎಂಬ ಹೆಸರಿನ ಬುದ್ಧಿತತ್ವವನ್ನು ಅಗ್ನಿದ್ರ ಎಂದು ಚಿಂತಿಸಬೇಕು. ಅಗ್ನಿದ್ರ ಅಂದರೆ ಏನು ಅಂದರೆ ಶಾಖ. ಅಂದರೆ ಯಜ್ಞ ಉರಿತಾ ಇದೆ ಅಂತಂದರೆ ಅದಕ್ಕೊಂದು ಶಾಖ ಇರುತ್ತೆ, ಕಿರಣ ಇರುತ್ತೆ, ಶಾಖ ಇರುತ್ತೆ. ಹಾಗಾದರೆ ನಮ್ಮ ಶರೀರದಲ್ಲಿ ಈ ಚಿದಗ್ನಿ ಉರಿತಾ ಇದೆ ಅನ್ಬೇಕಾಗಿದ್ದರೆ ಅದಕ್ಕೆ ಸಾಕ್ಷಿ ಏನು? ಅದಕ್ಕೆ ಇರ್ತಕ್ಕಂಥ ಶಾಖ, ಅದಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಏನು, ಬೆಳಕು ಯಾವುದು, ಪ್ರಕಾಶ ಯಾವುದು ಅಂತಂದರೆ ಬುದ್ಧಿ, ನಮ್ಮ ಬುದ್ಧಿನೇ.
ನೋಡಿ, ಕೆಲವರಲ್ಲಿ ಮಂದ ಬುದ್ಧಿ, ಕೆಲವರಲ್ಲಿ ತೀಕ್ಷ್ಣಮತಿಗಳು ಎಲ್ಲ ಇರ್ತಾರೆ. ಅಂದರೆ ಎಲ್ಲಿ ನಾವು ಬುದ್ಧಿಯನ್ನು ತೋರಿಸ್ತಾ ಇದ್ರು ಕೂಡ ಒಟ್ಟಿನಲ್ಲಿ ಬುದ್ಧಿ ಅಂತೂ ಕೆಲಸ ಮಾಡ್ತಾ ಇದೆ. ಇದು ಯಾವುದು ಅಂತಂದರೆ ಆ ಬೆಂಕಿಯಿಂದ ಬರ್ತಾ ಇರ್ತಕ್ಕಂಥ, ಚಿದಗ್ನಿಯಿಂದ ಬರ್ತಾ ಇರ್ತಕ್ಕಂಥ ಶಾಖ ಇದು. ಚಿತ್ತವೆಂಬ ಧಾತುವೇ ಹವಿರ್ದಾನವು. ಚಿತ್ತ ಅಂತಂದರೆ ಏನು ಅಂತಂದರೆ ಮೆಮೊರಿ ಬಾಕ್ಸ್ ಅಂತ ನಮ್ಮನ್ನು ನೋಡಿ ಇಲ್ಲಿ ಹಿಂಭಾಗದಲ್ಲಿರುತ್ತೆ, ಇದನ್ನು ಚಿತ್ತ ಅಂತ ಹೇಳ್ತಾರೆ. ಇಲ್ಲಿ ಬುದ್ಧಿ ಇರುತ್ತೆ, ಇಲ್ಲಿ ಮನಸ್ಸಿರುತ್ತೆ, ಇಲ್ಲಿ ಚಿತ್ತ ಇರುತ್ತೆ. 3 ಪರಿಕರಗಳನ್ನು ಹೇಳ್ತಾರೆ. ಅಂದರೆ ಒಂದೇ ಮೆದುಳಿನಲ್ಲೇ 3 ಭಾಗಗಳಿರುತ್ತೆ, ಪಾರ್ಟ್ಸ್. ಈ ಚಿತ್ತ ಅಂತಕ್ಕಂಥದ್ದು ಇಲ್ಲಿರುತ್ತೆ. ಅದಕ್ಕೆ ಹಿರಿಯರು ಏನು ಹೇಳ್ತಾರೆ, ಎಡತಲೆಗೆ ಹೊಡಿಬೇಡ, ಅಂದರೆ ಹಿಂದ್ಗಡೆ ತಲೆಗೆ ಹೊಡಿಬೇಡ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಮೆಮೊರಿ ಬಾಕ್ಸ್ ಇರುತ್ತೆ. ಏನನ್ನ ಒಂಚೂರು ಏನನ್ನ ಕಂಟ್ರೋಲ್ ತಪ್ಪಿತು ಅಂತಂದರೆ ಇವನು ತಿಕ್ಕಲಾಗಿ ಆಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಹಿಂದಿಂದ ಮುಂದಕ್ಕೆ ಹೇಳ್ತಾನೆ, ಮುಂದಿಂದ ಹಿಂದಕ್ಕೆ ಹೇಳ್ತಾನೆ, ಹಿಂಗಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿಗೆ ಹೊಡೆಯೋದಕ್ಕೆ ಯಾರು ಬಿಡ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಅಲ್ಲಿ ಚಿತ್ತ ಅಂತಕ್ಕಂಥ ಒಂದು ಮೆಮೊರಿ ಬಾಕ್ಸ್ ಇರುತ್ತೆ. ನಮ್ಮ ಡಾಕ್ಟರ್ ಸಾಹೇಬರು ಬಂದಿದ್ರೆ ಅದ್ರ ಹೆಸರು ಹೇಳಿರೋರು. ಚಿಕ್ಕದಾಗಿ ಒಂದು ಅಬ್ಲಾಂಗೇಟ್, ಚಿಕ್ಕದಾಗಿರುತ್ತೆ, ಅದು ಪುಟಾಣಿಯಾಗಿರ್ತಕ್ಕಂಥ, ಅದನ್ನು ಚಿತ್ತ ಅಂತ ಕರೀತಾರೆ. ಈ ಚಿತ್ತದಲ್ಲಿ ಏನಾಗಿರುತ್ತೆ ಅಂದರೆ ನಮ್ಮ ಎಲ್ಲ ಮೆಮೊರಿಗಳು ಕೂಡ ಅಲ್ಲಿ ಸ್ಟಾಕ್ ಆಗಿರುತ್ತೆ. ಜನ್ಮಾಂತರದ ಮೆಮೊರಿಗಳು, ಚಿಕ್ಕ ವಯಸ್ಸಿನ ಮೆಮೊರಿಗಳು, ನಾವು ಮಾತಾಡಿರ್ತಕ್ಕಂಥ ಮಾತುಗಳು, ಈ ಕನಸು ಬಿದ್ದಾಗ ಯಾವಾಗೋ ನೋಡಿರ್ತಕ್ಕಂಥದ್ದು ಕನಸಿನಲ್ಲಿ ಬರುತ್ತೆ. ಅದೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಈ ಚಿತ್ತದಿಂದ ಬರುತ್ತೆ. ಆ ಚಿತ್ತ ಅಂತಕ್ಕಂಥದ್ದು ಏನು ಅಂತಂದರೆ ಈ ಹೋಮ ದ್ರವ್ಯನ ಇಟ್ಕೊಳ್ತಕ್ಕಂಥ ಒಂದು ಪಾತ್ರೆ ಇರುತ್ತೆ. ಅಂದರೆ ಇವಾಗ ಏನೋ ಒಂದು ಅನ್ನನೋ ಅಥವಾ ಏನೋ ಒಂದು ಕೇಸರಿ ಬಾತೋ ಈ ಥರದ್ದೇನೋ ಮಾಡ್ಕೊಂಡಿರ್ತೀವಿ ಹೋಮಕ್ಕೆ ಹಾಕಬೇಕು ಅಂತ, ಇಲ್ಲ ಏನೋ ಮೋದಕಗಳು ಮಾಡ್ಕೊಂಡಿರ್ತೀವಿ ಗಣಪತಿ ಇದು ಮಾಡಬೇಕಾಗಿದ್ರೆ, ಅದನ್ನೆಲ್ಲ ಏನು ಮಾಡ್ತೀವಿ, ಒಂದು ಪಾತ್ರೆನಲ್ಲಿ ಇಟ್ಕೊತೀವಿ. ಅದನ್ನೆಲ್ಲ ಸಂಗ್ರಹಿಸಿ ಇಟ್ಕೊಳ್ತಕ್ಕಂಥ ಪಾತ್ರೆ ಇದೆಯಲ್ಲ, ಆ ಪಾತ್ರೆ ಯಾವುದು ಅಂದರೆ ಚಿತ್ತ. ಹೋಮಕ್ಕೆ ಉಪಯೋಗಿಸ್ತಕ್ಕಂಥ ಪಾತ್ರೆ ಅದು. ಹವಿರ್ದಾನವು ಅಂತ ಕರೀತಾರೆ ಅದನ್ನು. ಅಂದರೆ ಒಂದು ಪಾತ್ರೆ ಅದು. ಹವಿಸ್ಸನ್ನು ಇಡುವ ಪಾತ್ರೆಯನ್ನು ಹವಿರ್ದಾನವೆನ್ನುವರು. ಚಿತ್ತದಲ್ಲಿ ಎಲ್ಲ ಆಲೋಚನೆಗಳು ಇಡಲ್ಪಟ್ಟಿರುವುದರಿಂದ ಅದನ್ನು ಹೀಗೆ ಚಿಂತಿಸಬೇಕು. ಈ ಚಿತ್ತನ್ನೇ ನಾವೇನು ಮಾಡಬೇಕು, ಹವಿರ್ದಾನ ಅಂದರೆ ದಾನಿ ಕೇಳಿದೀವಲ್ಲ, ಒಂದು ದಾನಿ ಅಂತಂದರೆ ಒಂದು ಜಾರ್ ಅಂತ ಹೇಳ್ಬಿಟ್ಟು ಅಂತ, ಅಂದರೆ ಅದರೊಳಗೆ ಒಂದು ಪಾತ್ರೆಯಲ್ಲಿ ಎಲ್ಲ ಇಟ್ಕೊಂಡಿರ್ತೀವಿ. ಹಾಗಾಗಿ ಶಬ್ದವೇ ಮುಂತಾದ ವಿಷಯಗಳನ್ನು ಗೃಹಗಳೆಂದು ಧ್ಯಾನಿಸಬೇಕು. ಶಬ್ದವೇ ಮುಂತಾದ ವಿಷಯಗಳು ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದನ್ನು ನಾವೇನಂತ ತಿಳ್ಕೊಬೇಕು ಅಂತಂದರೆ ಯಜ್ಞಶಾಲೆ ಅಂತ ತಿಳ್ಕೊಬೇಕಂತ. ಇಲ್ಲಿ ಗೃಹ ಅಂತಂದರೆ ಏನು ಅಂದರೆ ಯಜ್ಞಶಾಲೆ. ನಾವೊಂದು ಯಜ್ಞಶಾಲೆಯನ್ನು ಕಟ್ಕೊಂಡಿರ್ತೀವಿ ಒಂದು ಹೋಮ ಮಾಡಬೇಕಾಗಿದ್ರೆ. ಬೇರೆ ಮಳೆ ಆಗಲಿ ಅಥವಾ ಇನ್ನೇನನ್ನಾಗಲಿ ತೊಂದರೆ ಮಾಡ್ದಿರ ಹೋಮಕ್ಕೆ ಏನು ಮಾಡಿರ್ತೀವಿ, ಒಂದು ಯಜ್ಞಶಾಲೆಯನ್ನು ಕಟ್ಕೊಂಡಿರ್ತೀವಿ. ಆ ಯಜ್ಞಶಾಲೆ ಯಾವುದು ಅಂತಂದರೆ ಈ ಪಂಚ ವಿಷಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳಿವೇನಿದೆ ಅದೇ ಯಜ್ಞಶಾಲೆ ಅಂತ ತಿಳ್ಕೊಬೇಕಂತೆ. ಹೃದಯ ಸ್ಥಾನವು ಸದಸ್ಸೆನಿಸುವುದು. ನಮ್ಮ ಈ ಹೃದಯ ಇದೆಯಲ್ಲ, ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಹೃದಯ ಏನಿದೆ ಅದು ಸದಸ್ಸು ಅಂತಂದರೆ ನೋಡಿ, ಇದು ಸಭೆನಲ್ಲಿ ಏನಾಗಿರುತ್ತೆ, ಕಿರಿಯರು ನಮೋ ಅರ್ಬಕೇಭ್ಯೋ ನಮೋ ಮಹದ್ಭ್ಯೋ ಅಂತೇಳ್ಬಿಟ್ಟು ಆ ಸದಸ್ಸನ್ನ ನಮಸ್ಕಾರ ಮಾಡಬೇಕಾಗಿದ್ರೆ ಒಂದು ಮಂತ್ರನ ಹೇಳ್ತಾರೆ. ಅಂದರೆ ಚಿಕ್ಕ ವಯಸ್ಸಿನವರು, ದೊಡ್ಡ ವಯಸ್ಸಿನವರು, ಹಿರಿಯರು, ಅನುಭವಿಗಳು, ಈ ಥರದವರೆಲ್ಲ ಕೂತಿರ್ತಕ್ಕಂಥ ಒಂದು ಸಭೆ, ಅದನ್ನು ಸದಸ್ಸು ಅಂತ ಕರೀತಾರೆ. ಅವ್ರು ಏನು ಮಾಡ್ತಾ ಇರ್ತಾರೆ ಅಂತಂದರೆ ತದೇಕ ದೃಷ್ಟಿಯಿಂದ ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನೆಲ್ಲ ನೋಡ್ತಾ ಇರ್ತಾರೆ. ಅಂದರೆ ಏನು ಹೋಮ ಮಾಡ್ತಾ ಇದ್ದಾರೆ, ಯಾವುದನ್ನು ಮುಟ್ಟಿದ್ರು, ಯಾವುದನ್ನು ಬಿಟ್ಟರು, ಏನು ತೊಗೊಂಡ್ರು, ಹೇಗೆ ಹೋಮ ಮಾಡ್ತಾ ಇದ್ದಾರೆ. ಹೌದು ತಾನೆ, ನಾವು ಯಾವುದಾದ್ರೂ ಒಂದು ಹೋಮ ನೋಡೋದಕ್ಕೆ ಹೋಗ್ತೀವಿ, ಎಲ್ಲ ಯಾವುದೋ ಒಂದು ಚಂಡಿ ಯಾಗನೋ ಅಥವಾ ಇನ್ನೊಂದು ಯಾಗನೋ ನಡೀತಾ ಇದೆ ಅಂತೇಳಿ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಮಾಡೋದೇನೂ ಇಲ್ಲ, ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಾ ಇರ್ತೀವಿ, ಅವ್ರು ಮಾಡೋದನ್ನೆಲ್ಲ ನೋಡ್ತಾ ಇರ್ತೀವಿ. ಇದೇ ಸದಸ್ಸು, ಅಂದರೆ ಸಾಕ್ಷೀಭೂತನಾಗಿರ್ತಕ್ಕಂಥ ಸದಸ್ಸು. ನಾವು ಏನು ಮಾಡ್ತಾ ಇದ್ದೀವಿ, ಈ ಹೃದಯ ಸ್ಥಾನದಲ್ಲಿರ್ತಕ್ಕಂಥ ಈ ಸದಸ್ಸು ನೋಡ್ತಾ ಇರುತ್ತೆ. ಜಾಗ್ರತನಲ್ಲಿ ಏನು ಮಾಡ್ತಾ ಇದ್ದಾನೆ ಇವನ ವ್ಯವಹಾರ, ಸುಷುಪ್ತಿನಲ್ಲಿ ಏನು ಮಾಡ್ತಾ ಇದ್ದಾನೆ, ಸ್ವಪ್ನದಲ್ಲಿ ಏನೇನು ನೋಡ್ತಾ ಇದ್ದಾನೆ, ಏನು ವ್ಯವಹಾರ ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವಾಗ ಸುಳ್ಳು ಹೇಳ್ದ, ಏನು ವ್ಯವಹಾರ ಮಾಡ್ದ ಅಂತಕ್ಕಂಥ ಸಾಕ್ಷಿ ಇಲ್ಲಿರುತ್ತೆ ಹೃದಯದಲ್ಲಿ. ಹಾಗಾಗಿ ಆ ಹೃದಯ ಸ್ಥಾನವು ಸದಸ್ಸೆನಿಸುವುದು. ನಾನಾ ವಿಧವಾದ ಆಶೆಗಳ ರೂಪವಾದ ಕಾಮಗಳೆಲ್ಲ ಪುರೋಡಾಶಗಳೆಂದು ಚಿಂತಿಸಬೇಕು. ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಪದಾರ್ಥ ಪುರೋಡಾಶ ಅಂತಂದರೆ. ಅಂದರೆ ಯಜ್ಞಕ್ಕೆ ನಾವು ಕೆಲವು ಹಸಿ ಹಿಟ್ಟು, ಬೆಲ್ಲ, ಎಳ್ಳು ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವೇನು ಮಾಡಿರ್ತೀವಿ, ಒಂದು ಹೋಮ ದ್ರವ್ಯನ ತಯಾರು ಮಾಡ್ಕೊಂಡಿರ್ತೀವಿ. ಕರಿ ಎಳ್ಳು, ಹಿಟ್ಟು, ಬೆಲ್ಲ ಇವುಗಳನ್ನೆಲ್ಲ ಮಿಕ್ಸ್ ಮಾಡಿ ನಾವೊಂದು ಹೋಮ ದ್ರವ್ಯನ ತಯಾರು ಮಾಡ್ಕೊಂಡಿರ್ತೀವಿ. ಅದನ್ನು ಪುರೋಡಾಶ ಅಂತ ಕರೀತಾರೆ. ಆ ಪುರೋಡಾಶ ಯಾವುದಪ್ಪ ಅಂತಂದರೆ ಆಸೆಗಳು, ನಮ್ಮ ಶರೀರದಲ್ಲಿರ್ತಕ್ಕಂಥ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆಸೆಗಳು ಆ ಹೋಮಕ್ಕೆ ಹಾಕ್ತಕ್ಕಂಥ ಪುರೋಡಾಶ, ಅಂದರೆ ಆ ಹಿಟ್ಟಿನ ಪದಾರ್ಥ. ಆಯಿತಾ. ಮನೋವೃತ್ತಿಗಳನ್ನು ಪಚತಗಳೆಂದು ಭಾವಿಸಬೇಕು. ಮನೋವೃತ್ತಿಗಳು ನಾವು ಮನಸ್ಸಿನಲ್ಲಿ ನೋಡಿ, ಮನಸ್ಸು ಯಾವತ್ತೂ ಕೂಡ ಸ್ಟಾಗ್ನೆಂಟ್ ಆಗಿರಲ್ಲ. ನೀವು ಅಬ್ಸರ್ವ್ ಮಾಡಿ, ಒಂದು ನಿಮಿಷ ಕೂಡ ಅದು ಸುಮ್ಮನೆ ಇರೋದಿಲ್ಲ ಮನಸ್ಸು. ಆ ಮನಸ್ಸು ಏನು ಮಾಡ್ತಾ ಇರುತ್ತೆ ನೋಡಿ, ಸಂಕಲ್ಪ ವಿಕಲ್ಪ ಅಂತಕ್ಕಂಥ ಅಲೆಗಳು. ಸಂಕಲ್ಪ ವಿಕಲ್ಪ ಅಂದರೆ ಏನೋ ಒಂದು ಥಾಟ್ ಹಿಂಗೆ ಬರುತ್ತೆ, ಹಂಗೆ ಹೊಟ್ಟೋಗ್ತಾ ಇರುತ್ತೆ.
ಹಿಂಗೆ ಥಾಟ್ ಬರುತ್ತೆ, ಹಿಂಗೆ ಹೊಟ್ಟೋಗ್ತಾ ಇರುತ್ತೆ. ಇದು ನಿತ್ಯ ನಿರಂತರವೂ ನಡೀತಾ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಈ ಸಂಕಲ್ಪ ವಿಕಲ್ಪಾತ್ಮಕವಾಗಿರ್ತಕ್ಕಂಥ ಈ ಮನಸ್ಸಿದೆಯಲ್ಲ, ಅದೇ ಉರಿತಾ ಇರ್ತಕ್ಕಂಥ ಕ್ರಿಯೆ. ಇವಾಗ ಒಂದು ಚಟ ಚಟ ಪಟ ಪಟ ಅಂತ ಶಬ್ದ ಮಾಡಿಕೊಂಡು ಆ ಹೋಮದ ಅಗ್ನಿ ಏನು ಮಾಡ್ತಾ ಇರುತ್ತೆ? ಉರಿತಾ ಇರುತ್ತೆ. ಉರಿತಾ ಇರುತ್ತೆ. ಹಾಕ್ತಕ್ಕಂಥ ತುಪ್ಪ ಆಗಿರ್ಬೋದು, ಹಾಕ್ತಕ್ಕಂಥ ಪದಾರ್ಥಗಳಾಗಿರ್ಬೋದು, ಏನಾಗ್ತಾ ಇರುತ್ತೆ? ಅದರಲ್ಲಿ ಪಚನ ಆಗೋಗ್ತಾ ಇರುತ್ತೆ. ಪಚನ ಅಂದರೆ ಉರಿದು ಹೋಗ್ತಾ ಇರುತ್ತೆ. ಉರಿದು ಎಲ್ಲ ಬೂದಿಯಾಗಿ ಮಾರ್ಪಡ್ತಾ ಇರುತ್ತೆ. ಈ ಕ್ರಿಯೆ ಇದೆಯಲ್ಲ, ಈ ಪಚನ ಕ್ರಿಯೆ ಇದೆಯಲ್ಲ, ಅದೇ ಯಾವುದು ಅಂದರೆ ಮನಸ್ಸು. ಸಂಕಲ್ಪ ವಿಕಲ್ಪಾತ್ಮಕವಾಗಿರ್ತಕ್ಕಂಥ ಮನಸ್ಸು ಇದು ನೋಡಿ ನಿತ್ಯ ನಿರಂತರವೂ ಹೀಗೆ ನಡೀತಾ ಇರುತ್ತೆ. ಅದೇ ಪಚನ ಕ್ರಿಯೆ. ಎಲ್ಲ ನಮ್ಮದೆಲ್ಲ ಎಷ್ಟು ಥಾಟ್ಸು ಬಂದುಬಿಟ್ಟಿರುತ್ತೋ, ಬೆಳಗ್ಗಿನ ಸಾಯಂಕಾಲದವರೆಗೂ ನೀವು ಯೋಚನೆ ಮಾಡಿ ನೋಡಿ, ಎಷ್ಟು ಕೋಟಿ ಥಾಟ್ಸು ನಮ್ಮಲ್ಲಿ ಬಂದುಬಿಟ್ಟಿರುತ್ತೋ, ಎಷ್ಟು ಒಟ್ಟಾಗಿರುತ್ತೋ. ಇದೇ ಪಚನ ಕ್ರಿಯೆ. ಕೊನೆಯದಾಗಿ ಅವಭೃತವು. ಅವಭೃತ ಅಂತಂದರೆ ಎರಡು ಅರ್ಥ ಇದೆ. ಒಂದೇನು ಅಂದರೆ ಪೂರ್ಣಾಹುತಿ ಅಂತ ಒಂದು ಅರ್ಥ. ಸ್ನಾನ ಒಂದು ಮಾಡ್ತೀವಿ. ಪೂರ್ಣಾಹುತಿ ಆದಮೇಲೆ ಪುರೋಹಿತರು ಏನು ಮಾಡ್ತಾರೆ ಅಂತಂದರೆ ಯಜಮಾನನ ಕೈ ಹಿಂಗೆ ಬೊಗಸೆ ಇಡಿಸ್ಬಿಟ್ಟು ಅದರೊಳಗೆ ಅಕ್ಷತೆ ಹಾಕಿ ಆ ಹೋಮಕ್ಕೆ ಬಳಸಿರ್ತಕ್ಕಂಥ ಆ ಪದಾರ್ಥಗಳ ನೀರನ್ನೆಲ್ಲ ಆ ಕೈನಲ್ಲಿ ಬಿಡಿಸಿ ಅದನ್ನೇನು ಮಾಡ್ತಾರೆ, ಒಂದು ದರ್ಬೆಯ ಕಟ್ಟಿನಿಂದ ಅದ್ದುಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಪ್ರೋಕ್ಷಣೆ ಮಾಡ್ತಾರೆ. ನೀವೆಲ್ಲ ಹೋಮ ನೋಡಿದರೆ ಗೊತ್ತಾಗುತ್ತೆ, ಯಾವುದಾದ್ರು ಯಜ್ಞ ಅದೆಲ್ಲ ನೋಡಿದರೆ. ಅದು ಯಾವುದು ಅಂದರೆ ಅವಭೃತ ಸ್ನಾನ ಅಂತ ಕರೀತಾರೆ. ಈ ಅವಭೃತ ಸ್ನಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಬೆಲೆ ಇದೆ. ಅವಭೃತಕ್ಕೆ, ಅವಭೃತ ಸ್ನಾನಕ್ಕೆ. ಅವಭೃತ ಅಂದರೆ ಪೂರ್ಣಾಹುತಿ. ಪೂರ್ಣಾಹುತಿ ಆದ ನಂತರ ಮಾಡ್ತಕ್ಕಂಥ ಈ ಸ್ನಾನ ಪ್ರೋಕ್ಷಣೆಗೆ ತುಂಬ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇದೆ. ಏನು ಹೋಮವನ್ನು ಯಾವುದೇ ಇದರಲ್ಲಿ ಅಂದರೆ ಏನೂ ಪಾಲ್ಗೊಳ್ಳದೆ ಇದ್ದರೂ ಕೂಡ, ಹೋಮವನ್ನು ನೋಡಿಲ್ಲ, ಹೋಮಕ್ಕೆ ಏನು ಸಹಾಯ ಮಾಡಿಲ್ಲ, ಹೋಮಕ್ಕೆ ಯಾವುದೇ ದ್ರವ್ಯಗಳನ್ನು ಸಮರ್ಪಣೆ ಮಾಡಿಲ್ಲ, ಏನೂ ಮಾಡಿಲ್ಲ, ಆದರೆ ಆ ಹೋಮ ನಡೀತಕ್ಕಂಥ ಕಡೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಆ ಪೂರ್ಣಾಹುತಿಯನ್ನು ಬಂದು ಯಾರಾದರೂ ನೋಡಿಬಿಡ್ತಾರೆ, ಅಂದರೆ ದರ್ಶಿಸ್ತಾರೆ. ಆವಾಗ ಇಡೀ ಹೋಮದ ಫಲ ಅವ್ರ ಅಕೌಂಟ್ಗೆ ಹಾಕ್ತಾರೆ. ಇಡೀ ಹೋಮ ಆತ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಅವ್ರ ಅಕೌಂಟ್ಗೆ ಹಾಕ್ಬಿಡ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ಪೂರ್ಣಾಹುತಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನೋಡಿ, ಎಲ್ಲ ಬನ್ನಿ, ಎಲ್ಲ ಮುಟ್ಟಿ ಅಂತ ಒಂದು ಬ್ಲೌಸ್ ಪೀಸ್ ಇರುತ್ತೆ, ಅಂದರೆ ರೇಷ್ಮೆ ಬ್ಲೌಸ್ ಪೀಸು, ಅದರೊಳಗೆ ಹೋಮ ದ್ರವ್ಯಗಳನ್ನೆಲ್ಲ ಹಾಕ್ತಾರೆ, ಕಟ್ತಾರೆ. ಅದಕ್ಕೊಂದು ಗಿಟ್ಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಲ್ಲ, ಈ ಖರ್ಜೂರ ಎಲ್ಲ ಇಟ್ಬಿಟ್ಟು ಎಲ್ಲರ ಕೈನಲ್ಲೂ ಮುಟ್ಟಿಸ್ತಾರೆ. ಎಲ್ಲರ ಕೈನಲ್ಲೂ ಮುಟ್ಟಿಸ್ಕೊಂಬನ್ನಿ. ಯಾಕೆ ಆ ಥರ ಮಾಡ್ತಾರೆ ಅಂತಂದರೆ, ಪೂರ್ಣಾಹುತಿಯನ್ನು ನೋಡ್ದ ಅಂತಂದರೆ ಇಡೀ ಯಜ್ಞದ ಫಲ ಆತನದು ಆಗತ್ತೆ. ಹಾಗಾಗಿ ಪೂರ್ಣಾಹುತಿ ತುಂಬ ಇಂಪಾರ್ಟೆಂಟು ಅಂತ. ಆ ಪೂರ್ಣಾಹುತಿ ಆದಮೇಲೆ ಈ ನಡೀತಾ ಇರ್ತಕ್ಕಂಥ ಈ ಅವಭೃತ ಸ್ನಾನ, ಅಂದರೆ ಆ ದರ್ಬೆ ಕಟ್ಟಲ್ಲಿ ಪ್ರೋಕ್ಷಣೆ ಮಾಡ್ತಾರಲ್ಲ ಆ ನೀರನ್ನು, ಅದನ್ನು ಅವಭೃತ ಸ್ನಾನ ಅಂತ ಕರೀತಾರೆ. ಈ ಅವಭೃತ ಸ್ನಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಫಲನ ಹೇಳ್ತಾರೆ. ಈ ಅವಭೃತ ಯಾರು ಸ್ನಾನ ಮಾಡ್ತಾರೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪಾಪನಾಶ ಅಂತಕ್ಕಂಥದ್ದಾಗತ್ತೆ. ಸಾಕಷ್ಟು ಭೋಗ ಭಾಗ್ಯಗಳು, ಐಶ್ವರ್ಯಗಳು ಆತನನ್ನು ಒರೆಸಿ ಬರುತ್ತೆ ಆ ಹೋಮದಲ್ಲಿ ಮಾಡ್ತಾ ಇರ್ತಕ್ಕಂಥ ಅವಭೃತ ಸ್ನಾನದಿಂದ. ಮತ್ತು ಈ ಅವಭೃತ ಸ್ನಾನ ಯಾರು ಮಾಡಿರ್ತಾರೆ ಅವ್ರಿಗೆ ಯಾವುದೇ ಗ್ರಹದೋಷಗಳು, ಪೀಡೆಗಳು, ಈ ಥರದ್ದೇನಿದ್ರು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ರು. ಅವನು ರಕ್ಷಿಸಲ್ಪಡ್ತಾನೆ ಅಂತ. ಆ ಹೋಮದ ಒಂದು ಅವಭೃತ ಸ್ನಾನದಿಂದ ಆ ಎಲ್ಲ ಪೀಡೆಗಳಿಂದ ರಕ್ಷಿಸಲ್ಪಡ್ತಾನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಅವಭೃತ ಸ್ನಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವ ಅಂತಕ್ಕಂಥದ್ದು ನಮ್ಮಲ್ಲಿ ಇದೆ. ಇದು ಯಜ್ಞದ ಪರಿಸಮಾಪ್ತಿಯನ್ನು ಸೂಚಿಸುವುದು. ಈ ಪೂರ್ಣಾಹುತಿ ಆಯಿತು, ಅವಭೃತ ಸ್ನಾನ ಆಯಿತು ಅಂದರೆ ಅಲ್ಲಿಗೆ ಹೋಮ ಅಂತಕ್ಕಂಥ ಪ್ರಕ್ರಿಯೆ, ಯಜ್ಞದ ಪ್ರಕ್ರಿಯೆ ಸಮಾಪ್ತಿ ಆಯಿತು ಅಂತ. ಇದು ಪರಿಸಮಾಪ್ತಿಯನ್ನು ಸೂಚಿಸುವುದು. ಯೋಗಶಾಸ್ತ್ರದವರು ತಿಳಿಸುವಂತೆ ಇಡ, ಪಿಂಗಳ, ಸುಷುಮ್ನ ಎಂಬ 3 ನಾಡಿಗಳು ಮನುಷ್ಯ ದೇಹದಲ್ಲಿ ಪ್ರಸಿದ್ಧವಾಗಿದೆ. ಹಿಂದಿನ ಪ್ರವಚನದಲ್ಲೇ ನಾವು ಹೇಳ್ಕೊಂಡ್ವಿ, ಸೂರ್ಯನಾಡಿ, ಚಂದ್ರನಾಡಿ, ಇಡ, ಪಿಂಗಳ, ಬಲಗಡೆ ಇರತಕ್ಕಂಥದ್ದು ಇಡ, ಎಡಗಡೆ ಇರತಕ್ಕಂಥದ್ದು ಪಿಂಗಳ, ಮಧ್ಯದಲ್ಲಿ ಸುಷುಮ್ನ ಅಂತಕ್ಕಂಥ ನಾಡಿ ಇರುತ್ತೆ. ಗುದದ್ವಾರದಿಂದ ಹಿಡಿದು ಭ್ರೂಮಧ್ಯದವರೆಗೂ ಕೂಡ ಇಡ, ಪಿಂಗಳ, ಸುಷುಮ್ನ ಅಂತಕ್ಕಂಥದ್ದು 3 ಪೆನೆ ಹಾಕ್ಕೊಂಡು ಬರುತ್ತೆ. ಇಡ, ಪಿಂಗಳ, ಸುಷುಮ್ನ 3 ಕೂಡ ಇಲ್ಲಿ ಭ್ರುಕುಟಿ ಅಂತ ಕರೀತಾರೆ. ಭ್ರುಕುಟಿ ಅಂದರೆ ಹುಬ್ಬುಗಳ ಮಧ್ಯಪ್ರದೇಶ. ಅದನ್ನು ತ್ರಿಕೂಟ ಅಂತ ಕರೀತಾರೆ ಮತ್ತು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಅಲ್ಲಿಂದ ಮತ್ತೆ ಸುಷುಮ್ನ ಮಾತ್ರ ನಡನೆತ್ತಿಗೆ ಹೋಗುತ್ತೆ, ಇಡ, ಪಿಂಗಳ ಅಲ್ಲಲ್ಲಿ ನಿಂತೋಗುತ್ತೆ. ಹಾಗಾಗಿ ಇಡ, ಪಿಂಗಳ, ಸುಷುಮ್ನ ಎಂಬ 3 ನಾಡಿಗಳು ಮನುಷ್ಯ ದೇಹದಲ್ಲಿ ಪ್ರಸಿದ್ಧವಾಗಿದೆ. ಇವುಗಳಲ್ಲಿ ಸುಷುಮ್ನ ನಾಡಿಯು ಊರ್ಧ್ವಮುಖವಾಗಿರುವುದು. ಇಡ, ಪಿಂಗಳಗಳೆರಡು ಈ ಸುಷುಮ್ನಗಳೊಡನೆ ಸಮಾಗಮವಾದಾಗ ಗಂಗಾ, ಯಮುನಾ, ಸರಸ್ವತಿ ಎಂಬ ತ್ರಿವೇಣಿ ಸಂಗಮದಂತೆ ಪವಿತ್ರ ತೀರ್ಥವಾಗುವುದು. ಎಲ್ಲಿ ಸಂಗಮ ಆಗುತ್ತಿದೋ ತ್ರಿವೇಣಿ ಸಂಗಮ? ಭ್ರುಕುಟಿ, ಅಂದರೆ ಈ ಹುಬ್ಬುಗಳ ಮಧ್ಯದಲ್ಲಿ. ಹಾಗಾಗಿ ಭಗವಂತನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ನಾಸಾಗ್ರೆ ನಸ್ತದೃಷ್ಟಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ
ಹಾಗಾಗಿ ಈ ಮೂಗಿನ ತುದಿ ಇದೆಯಲ್ಲ, ಮೂಗಿನ ತುದಿ ಕೆಲವರು ಇದು ಅಂದ್ಕೊತಾರೆ, ಇದಲ್ಲ. ಮೂಗಿನ ತುದಿ ಅಂದರೆ ಇದು. ಈ ಮೂಗಿನ ತುದಿ, ಈ ಹುಬ್ಬುಗಳ ಮಧ್ಯಪ್ರದೇಶ ಇದೆಯಲ್ಲ, ಇದು ಅತ್ಯಂತ ಪವಿತ್ರವಾಗಿರತಕ್ಕಂಥ ದಿವ್ಯವಾಗಿರತಕ್ಕಂಥ ಪ್ರದೇಶ. ಇಲ್ಲಿ ಯಾರು ಪ್ರಾಣಗಳನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಕುಂಭಕವನ್ನು ಮಾಡಿ, ಕುಂಭಕ ರೇಚಕ ಪೂರಕ ಕುಂಭಕ ಅಂತ ಹೇಳ್ಬಿಟ್ಟು ಅಂತ, ಈ ಕುಂಭಕವನ್ನು ಮಾಡಿ ಯಾರು ಮನಸ್ಸನ್ನು ಇಲ್ಲಿ ನಿಲ್ಲಿಸ್ತಾನೆ, ಈ ಭ್ರೂ ಮಧ್ಯದಲ್ಲಿ ಒಂದೊಂದು ಸೆಕೆಂಡ್ ನಿಲ್ಲಿಸಿದ್ರೂ ಸಾಕು, ನಮ್ಮ ಜೀವನ ಧನ್ಯ ಆಗ್ತಾ ಹೋಗುತ್ತೆ, ನಮ್ಮ ಜೀವನ ಪವಿತ್ರ ಆಗ್ತಾ ಹೋಗುತ್ತೆ, ಪಾಪಗಳ ನಾಶ ಅಂತಕ್ಕಂಥದ್ದಾಗುತ್ತೆ. ಆಮೇಲೆ ಏನು ಜ್ಞಾನದ ಸಿದ್ಧಿ ಅಂತಕ್ಕಂಥದ್ದು ಸಿದ್ಧಿಸ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಧ್ಯಾನ ಅಂದರೆ ಆ ಮನಸ್ಸಿನ ಕಾನ್ಸಂಟ್ರೇಷನ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್. ಅದು ತ್ರಿವೇಣಿ ಸಂಗಮದ ಸ್ನಾನಕ್ಕೆ ಸಮಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಂತೆ ಪವಿತ್ರ ತೀರ್ಥವಾಗುವುದು. ಹಾಗಾಗಿ ದಿನಕ್ಕೆ ಒಂದು 5 ಸೆಕೆಂಡ್ 10 ಸೆಕೆಂಡ್ ನಾವು ಅದನ್ನು ಮಾಡಿದ್ರೂ ಸಾಕು, ಧನ್ಯರಾಗೋಗ್ಬಿಡ್ತೀವಿ ನಾವು. ಹಾಗಾಗಿ ಕುಂಭಕ ಮಾಡಿ ಭ್ರೂಮಧ್ಯದಲ್ಲಿ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಬೇಕು. ಅದನ್ನು ಮಾಡಿದಾಗ ಈ ಸಿದ್ಧಿ ಸಿಗುತ್ತೆ ನೋಡಿ. ಎಂಥ ಒಂದು ಒಳ್ಳೆ ಉಪಾಸನೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಇದು ಒಂದು ದೇಹಾಭಿಮಾನನ ಬಿಡ್ತಕ್ಕಂಥದ್ದು, ದೇಹದ ಪರಿಕರಗಳನ್ನೆಲ್ಲ ಕೂಡ ಹೋಮ ದ್ರವ್ಯಗಳು ಅಂತ ಭಾವಿಸ್ಕೊತಕ್ಕಂಥದ್ದು, ಒಳಗಿರ್ತಕ್ಕಂಥ ಚೈತನ್ಯದ ಅಗ್ನಿಯನ್ನೇ ಚಿದಗ್ನಿ ಅದನ್ನೇ ಯಜ್ಞ ಅಂತ ಯಜ್ಞೇಶ್ವರ ಅಂತ ತಿಳ್ಕೊತಕ್ಕಂಥದ್ದು, ಮನಸ್ಸನ್ನು ಇಂದ್ರಿಯಗಳನ್ನು ಇವುಗಳನ್ನೆಲ್ಲ ಕೂಡ ಅದಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು, ಮತ್ತು ಈ ತ್ರಿವೇಣಿ ಸಂಗಮದಲ್ಲಿ ಅವಭೃತ ಸ್ನಾನ ಮಾಡ್ತಕ್ಕಂಥದ್ದು ಅಂದರೆ ಪೂರ್ಣಾಹುತಿಯ ಸ್ನಾನ, ಇದನ್ನು ಮಾಡ್ತಕ್ಕಂಥದ್ದು. ಈ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಉಪಾಸನೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗಿಗಳು ಈ ತ್ರಿವೇಣಿಯಲ್ಲಿ ಸ್ನಾನ ಮಾಡಿ ಆತ್ಮದ ಯಜ್ಞದ ಅವಭೃತ ಸ್ನಾನವನ್ನು ಆಚರಿಸುವರು. ಈ ತ್ರಿವೇಣಿ ಸಂಗಮದಲ್ಲಿ ಇಲ್ಲಿರ್ತಕ್ಕಂಥ ತ್ರಿವೇಣಿ ಸಂಗಮದಲ್ಲಿ ಯೋಗಿಗಳು ಸ್ನಾನ ಮಾಡಿ ಆತ್ಮಯಜ್ಞದ ಅವಭೃತ ಸ್ನಾನವನ್ನು ಆಚರಿಸುವರು. ಇಡೆಯನ್ನು ಯಮುನೆ ಎಂದು ನೋಡಿ, ಒಂದೊಂದು ನಾಡಿಗಳು ಯಾವ್ಯಾವುದು ಅಂತ ಹೇಳ್ತಾ ಇದ್ದಾರೆ. ಇಡೆಯನ್ನು ಯಮುನೆ ಅಂತ, ಪಿಂಗಳೆಯನ್ನು ಸರಸ್ವತಿ ಅಂತ ಕರೀತಾರಂತೆ. ಇದು ಯಮುನೆ, ಇದು ಸರಸ್ವತಿ. ಮತ್ತು ಮಧ್ಯ ಹರಿತಾ ಇರ್ತಕ್ಕಂಥ ಈ ಸುಷುಮ್ನ ಇದೆಯಲ್ಲ, ಅದು ಗಂಗೆ. ಸುಷುಮ್ನೆಯನ್ನು ಗಂಗೆ ಎಂದು ಹರದೀಪಿಕೆ ಎಂಬ ಗ್ರಂಥದಲ್ಲಿ ಹೇಳಲಾಗಿದೆ. ಇವುಗಳ ಸಂಗಮದಲ್ಲಿ ಮಾಡುವ ಸ್ನಾನವೇ ನಿಜವಾದ ತ್ರಿವೇಣಿ ಸಂಗಮ ಸ್ನಾನ. ಅಲ್ಲಿ ನಿಜವಾಗಲೂ ತ್ರಿವೇಣಿ ಸಂಗಮ ಸ್ನಾನ ಆಗತ್ತೆ. ಇದು ಸಾಮಾನ್ಯ ಯೋಗಿಗಳಿಗೂ ದುರ್ಲಭವೇ ಸರಿ. ಸಾಮಾನ್ಯ ಯೋಗಿಗಳಿಗೆ ಇದು ಗೊತ್ತಿರೋದಿಲ್ಲ, ಎಲ್ರಿಗೂ ಗೊತ್ತಾಗ್ತಕ್ಕಂಥದ್ದಲ್ಲ. ದಿವ್ಯರಾಗಿರ್ತಕ್ಕಂಥ ಎಷ್ಟೋ ತಪಸ್ಸನ್ನು ಮಾಡಿ ಸಿದ್ಧಿ ಪಡ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ಅಂತಕ್ಕಂಥದ್ದು, ಭಾವನೆ ಅಂತಕ್ಕಂಥದ್ದು ಬರುತ್ತೆ. ಪ್ರಯತ್ನ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು 10 ಸೆಕೆಂಡ್ ಆದರೂ ಅಲ್ಲಿ ಮನಸ್ಸನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆರಾಮಾಗಿ ನಿಲ್ಲಿಸ್ಬೋದು. ಕುಂಭಕ ನೋಡಿ, 1 ನಿಮಿಷ ಒಬ್ಬ ಮನುಷ್ಯ ಕುಂಭಕದಲ್ಲಿ, ಸಾಮಾನ್ಯ ಮನುಷ್ಯ ನಾನು ಹೇಳ್ತಾ ಇರೋದು, ಯೋಗಿಗಳೆಲ್ಲ, ಸಾಮಾನ್ಯ ಮನುಷ್ಯ ಕುಂಭಕದಲ್ಲಿ ಒಂದು 50ರಿಂದ 60 ಸೆಕೆಂಡ್ ಅಷ್ಟು ಕಾಲ ವಾಯುವನ್ನು ಕುಂಭಕದಲ್ಲಿ ಇಡ್ಬೋದಂತ. ಅಂದರೆ 1 ನಿಮಿಷ ಕಾಲ ನಾವು ಅದನ್ನು ಭದ್ರ ಮಾಡ್ಬೋದು. ಅದರಲ್ಲಿ ಒಂದು 30 ಸೆಕೆಂಡ್ ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೂ ಸಾಕು, ತ್ರಿವೇಣಿ ಸಂಗಮದಲ್ಲಿ ನಮಗೆ ಅವಭೃತ ಸ್ನಾನ, ಆತ್ಮ ಯಜ್ಞದ ಅವಭೃತ ಸ್ನಾನ ಅಂತಕ್ಕಂಥದ್ದು ಆಗಿಬಿಡತ್ತೆ. ಅದನ್ನ ಇಲ್ಲಿ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಮಾಡಬೇಕು ಅಂತಂದರೆ ನಮ್ಗೆ ಅವೆಲ್ಲ ಸಿದ್ಧಿಸಬೇಕು ಅಂತಂದರೆ ಯಾರ ಅನುಗ್ರಹ ಬೇಕು? ದೇವತೆಗಳ ಅನುಗ್ರಹ ಬೇಕು. ಅದಕ್ಕೆ ಹೇ ದೇವತೆಗಳಿರ, ಈ ಯಜ್ಞದ ಅವಭೃತ ಸ್ನಾನಕ್ಕೆ ನನ್ನನ್ನು ತಯಾರು ಮಾಡಿರಿ, ನನಗೆ ಇದನ್ನೆಲ್ಲ ಸಿದ್ಧಿಸ್ಕೊಡ್ರಿ, ನಮ್ಗೆ ಇದಕ್ಕೇನು ಬೇಕೋ ಅದರ ಮಾರ್ಗದರ್ಶನನ ನೀವೇ ಮಾಡ್ರಿ ಅಂತಕ್ಕಂಥ ಪ್ರಾರ್ಥನೆ ಇಲ್ಲಿ. ಆದ್ದರಿಂದ ಈ ಶರೀರ ಯಜ್ಞದ ಅವಭೃತವು ಹೀಗೆ ಸೂಕ್ಷ್ಮವಾದ ತ್ರಿವೇಣಿಗಳ ಸಂಗಮದಲ್ಲಿ ನೆರವೇರಿ ಯಜ್ಞಕರ್ಮವು ಪೂರೈಸುತ್ತದೆ ಹೀಗೆಂದು ಚಿಂತಿಸಬೇಕೆಂದು, ಅಂದರೆ ಪ್ರತಿದಿನ ಅದನ್ನು ನಾವು ಧ್ಯಾನಿಸಬೇಕು, ಚಿಂತಿಸಬೇಕು ಅಂತ ಇಲ್ಲಿ ಶ್ರುತಿಯ ಅಭಿಪ್ರಾಯವಾಗಿದೆ. ಕೊನೆಯದಾಗಿ ಸ್ವಗಾಕಾರವೆಂದರೆ ಸಮರ್ಪಣವು. ನಾವು ಹೇಳ್ತಾ ಇರ್ತೀವಲ್ಲ ಸ್ವಾಹ ಅಂತ ಹೇಳ್ಬಿಟ್ಟು, ಏನೇ ನಾವು ಕೊಟ್ಟರು ಕೂಡ ಏನು ಹೇಳ್ತೀವಿ? ಸ್ವಾಹ ಅಂತ. ಸ್ವಾಹ ಅಂದರೆ ಸಂಸ್ಕೃತದಲ್ಲಿ ನಿಜವಾದ ಅರ್ಥ ಏನು ಅಂದರೆ ಸ್ವೀಕರಿಸು ಅಂತ. ಸ್ವೀಕರಿಸು, ನಾನೇನು ಕೊಡ್ತಾ ಇದ್ದೀನಿ ಅದನ್ನು ಸ್ವೀಕರಿಸು ಅಂತ. ಕೆಲವರೇನು ಅಂತಂದರೆ ಎಲ್ಲ ಅದನ್ನು ನೆಗೆಟಿವ್ ಆಗೆಲ್ಲ ಉಪಯೋಗಿಸ್ಬಿಡ್ತಾರೆ. ಯಾವನು 10 ಲಕ್ಷ ಸ್ವಾಹ ಅಂತಾರೆ, ಇವನು ಯಾವನೋ ಏನೋ ಸ್ವಾಹ ಅಂತ. ಅಂದರೆ ಅದು ಅಪಾತ್ರಕ್ಕೆ ಗುರಿ ಆಗಿಬಿಟ್ಟಿದೆ. ಅದು ಸ್ವಾಹ ಅಂದರೆ ಸ್ವೀಕರಿಸು ಅಂತ. ಯಜ್ಞೇಶ್ವರನಿಗೆ ಅಂದರೆ ಅಗ್ನಿಗೆ 2 ಪತ್ನಿಯರಿದ್ದಾರೆ, ಸ್ವಧ ಸ್ವಾಹ ಅಂತಕ್ಕಂಥ 2 ಪತ್ನಿಯರಿದ್ದಾರೆ. ಪಿತೃಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಆವಿರ್ಭಾಗಗಳನ್ನು ಕೊಟ್ಟರು ಕೂಡ ಸ್ವಧಾದೇವಿ ತೊಗೊಂಡೋಗಿ ಪಿತೃಗಳಿಗೆಲ್ಲ ಹಂಚ್ತಾಳೆ.
ಆ ಸ್ವಧಾದೇವಿ ಅಂತಕ್ಕಂಥವಳು ಮಹಾಲಕ್ಷ್ಮಿ ಅಂಶ ಸಂಭೂತಳು, ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ. ಆಕೆ ತಾಯಿ ಸ್ವರೂಪದಲ್ಲಿ ಪಿತೃಗಳಿಗೆ ಯಾವ ರೂಪದಲ್ಲಿ ಆವಿರ್ಭಾಗಗಳು ಹೊಂದಬೇಕೋ ಅವ್ರಿಗೆ, ಅಂದರೆ ಅವರ ಆಹಾರ ಏನೋ ಆ ರೂಪದಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದನ್ನು, ಇವಾಗ ನಾವು ಪಿಂಡ ಪ್ರದಾನನೇ ಮಾಡ್ಬೋದು, ತರ್ಪಣನೇ ಕೊಡ್ಬೋದು, ಸ್ವಯಂ ಪಾಕ ಕೊಡ್ಬೋದು, ಅಥವಾ ಪಿತೃಗಳ ಹೆಸರು ಹೇಳಿ ಯಾವುದಾದ್ರೂ ದಾನ ಮಾಡಿರ್ಬೋದು, ಪಿತೃಗಳ ಹೆಸರು ಹೇಳಿ ಯಾವುದಾದ್ರೂ ಜಪ ಮಾಡಿರ್ಬೋದು, ಪಿತೃಗಳ ಹೆಸರು ಹೇಳಿ ಯಾವುದಾದ್ರೂ ಒಂದು ಗ್ರಂಥ ಪಠನ ಈ ಥರದ್ದನ್ನು ಮಾಡಿರ್ಬೋದು, ಅಥವಾ ಸೇವೆ ಮಾಡಿರ್ಬೋದು ಯಾವುದಾದ್ರೂ ಪಿತೃಗಳ ಹೆಸರು ಹೇಳಿ. ಅದನ್ನೆಲ್ಲ ಕೂಡ ಸ್ವಧಾ ಅಂತಕ್ಕಂಥ ದೇವಿ ಏನು ಮಾಡ್ತಾಳೆ, ಅದನ್ನು ಸ್ವೀಕರಿಸಿ ಪಿತೃಗಳಿಗೆ ಅದನ್ನು ಹಂಚಿಕೊಡ್ತಾಳೆ. ತಗೊಳ್ಳಿ ನಿಮ್ಮ ವಂಶೀಕರು ಈ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ದೇವತೆಗಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಏನೇನು ಪರಿಕರಗಳಿದೆ ನೋಡಿ, ದೇವತೆಗಳನ್ನು ಉದ್ದೇಶಿಸಿ ಪೂಜೆ ಮಾಡ್ತೀವಿ, ಆಮೇಲೆ ಸೇವೆ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ದಾನ ಮಾಡ್ತೀವಿ. ಈ ಥರದ್ದು ಏನೇ ನಾವು ಮಾಡಿದ್ರು ಕೂಡ, ಅಂದರೆ ನೀವು ಬರೀ ಹೋಮ ಹವನ ಬರೀ ಅಷ್ಟೇ ನೀವು ತಾಟಲ್ಲಿ ಇಟ್ಕೋಬೇಡಿ. ನಾವು ಏನೇ ಸಮರ್ಪಣೆ ಮಾಡಿರ್ತೀವಿ ಅದನ್ನೆಲ್ಲ ಕೂಡ ಸ್ವಾಹಾದೇವಿ ಸ್ವೀಕರಿಸ್ತಾಳೆ. ಸ್ವಾಹಾದೇವಿ ಸ್ವೀಕರಿಸಿ ದೇವತೆಗಳಿಗೆ ಅಮೃತದ ರೂಪದಲ್ಲಿ ಅಮೃತನ ಎಲ್ಲ ದೇವತೆಗಳಿಗೂ ಕೂಡ ದೇವತಾ ಶಕ್ತಿಗಳಿಗೆ ಹಂಚುತ್ತಾಳೆ. ಹಾಗಾಗಿ ನೀವು ಮಹಾಲಕ್ಷ್ಮಿ ಅಷ್ಟೋತ್ತರ ತೆಗೆದು ನೋಡ್ರಿ, ನಮಃ ಸ್ವಾಹಾಯೈ ಸ್ವಧಾಯೈ ಅಂತ ಬರುತ್ತೆ ಅಷ್ಟೋತ್ತರದಲ್ಲಿ. ಸ್ವಾಹ ಸ್ವಧಾ ರೂಪದಲ್ಲಿ ಇರತಕ್ಕಂಥವಳು ಸಾಕ್ಷಾತ್ ಮಹಾಲಕ್ಷ್ಮಿ. ಸ್ವಧಾದೇವಿಯೇನು. ಈ ಶಕ್ತಿಗಳೆಲ್ಲ ಕೂಡ ಭಗವತಿಯದೇ ಶಕ್ತಿ, ಆದಿಪರಾಶಕ್ತಿಯದೇ ಶಕ್ತಿಗಳಿವೆಲ್ಲ ಕೂಡ. ಹಾಗಾಗಿ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಇವಳೇ ತಾಯಿ ಆಗಿರೋದ್ರಿಂದ ಅವಳು ಹಂಚಿಕೊಡ್ತಾಳೆ ಎಲ್ಲರಿಗೂ ಕೂಡ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಸ್ವಗಾಕಾರವೆಂದರೆ ಸಮರ್ಪಣವು, ಸ್ವಗಾಕೃತ ವೈ ಪಶವಃ ಎಂಬ ವಾಕ್ಯದಲ್ಲಿ ಈ ಅಭಿಪ್ರಾಯವು ಸ್ಪಷ್ಟವಾಗಿದೆ. ಒಟ್ಟಿನಲ್ಲಿ ದೇಹವೇ ಮುಂತಾದ ಸಕಲ ಪದಾರ್ಥಗಳು ಪ್ರತ್ಯೇಗಾತ್ಮನಾದ ಪರಮಾನಂದ ಬ್ರಹ್ಮನಲ್ಲಿಯೇ ಒಂದಾಗಿ ಬಿಡಲಿ. ಪ್ರತ್ಯೇಗಾತ್ಮನಾದ ಬ್ರಹ್ಮ ಅಂತಂದರೆ ನಮ್ಮ ಹೃದಯದಲ್ಲೇ ಇರತಕ್ಕಂಥ ಪರಬ್ರಹ್ಮ ಸ್ವರೂಪ. ನಾನು ಅಂತ ವ್ಯವಹಾರ ಮಾಡ್ತಾ ಇರತಕ್ಕಂಥ ಪರಬ್ರಹ್ಮ ಸ್ವರೂಪ. ಪರಬ್ರಹ್ಮ ಅಂತಂದರೆ ಎಲ್ಲೋ ಕೈಲಾಸದಲ್ಲಿದ್ದಾನೆ, ವೈಕುಂಠದಲ್ಲಿದ್ದಾನೆ ಅಂತ ತಿಳ್ಕೊಬಾರ್ದು. ನಾನು ಅಂತ ಯಾವುದು ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಚಿದಾಕಾಶ ಇದೆಯೋ ಅದೇ ಪರಬ್ರಹ್ಮ. ಆ ಪರಬ್ರಹ್ಮ ಅಂತಕ್ಕಂಥ ಅಗ್ನಿನಲ್ಲಿ ನಮ್ಮ ಸರ್ವಸ್ವವನ್ನು ಅದರೊಳಗೆ ಹೋಮ ಮಾಡಿಬಿಡ್ಬೇಕು. ಪರಮಾತ್ಮ ತಗೋ, ಎಲ್ಲನೂ ನೀನೇ. ಅಂದರೆ ನನ್ನ ದೇಹ ನಿನ್ನದೇ, ನನ್ನ ಇಂದ್ರಿಯಗಳು ನಿನ್ನದೇ, ನಾನು ಯೋಚನೆ ಮಾಡ್ತಾ ಇರ್ತಕ್ಕಂಥ ಯೋಚನೆಗಳೆಲ್ಲ ನಿನ್ನದೇ, ತಗೋ ಸರ್ವರ್ಪಣೆ ಮಾಡಿಬಿಡ್ತಾ ಇದ್ದೀನಿ. ಆಮೇಲೆ ನಾನು ಏನೇನು ಬುದ್ಧಿರೂಪವಾಗಿ ನಾನೇನು ಪ್ಲ್ಯಾನ್ ಆಗ್ತಾ ಇದ್ದೀನಿ ಅದೆಲ್ಲ ಕೂಡ ನಿನ್ನದೇ, ತಗೋ ಸಮರ್ಪಣೆ ಮಾಡಿಬಿಡ್ತಾ ಇದ್ದೀನಿ. ಅಂದರೆ ಎಲ್ಲವನ್ನು ಸರ್ವ ಸಮರ್ಪಣ ಭಾವ ಅಂತ ಹೇಳ್ಬಿಟ್ಟು ಅಂತ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ. ದೇಹವೇ ಮುಂತಾದ ಸಕಲ ಪದಾರ್ಥಗಳು ಪ್ರತ್ಯೇಗಾತ್ಮನಾದ ಪರಮಾನಂದ ಬ್ರಹ್ಮನಲ್ಲಿಯೇ ಒಂದಾಗಿ ಬಿಡಲಿ ಎಂಬುದು ಈ ಅನುವಾಕದ ಸಾರವಾಗಿದೆ. ಎಂಥ ಅದ್ಭುತವಾಗಿರತಕ್ಕಂಥ ಅನುವಾಕ ಅಲ್ವಾ ಇದು! ಎಂಥ ಉಪಾಸನೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ 4 ಉಪಾಸನೆಗಳು ಬರುತ್ತೆ. ಹಿಂದೆ ಒಂದು ಉಪಾಸನೆ ಯೋಗದ ಉಪಾಸನೆ ಆಯಿತು, ನಾಮಸ್ಮರಣೆಯ ಉಪಾಸನೆ ಆಯಿತು, ಈಗ ಇದು 3ನೇ ಉಪಾಸನೆ. ಮೇ ಎಂದು ಪ್ರತಿಯೊಂದು ಪದಾರ್ಥದ ಜೊತೆಗೂ ಹೇಳಿರುವುದರ ಅಭಿಪ್ರಾಯವೇನೆಂದರೆ, ಚಿದ್ರೂಪವಾದ ಪರಬ್ರಹ್ಮಕ್ಕೂ ಜಡವಾಗಿ ತೋರುತ್ತಿರುವ ಹೊರಗಿನ ಪದಾರ್ಥಗಳಿಗೂ ಸಂಬಂಧವನ್ನು ಹೆಚ್ಚು ಹೆಚ್ಚು ದೃಢಗೊಳಿಸುವುದಕ್ಕಾಗಿ ಎಂದು ತಿಳಿಯಬೇಕು. ಅಂದರೆ ಹೊರಗೆ ಕಾಣ್ತಾ ಇರ್ತಕ್ಕಂಥ ಪದಾರ್ಥಗಳು ಪ್ರಪಂಚ, ನನ್ನ ಒಳಗೆ ಇರ್ತಕ್ಕಂಥ ಚೈತನ್ಯ ಅಭಿನ್ನ, ಬೇರೆ ಬೇರೆ ಅಲ್ಲ. ಯಾವುದು ನನ್ನ ಒಳಗೆ ಪರಬ್ರಹ್ಮ ಅಂತ ತೋರ್ಕೊತಾ ಇದೆಯೋ ಅದೇ ಹೊರಗಡೆ ನನಗೆ ಪ್ರಪಂಚದ ರೂಪದಲ್ಲಿ ಕಾಣಿಸ್ಕೊತಾ ಇದೆ. ಈ ಮಂತ್ರ ಭಾಗದ ಅರ್ಥವು ಸಾಮಾನ್ಯರಿಗೆ ಒಮ್ಮೆಗೆ ತಿಳಿಯುವಂತಿಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ಕೇಳ್ಬಿಟ್ಟು ಹಾಕ್ನಕ್ಕೆ ಏನೋ ಋಷಿಗಳು ಹೇಳಿದ್ದಾರೆ, ಯಾತ್ರದೋ ಇವರು ಹೇಳ್ತಾ ಇದ್ದಾರೆ ಅಂತ ಅನ್ನೋ ಥರದಲ್ಲಿ ಭಾವನೆ ಬಂದ್ಬಿಡುತ್ತೆ. ಇದನ್ನು ಕೂತ್ಕೊಂಡು ನಾವು ಚಿಂತನೆ ಮಾಡಬೇಕು. ಮನೆಯಲ್ಲಿ ಕೂತ್ಕೊಂಡು ಏಕಾಂತವಾಗಿ ಕೂತ್ಕೊಂಡು ಒಂದೊಂದನ್ನೇ ಚಿಂತನೆ ಮಾಡ್ತಾ ಬಂದಾಗ ಆ ಒಂದೊಂದೇ ಸಾಕ್ಷಾತ್ಕಾರಗಳು ನಮ್ಗೆ ಆಗ್ತಾ ಬರುತ್ತೆ. ಭಗವಂತ ರಿವೀಲ್ ಆಗ್ತಾ ಬರ್ತಾನೆ. ಆದರೂ ವೇದದಲ್ಲಿ ಎಂತೆಂಥ ಮಹದ್ ವಿಚಾರಗಳು ಅಡಕವಾಗಿವೆ ಎಂಬುದನ್ನು ಮನಗಾಣುವ ಮಟ್ಟಿಗೆ ಈ ವಿವರಣೆಯು ಉಪಯೋಗವಾದೀತು. ಜೊತೆಗೆ ಯೋಗಶಾಸ್ತ್ರದ ಪರಿಚಯವೂ ವೇದಾಂತೋಕ್ತ ತತ್ವಜ್ಞಾನಕ್ಕೆ ಬಹಳ ಅಗತ್ಯವೆಂದು ಕಂಡುಬರುತ್ತದೆ. ನಾವು ಸಾಮಾನ್ಯವಾಗಿ ಏನು ನೋಡ್ತಾ ಇರ್ತೀವಿ ಅಂದರೆ, ಯೋಗಿಗಳೆಲ್ಲ ವೇದಾಂತಿಗಳನ್ನು ಬೈತಾರೆ. ಅವ್ರೇನು ಬರೀ ಸುಮ್ಮನೆ ಕೂತ್ಕೊಂಡು ಥಿಂಕ್ ಮಾಡಿಬಿಟ್ರೆ ಆತ್ಮ ಸಾಕ್ಷಾತ್ಕಾರ ಆಗೋಗುತ್ತಾ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಯೋಗಿಗಳನ್ನು ಬೈತಾರೆ. ಇವ್ರು ಏನಪ್ಪ ಮೂಗಿಡ್ಕೊತಾರೆ, ಏನೋ ವಾಯು ಸಂಚಾರ ಅಂತಾರೆ, ಏನೋ ಯೋಗ ಅಂತಾರೆ, ಧ್ಯಾನ ಅಂತಾರೆ, ಇದರಿಂದ ಬ್ರಹ್ಮ ಸಾಕ್ಷಾತ್ಕಾರ ಆಗೋಗ್ಬಿಡುತ್ತಾ ಅಂತ ಹೇಳ್ಬಿಟ್ರು. ಇದೇನು ಅಂದರೆ ಒಂದಕ್ಕೊಂದು ಪೂರಕ. ವೇದಾಂತ ಚರ್ಚೆನೂ ಇರಬೇಕು, ಅದಕ್ಕೆ ತಕ್ಕಂಥ ಪ್ರಯತ್ನವೂ ಇರಬೇಕು. ಎರಡೂ ಇಲ್ಲ ಅಂತಂದರೆ ಆಗೋದಿಲ್ಲ. ಒಂದು ಥಿಯರಿ, ಒಂದು ಪ್ರಾಕ್ಟಿಕಲ್ಲು. ನಾವು ಇವಾಗ ಡ್ರೈವಿಂಗ್ ಬಗ್ಗೆ ಒಂದು 10 ಕ್ಲಾಸ್ ಕೇಳಿರ್ತೀನಿ ಅಂದ್ಕೊಳ್ಳಿ. ಡ್ರೈವಿಂಗ್ ಬಗ್ಗೆ ಕಾರ್ ಕೊಟ್ಬಿಟ್ಟು ಕೂಡಿಸ್ಬಿಟ್ಟು ಗೇರ್ ಹಾಕಪ್ಪ, ಬ್ರೇಕ್ ಹಾಕಪ್ಪ, ಸ್ಟಾರ್ಟ್ ಮಾಡಪ್ಪ, ಕ್ಲಚ್ ಬಿಡಪ್ಪ ಅಂತಂದರೆ ಏನು ಬಿಡ್ತಾನೆ ಅವನು? ಬರೀ ಥಿಯರಿ ಕೇಳಿಕೊಂಡು ಪ್ರಾಕ್ಟಿಕಲ್ಸ್ ಇಲ್ದಿರ. ಹಾಗಾಗಿ ಎರಡೂ ಬೇಕು, ಪ್ರಾಕ್ಟಿಕಲ್ಸೂ ಬೇಕು, ಥಿಯರಿನೂ ಬೇಕು. ನಾವು ಬರೀ ಒಂದು ಇಟ್ಕೊಂಡು ಪ್ರಾಕ್ಟಿಕಲ್ಸ್ ಮಾತ್ರ ಇಟ್ಕೊಂಡು ಥಿಯರಿನ ಬಿಟ್ಟರೂ ಆಗಲ್ಲ,
ಥಿಯರಿನ ಇಟ್ಕೊಂಡು ಪ್ರಾಕ್ಟಿಕಲ್ಸ್ ಬಿಟ್ಟರು ಆಗಲ್ಲ. ವೇದಾಂತ ಚರ್ಚೆನೂ ಬೇಕು, ಯೋಗ ಸಾಧನೆಯೂ ಮಾಡಬೇಕು, ಪ್ರಯತ್ನ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತ ಈ ಒಂದು ಅನುವಾಕಿನ ಒಂದು ಸಾರಾಂಶ. ಹೀಗೆ ವೇದವು ಎಲ್ಲ ದರ್ಶನಗಳ ಸಾರವಾಗಿದೆ. ಈಗಿನ ಕಾಲಕ್ಕೆ ವೇದಾಧ್ಯಯನವೇ ದುರ್ಲಭವಾಗಿರುವುದರಿಂದ ಇನ್ನು ಅದರ ಅರ್ಥ ವಿಚಾರ, ವೇದೋಕ್ತ ಕರ್ಮೋಪಾಸನೆಗಳ ಅನುಷ್ಠಾನ, ಅದರಿಂದ ಚಿತ್ತಶುದ್ಧಿಯ ಮೂಲಕ ಆತ್ಮಜ್ಞಾನ, ಮುಕ್ತಿ ಇವುಗಳು ಕಲಿಯುಗದವರಿಗೆ ಹಗಲುಗನಸೆಂದೇ ಭಾವಿಸಬಹುದು. ಅಂತೂ ನಮ್ಮ ಪೂರ್ವಜರ ತಿಳುವಳಿಕೆ ಹಾಗೂ ಕ್ರಿಯಾಶೀಲತೆಯು ಯಾವ ಕಾಲಕ್ಕೂ ಆದರ್ಶವಾಗಿಯೇ ಉಳಿಯುತ್ತದೆ ಎಂಬುದು ಸತ್ಯ. ಅಂಥವರ ಸ್ಮರಣೆಯಿಂದಲಾದರೂ ನಾವು ಮೇಲಕ್ಕೆ ಏರಲು ಯತ್ನಿಸೋಣ. ನೋಡಿ, ಇದು ಎಷ್ಟು ದುರ್ಲಭ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕೇಳೋದಕ್ಕೆ ದುರ್ಲಭ ಇದು. ಅಂದರೆ ನಾವು ಎಲ್ಲನ ಕೇಳ್ತೀವಿ ಅಂತಂದರೆ ಹೇಳೋರಿರಲ್ಲ, ಹೇಳ್ತೀವಿ ಅಂದರೆ ಕೇಳೋರಿರಲ್ಲ. ಹಾಗಾಗಿ ಇಲ್ಲಿ ನಾವು ಹೇಳ್ತಾ ಇದ್ದೀವಿ, ನೀವು ಕೇಳ್ತಾ ಇದ್ದೀರಿ ಅಂತಂದರೆ ನಿಜವಾಗ್ಲೂ ಪುಣ್ಯಾತ್ಮರುಗಳು ನಾವೆಲ್ಲ ಕೂಡ. ಭಗವಂತನ ಅಪಾರವಾಗಿರ್ತಕ್ಕಂಥ ಅನುಗ್ರಹ ಇರೋದ್ರಿಂದ ನಾವೆಲ್ಲ ಎಷ್ಟೋ ಜನ್ಮದಿಂದ ಪಾಪಗಳನ್ನು ಕಳ್ಕೊಂಡು ಪುಣ್ಯಾತ್ಮರಾಗಿರೋದ್ರಿಂದ ಈ ಒಂದು ಸದ್ವಿಚಾರ, ಈ ಒಂದು ಸುಯೋಗ ಅಂತಕ್ಕಂಥದ್ದು ಪರಮಾತ್ಮನ ಅನುಗ್ರಹದಿಂದ ನಮಗೆ ಸಿಕ್ಕಿದೆ. ಹಾಗಾಗಿ ಇದನ್ನು ಕೇಳಿ ದಯವಿಟ್ಟು ಅದನ್ನು ಇಲ್ಲಿ ಕೇಳಿ ಇಲ್ಲಿ ಬಿಡಬೇಡಿ. ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ರೆ ಏನಾಗೋಗುತ್ತೆ ಅಂದರೆ ಅದಕ್ಕೆ ಅರ್ಥ ಇಲ್ದಿರ ಹೋಗ್ಬಿಡುತ್ತೆ. ಮನೆಗೆ ಹೋಗಿ ಚಿಂತನೆ ಮಾಡಿರಿ. ಚಿತೆಗೆ ಒಂದು 0 ವ್ಯತ್ಯಾಸ ಅಂತೆ. ಚಿತೆ ಸತ್ತಿರ್ತಕ್ಕಂಥ ದೇಹನ ಸುಡುತ್ತಂತೆ. ಚಿಂತೆ ಏನು ಮಾಡುತ್ತೆ ಅಂದರೆ ಬದುಕಿರೋ ಮನುಷ್ಯನ್ನೇ ಸುಟ್ಟು ಬಿಡುತ್ತಂತೆ. ಹಾಗಾಗಿ ಚಿಂತಲನ್ನಿಯು ಬಿಡಿಸಿ ಶ್ರೀ ಗುರು ನೀಯೇವೇಲ ಚಿಂತಚೇಯವೇ ನೀವು ಮನಸ ಅಂತ ಚಿಂತನೆ ಮಾಡಬೇಕು. ನಾವು ಚಿಂತೆಯನ್ನು ಪಕ್ಕಕ್ಕೆ ತಳ್ಳಿಬಿಟ್ಟು ಚಿಂತನೆಯನ್ನು ಮಾಡಬೇಕು. ಮನೆಗೆ ಹೋಗಿ ನಾವು ಆ ಚಿಂತನೆ ಅಂತಕ್ಕಂಥದ್ದು, ಆ ಪ್ರಾಕ್ಟೀಸ್ ಅಂತಕ್ಕಂಥದ್ದು ಮಾಡೋಕ್ಕೆ ಶುರು ಮಾಡಿದ್ರೆ ತುಂಬ ಅದ್ಭುತವಾಗಿರತಕ್ಕಂಥ ಒಂದು ಫಲ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಏನಾದರೂ ಬೋರ್ ಆಯಿತಾ? ಏನಿಲ್ಲ. ಮಾನಸ ಪೂಜೆ ಇದಕ್ಕೆ ಸಮಯ ಸೀಮಿತ ಇಲ್ಲ. 3 ದಿವಸಕ್ಕೆ 1 ನಿಮಿಷ, 2 ದಿವಸಕ್ಕೆ 30 ಸೆಕೆಂಡ್ ಇದನ್ನ ಮಾಡ್ತಾ ಹೋಗ್ತಾ ಇರ್ತೀವಿ. ಹೌದು, ಆಗ್ತಾ ಇರುತ್ತೆ. ಇದೇನಾಗುತ್ತೆ ಅಂತಂದ್ರೆ ಅಲ್ಲಿಗೆ ವೇಸ್ಟ್ ಆಗೋದಿಲ್ಲ. ನೋಡಿ, ಒಂದು ಹೇಳ್ತೀನಿ, ಹರಿ ವಿರಹಿತ ಮೂಲು ಅನ್ನಮಯ್ಯ ಹೇಳ್ತಾ ಇರ್ತಕ್ಕಂಥ ಮಾತು. ಹರಿ ವಿರಹಿತ ಮೂಲು ಅವಿಕೊನ್ನಾಳ್ಳಕ್ಕೋ ವಿರಸಮ್ಮೂಲು ಮರಿ ವಿಫಲ ಮೂಲು. ಅಂದರೆ ನಾವೇನು ಪ್ರಾಪಂಚಿಕವಾಗಿರ್ತಕ್ಕಂಥ ವ್ಯವಹಾರ ಮಾಡ್ತೀವಿ, ಥಿಂಕಿಂಗ್ ಮಾಡ್ತೀವಿ, ಪ್ಲ್ಯಾನ್ಗಳು ಮಾಡ್ತೀವಿ, ಏನೋ ಮಾಡೋದಕ್ಕೆ ಹೋಗ್ತೀವಿ, ಏನೇನೆಲ್ಲ ಮಾಡ್ತೀವಿ, ಜೀವನ ಎಲ್ಲ ಕಷ್ಟಪಡ್ತೀವಿ. ಆದರೆ ಅವೆಲ್ಲ ಹರಿ ವಿರಹಿತ ಮೂಲು ಅಂದರೆ ಪರಮಾತ್ಮನಿಂದ ದೂರವಾಗಿರತಕ್ಕಂಥ ವಿಚಾರಗಳು. ಅವಿಕೊನ್ನಾಡ್ಲಕ್ಕೋ ಇವತ್ತು ನಮಗೆ ಫಲ ಕೊಟ್ಟಂಗೆ ಕಾಣ್ಬೋದು, ಇವತ್ತು ನಮಗೇನೋ ಕೈಗೂಡ್ದಂಗೆ ಕಾಣ್ಬೋದು. ಅವಿಕೊನ್ನಾಡ್ಲಕ್ಕೋ ವಿರಸಮ್ಮುಲು ಮರಿ ವಿಫಲ ಮೂಲು. ವಿಫಲ ಅಂದ್ರೇನು? ವೇಸ್ಟ್. ಮಾಡಿದ್ದೆಲ್ಲ ಯಾರೋ ಹೊಳೆನಲ್ಲಿ ಹೋಗ್ಬಿಟ್ಟು ಹುಣಸೆ ಹಣ್ಣು ತೊಳೆದ್ರಂತ, ಬೂದಿನಲ್ಲಿ ಹೋಗ್ಬಿಟ್ಟು ಹೋಮ ಮಾಡಿದ್ರಂತ. ನಿನ್ನೆ ಹೇಳಿದೆ ಗಜಸ್ನಾನ ಅಂತ ಹೇಳ್ಬಿಟ್ಟು ಅಂತ. ಆನೆ ಸ್ನಾನ ಮಾಡೋದು ಹೆಂಗೆ ಅಂತ. ಇವೆಲ್ಲ ವೇಸ್ಟು. ಸುಮ್ಮನೆ ಮಾಡಿದ್ದೇ ಮಾಡು. ಆಮೇಲೆ ವಿರಸಮ್ಮುಲು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಹೆಂಡ್ತಿ ನನ್ನೋಳು, ಹೆಂಡ್ತಿ ನನಗೇನೋ ಉದ್ಧಾರ ಮಾಡ್ತಾಳೆ ಅಂತೇಳ್ಬಿಟ್ಟು. ಆಮೇಲೆ ಹೆಂಗಸರೆಲ್ಲ ಬೈಕೋಬೇಡಿ, ಏನು ಹಿಂಗೆ ಅಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಅಂತ. ಅರೆ ಸತ್ಯ ಹೇಳ್ತಾ ಇದ್ದೀನಿ. ಯಾರೋ ನಮ್ಗೆ ಆಗ್ತಾರೆ ಅಂತೇಳ್ಬಿಟ್ಟು ಹೆಂಗಸ್ರ ಮೇಲೆ, ಮಕ್ಕಳ ಮೇಲೆ ನಾವೇನೋ ಜೀವನದ ಒಂದು ಇದನ್ನೆಲ್ಲ ಶ್ರಮನ್ನೆಲ್ಲ ಅವ್ರ ಮೇಲೆ ಹಾಕ್ತೀವಿ. ಕಡೆಗೇನಾಗುತ್ತೆ, ಒಂದು ಟೈಮ್ ಬಂದಾಗ ಹೆಂಡತಿ ಆಗಲಿ ಮಕ್ಕಳಾಗಲಿ ನಮಗೆ ಕೈ ಬಿಟ್ಬಿಡ್ತಾರೆ ಅಲ್ವಾ? ಎಲ್ಲಿ ಕೈ ಬಿಡದೆ ಇದ್ರೂ ICU ಇರ್ತೀವಿ. ICU ಅಂತ ಭಗವಂತ ಹೇಳೋ ಮಾತದು. ICU ನಿನ್ನ ನೋಡ್ಕೊತೀನೋ ಅಂತ ಹೇಳ್ಬಿಟ್ಟು ಅಂತ. ಎಲ್ಲಿ ಸಿಗಲೇ ಇದ್ರು ನೀನು ಅಲ್ಲಿ ಸಿಗ್ತೀಯಾ ಅಂತ ಹೇಳ್ಬಿಟ್ಟು ಅಂತ. ICU ಕೂತ್ಕೊಂಡಿರ್ತಾನಂತೆ. ಆ ಕನ್ನಡಿ ಒಳಗೆ ತೋರಿಸ್ತಾ ಇರ್ತಾರೆ ಬಂದವ್ರಿಗೆಲ್ಲ, ಬಂದು ಬಳಗಗಳಿಗೆಲ್ಲ, ಅವ ಅಲ್ಲಿ ಮಲಗಿದನ್ ನೋಡಿ, ಒಳಗೆ ಬಿಡಲ್ಲ, ಮಾತಾಡಕ್ ಬಿಡೋದಿಲ್ಲ, ನೋಡಿಸ್ತಾ ಇರ್ತಾರೆ. ಕಡೆಗೆ ಇವನು ಬರೀ ಗ್ಲಾಸಲ್ಲಿ ಹಿಂಗೆ ನೋಡ್ತಾ ಇರ್ತಾನೆ, ಯಾರು ಬಂದರು, ಯಾರು ನೋಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು. ಫಸ್ಟ್ ದಿನ ಏನಾಗ್ತಾರೆ, ಅಣ್ಣ ತಮ್ಮಂದ್ರು ಬರ್ತಾರೆ, ಬಂಧು ಬಳಗ ಬರ್ತಾರೆ, ಎಲ್ಲ ಬರ್ತಾರೆ, ದೊಡ್ಡ ಹಾಹಾಕಾರಗಳು ಮಾಡ್ತಾರೆ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ದುಡ್ಡು ಕೇಳಿ, ನಮ್ಮಿಂದ ಏನು ಬೇಕೋ ಕೇಳಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ. ಸ್ವಲ್ಪ ದಿವಸ ಆದಮೇಲೆ ಏನಾಗ್ತಾರೆ, ಹೆಂಡ್ತಿಗೆ ಹೇಳ್ಬಿಟ್ಟು ಹೋಗ್ತಾರೆ. ಹೆಂಡ್ತಿಗೆ ಮಕ್ಕಳಿಗೆ ಅಮ್ಮ ಏನನ್ನ ಆದರೆ ನಮಗೆ ಒಂದು ವಿಷಯದ ಮುಟ್ಟಿಸ್ಬಿಡಿ ಅಂತ. ಅಂದರೆ ಅವ್ನು ಹೋಗ್ತಾನೆ, ಅವ್ನು ಇರಲ್ಲ. ಅವ್ನಿಗೇನು ಹೆಚ್ಚು ಕಡಿಮೆ ಆದರೆ ನಮ್ಗೆ ವಿಷಯ ಮುಟ್ಟಿಸ್ಬಿಡಿ. ಅಲ್ಲಿಗೆ ಅಷ್ಟೇನಾ ಅವ್ರ ಯೋಗ್ಯತೆ ಮುಗೀತು, ಅವ್ರು ಕೈ ಬಿಟ್ಟು. ಹೆಂಡ್ತಿ ಎಷ್ಟು ದಿವಸ ಅಂತ ನೋಡ್ತಾಳೆ, ಎಷ್ಟು ದಿವಸ ಅಂತ ಹೆಂಡತಿ ಮಕ್ಕಳು ಸೇವೆ ಮಾಡ್ತಾರೆ. ಇನ್ನೊಂದು ನೋಡಿ, ಹಾಸ್ಪಿಟಲ್ನಲ್ಲಿ ನರಕ, ಅದು ಪ್ರತ್ಯಕ್ಷವಾಗಿರ್ತಕ್ಕಂಥ ಭೂಮಿಯ ನರಕ. ಒಂದು ಕಡೆ ಈ ಜೀವ ಒಳಗಡೆ ICU ಇವನು ನರಕ ಅನುಭವಿಸ್ತಾ ಇದ್ರೆ, ಹೊರಗಡೆ ಹೆಂಡತಿ ಮಕ್ಕಳು ಇನ್ನೊಂದು ಥರದಲ್ಲಿ ನರಕ ಅನುಭವಿಸ್ತಾ ಇರ್ತಾರೆ. ಒಂದು ದುಡ್ಡು ಅವಣಿಸ್ಬೇಕು, ಓಡಾಟ ಇರುತ್ತೆ, ಅವ್ರ ಶ್ರಮ, ಅವ್ರ ಟೈಮ್ ವೇಸ್ಟು, ಸುಮ್ಮನೆ ಹಿಂಸೆ ಪಡ್ತಾ ಇರ್ತಾರೆ. ಆಮೇಲೆ ಏನಾಗುತ್ತೆ, ಒಂದು 6 ತಿಂಗಳಾಗುತ್ತೆ, 8 ತಿಂಗಳಾಗುತ್ತೆ, ಇವನೇನು ಹೊರಗೆ ಬರೋ ಸೂಚನೆಯೇ ಇಲ್ಲ.
ಕಡೆ ಇವಳೇ ಹೋಗಿ ಡಾಕ್ಟ್ರನ್ನ ಕೇಳ್ತಾರೆ, ಡಾಕ್ಟ್ರೇ ಅದು ಏನಿದೆಯೋ ಕರೆಕ್ಟಾಗಿ ಹೇಳ್ಬಿಡಿ ಡಾಕ್ಟ್ರೇ, ನಮ್ಮ ಯಜಮಾನ್ರು ಬದುಕ್ತಾರಾ ಹೋಗ್ತಾರಾ. ನಾವು ಹೃದಯ ಗಟ್ಟಿ ಮಾಡ್ಕೊಂಬಿಟ್ಟಿದ್ದೀವಿ, ನೀವು ಏನು ಹೇಳಿದ್ರು ಎಲ್ಲದಕ್ಕೂ ರೆಡಿ ಆಗಿರ್ತೀವಿ, ಹಿಂಗೆ ಹೇಳ್ಬಿಡಿ ಅಂತೇಳಿ. ಅವ್ರ ಮನಸ್ಸು ಹೆಂಗಿರುತ್ತೆ ಅಂದರೆ ಬೇಜಾರು ಮಾಡ್ಕೋಬೇಡ್ರಿ, ಡಾಕ್ಟ್ರು ನೆಗೆಟಿವ್ ಆಗಿ ಹೇಳ್ಬಿಟ್ರೆ ಅವ್ರಿಗೆ ಸಮಾಧಾನ, ಅಪ್ಪ ಸದ್ಯ ಮುಕ್ತಿ ಆಯಿತು ಅಂತ. ಎಷ್ಟು ದಿವಸ ಅಂತ ನರಕ ಅನುಭವಿಸ್ತಾನೆ, ಹೋಗ್ಲಿ ಪಾಪ ಪ್ರಾಣಿ ಅಂತೇಳ್ಬಿಟ್ಟು ಅಂತ. ಹಾಗೆ ಹೆಂಡತಿ ಮಕ್ಕಳು ಕೂಡ ಕೈ ಬಿಟ್ಬಿಡ್ತಾರೆ. ಹರಿ ವಿರಹಿತ ಮುಲು ಅವಿಕೊನ್ನಾಡ್ಲಕ್ಕೂ ವಿರಸಮ್ಮುಲು, ವಿರಸ ಆಗೋಯ್ತದು, ಯಾವತ್ತಿದ್ರೂ ಡಿವೈಡೇ ಅದು. ವಿರಸಮ್ಮುಲು ಮರಿ ವಿಫಲಮುಲು, ವೇಸ್ಟ್ ಅದು, ಮಾಡಿದ್ದೆಲ್ಲ ವೇಸ್ಟು. ನರಹರಿ ಕೊಲಿಚಿಟ್ಟು ನಮ್ಮಿನ ರವಮುಲು, ಅನ್ವಯ ಹೇಳ್ತಾ ಇರ್ತಕ್ಕಂಥ ಮಾತು, ನಾನಲ್ಲ. ನರಹರಿ ಕೊಲಿಚಿಟ್ಟು ನಮ್ಮಿನ ರವಮುಲು ಅಂದರೆ ಇಷ್ಟು ಸಣ್ಣದು. ವಿಮಲ ಮುಲೆಗಾನಿ ವಿಫಲ ಮುಖಾವು, ಅದು ಯಾವತ್ತೂ ಕೂಡ ಬೆಳೀತಕ್ಕಂಥದ್ದೇ ಹೊರತಾಗಿ ಯಾವತ್ತೂ ವೇಸ್ಟ್ ಅಂತಕ್ಕಂಥದ್ದು ಆಗೋದೇ ಇಲ್ಲ. ಅದೇ ಅಣ್ಣ ಅವ್ರು ಹೇಳಿದ್ದು, ನಾವು ಮಾಡಿರ್ತಕ್ಕಂಥ ಯಾವುದು 3 ದಿವಸಕ್ಕೆ 6 ದಿವಸಕ್ಕೆ ವರ್ಷಕ್ಕೆ ಒಂದು ಸಾಧನೆ ಮಾಡಿದ್ರು ಸಾಕು, ಅದು ನಮ್ಮಲ್ಲಿ ಕ್ರೋಢೀಕರಿಸ್ಕೊಂಡು ಹೋಗ್ತಾ ಇರುತ್ತೆ, ಸಂಸ್ಕಾರ ಆಗಿ ಬದಲಾಗ್ತಾ ಇರುತ್ತೆ. ಅಕಸ್ಮಾತ್ ಈ ಜನ್ಮದಲ್ಲಿ ಮುಕ್ತಿ ಸಿಗಲಿಲ್ಲ, ಯೋಗ ಭ್ರಷ್ಟ ಅಂತ ಕರೀತಾರೆ, ಈ ಜನ್ಮದಲ್ಲಿ ಮುಕ್ತಿ ಸಿಗಲಿಲ್ಲ ಅಂತಂದರೆ ಮುಂದಿನ ಜನ್ಮಕ್ಕಾದರೂ ಅದು ನಮ್ಮನ್ನು ಕೈ ಹಿಡ್ಕೊಂಡು ನಡೆಸುತ್ತೆ. ಅದಕ್ಕೆ 6ನೇ ಅಧ್ಯಾಯದಲ್ಲಿ ತ್ರಾಯತೆ ಮಹತೋ ಭಯಾತ್ ಅಂತ 6ನೇ ಅಧ್ಯಾಯದಲ್ಲಿ ಅರ್ಜುನನ್ಗೆ ಈ ಡೌಟೇ ಬಂದ್ಬಿಡುತ್ತೆ. ಅಪ್ಪ ನಾನೇನು ಯೋಗ ಭ್ರಷ್ಟನಾಗ್ಬಿಟ್ರೆ ಕಷ್ಟಪಟ್ಬಿಡ್ತೀನಿ, ಇತ್ಲ ಕಡೆ ಸಂಸಾರನೂ ಬಿಟ್ಟೆ, ಐಕ ಸುಖಗಳನ್ನು ಬಿಟ್ಟೆ, ಏನು ಸಾಧನೆ ಮಾಡಲಿಲ್ಲ, ನೀನೇ ಇದ್ದೀಯಾ ಕಾಪಾಡ್ತೀಯ ಅಂದ್ಕೊಂಡು ನಿನ್ನ ದರ್ಶನ ಸಿಗುತ್ತೆ ಅಂತ ಮಾಡ್ಕೊಂಡು ಇದ್ದುಬಿಟ್ಟೆ. ಕಡೆಗೇನಾಯಿತು ಅಂತಂದರೆ ನಾನು ಯೋಗ ಭ್ರಷ್ಟನಾಗ್ಬಿಟ್ಟೆ, ಅಂದರೆ ಆ ಸಿದ್ಧಿನೂ ಪಡೀಲಿಲ್ಲ, ಸಾಧನೆ ಮಾಡೋದಕ್ಕೇನಾಗುತ್ತೆ ಆಯಸ್ಸು ಸಾಕಾಗಲಿಲ್ಲ. ಆವಾಗ ನನ್ನ ಗತಿ ಏನಾಗುತ್ತೆ, ಕ್ಷುದ್ರವಾದ ಮೋಡದಂತೆ ನಾನು ನಾಶ ಆಗ್ಬಿಡ್ತೀನ ಅಂತೇಳ್ಬಿಟ್ಟು. ಚಿಕ್ಕದೊಂದು ಮೋಡ ಇರುತ್ತೆ, ಗಾಳಿಗೆ ಏನಾಗುತ್ತೆ ಚದರಿ ಅಲ್ಲೇ ಖಾಲಿ ಆಗೋಗ್ಬಿಡತ್ತೆ. ಆ ಥರ ಚಿನ್ನ ಅಬ್ರವಿವ ನಷ್ಟತಿ ಅಂತೇಳ್ಬಿಟ್ಟು ಅಂತ, ಅಂದರೆ ಆ ಗಾಳಿಯ ಮೋಡಕ್ಕೆ, ಆ ಗಾಳಿಗೆ ಹೊಡೆತಕ್ಕೆ ಸಿಕ್ಕಿ ನಾಶ ಆಗೋ ಮೋಡದಂತೆ ನಾನು ನಾಶ ಆಗ್ಬಿಡ್ತೀನ ಅಂತ. ಆವಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅಪ್ಪ ಶುಭವನ್ನು ಆಚರಿಸ್ತಕ್ಕಂಥವ್ರಿಗೆ ಅಶುಭ ಅಂತಕ್ಕಂಥದ್ದು ಯಾವತ್ತಿಗೂ ಆಗೋದಿಲ್ಲ. ಶುಭ ಏನೋ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತದ್ದು, ನೀನು ಇಷ್ಟೇ ಮಾಡಿರೋ ಸಾಕು, ಅದನ್ನು ನಿನ್ನ ಮಹತ್ತರವಾಗಿರ್ತಕ್ಕಂಥ ಭಯದಿಂದ ಕಾಪಾಡುತ್ತೆ. ಹಂಗೆ ಯಾರನ್ನ ಯೋಗ ಭ್ರಷ್ಟರಾಗಿದ್ದರೆ ಅನಂತವಾಗಿರ್ತಕ್ಕಂಥ ಪುಣ್ಯಲೋಕಗಳು ಅವ್ರಿಗೆ ರಿಸರ್ವ್ ಆಗಿರುತ್ತೆ. ಅಲ್ಲಿ ಹೋಗಿ ಅವನು ಅನಂತ ಕಾಲದವರೆಗೆ ಅಲ್ಲಿ ಎಷ್ಟೋ ಸುಖೋಪಭೋಗಗಳನ್ನು ಅನುಭವಿಸಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ 2 ಜನ್ಮ ಆಗುತ್ತೆ. ಫಸ್ಟ್ ಕ್ವಾಲಿಟಿ ಜನ್ಮ ಏನು ಅಂತಂದರೆ ದೊಡ್ಡ ಶ್ರೀಮಂತರ ಮನೆಯಲ್ಲಿ, ಆಮೇಲೆ ಸ್ವಚ್ಛವಾಗಿರ್ತಕ್ಕಂಥ ಜೀವನನ ನಡೆಸ್ತಕ್ಕಂಥ ಅವ್ರ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಇದು ಸೆಕೆಂಡ್ ಕ್ವಾಲಿಟಿ ಜನ್ಮ. ಇದು ಶ್ರೀಮಂತರ ಮನೆಯಲ್ಲಿ ಸ್ವಚ್ಛವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಅವ್ರ ಮನೆಯಲ್ಲಿ ಇವನು ಹುಟ್ಟುತ್ತಾನೆ. ಇದು ಬಿ ಗ್ರೇಡ್ ಜನ್ಮ. ಇದು ಇನ್ನು ಎ ಗ್ರೇಡ್ ಜನ್ಮ ಯಾವುದು ಅಂದರೆ ನೇರವಾಗಿ ಯೋಗಿಗಳ ಕುಲದಲ್ಲೇ ಹುಟ್ಟು ಬಿಡ್ತಾನೆ. ಅವರೆಲ್ಲ ಸಾಧಕರು, ಅವ್ರ ತಾತ ಏನೋ ಸಾಕ್ಷಾತ್ಕಾರ ಪಡ್ಕೊಂಡಿರ್ತಾನೆ, ಅಪ್ಪ ಏನೋ ಮಾಡಿರ್ತಾನೆ, ಸಾಧನೆ ಮಾಡಿರ್ತಾನೆ. ಈ ಥರದ ಒಂದು ಯೋಗಿಗಳ ವಂಶದಲ್ಲಿ ಕುಲದಲ್ಲಿ ಇವನು ಜನ್ಮ ಅಂತಕ್ಕಂಥದ್ದು ಆಗ್ಬಿಡುತ್ತೆ. ಸಹಜವಾಗಿ ಅವನಿಗೇನಾಗುತ್ತೆ ಅಂದರೆ ಸಹಜವಾಗಿ ಅವನಿಗೆ ಆ ಮಾರ್ಗಕ್ಕೆ ಅವನು ಎಳೆಯಲ್ಪಡ್ತಾನೆ. ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಆ ಜನ್ಮದಲ್ಲಿ ಸಿದ್ಧಿಯನ್ನು ಪಡ್ಕೊತಾನೆ. ಹಾಗಾಗಿ ಹೇ ಅರ್ಜುನ, ಈ ಫಸ್ಟ್ ಕ್ವಾಲಿಟಿ ಜನ್ಮ ಇದೆಯಲ್ಲ, ಎ ಗ್ರೇಡ್ ಜನ್ಮ, ಅದು ಸಿಗ್ತಕ್ಕಂಥದ್ದು ಅತ್ಯಂತ ದುರ್ಲಭ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನೀವು 6ನೇ ಅಧ್ಯಾಯ ತೆಗೆದು ನೋಡಿ, ಅತ್ಯಂತ ದುರ್ಲಭ ಅಂತ ಹೇಳ್ತಾನೆ. ಹಾಗಾಗಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ಮಾಡಿರ್ತಕ್ಕಂಥದ್ದು ಯಾವುದೇ ಕೂಡ ನರಹರಿ ಕೊಲಿಚಿಟ್ಟು ನಮ್ಮಿನ ರವಮೂಲು ವಿಮಲ ಮೂಲೆಗಾನಿ ವಿಫಲ ಮುಖಾವು, ವೇಸ್ಟ್ ಆಗಲ್ಲ. ನನ್ನ ಜನ್ಮದಲ್ಲಂತೂ ಅಂದರೆ ನನ್ನ ಜೀವನದಲ್ಲಂತೂ ನಾನು ಅದನ್ನು ಚೆನ್ನಾಗಿ ನೋಡ್ಬಿಟ್ಟಿದ್ದೀನಿ. ಸಾದೃಶ ಮಾಡಿರ್ತಕ್ಕಂಥದ್ದು ಯಾವುದೂ ವ್ಯರ್ಥವಾಗಲ್ಲ. ಭಗವಂತನಿಗೆ ಮಾಡಿರ್ತಕ್ಕಂಥ ಒಂದು ನಮಸ್ಕಾರ ಆಗಲಿ, ಒಂದು ಸೇವೆ ಆಗಲಿ, ಒಂದು ಸ್ತೋತ್ರ ಆಗಲಿ, ಒಂದು ಪೂಜೆ ಆಗಲಿ, ಯಾವುದೂ ವ್ಯರ್ಥ ಆಗೋದಿಲ್ಲ. ಆಮೇಲೆ ಮೊನ್ನೆ ನಾನೊಂದು ಯೂಟ್ಯೂಬ್ನಲ್ಲಿ ಈ ಅಯೋಧ್ಯ ಗ್ರೂಪ್ನಲ್ಲಿ ಇಟ್ಟಿದ್ದೆ. ಯಾರೋ ಒಬ್ಬ ಪುರೋಹಿತ ಬಂದಿದ್ದಂತೆ, ಯಜ್ಞ ಮಾಡಿಸ್ತಾ ಇದ್ದಂತೆ. ಯಾವ ಒಬ್ಬ ಚಕ್ರವರ್ತಿ, ಆ ಚಕ್ರವರ್ತಿಗೆ ಯಜ್ಞ ಮಾಡಿಸ್ತಾ ಇದ್ದಂತೆ. ಅವನಿಗೆ ನೆಗಡಿನೋ ಏನೋ ಇತ್ತಂತೆ, ಸ್ವಲ್ಪ ಗಂಟ್ಲು ಏನೋ ಸರಿ ಇಲ್ಲದೆ ಇದ್ದಕ್ಕೆ ಅಪಸ್ವರ ಹೇಳ್ಬಿಟ್ಟು ನಾನು. ಅವನೇನು ಮಾಡಿದಂತೆ, ಎಲ್ಲರ ಎದುರುಗ ಆ ಪುರೋಹಿತರನ್ನ ಮೂರ್ಖ ಅಂತ ಬೈದ್ಬಿಟ್ನಂತೆ. ಯಾರು? ಆ ಚಕ್ರವರ್ತಿ. ಆ ಪುರೋಹಿತನ ಕೋಪ ಬಂದ್ಬಿಟ್ಟು ಶಾಪ ಕೊಟ್ಬಿಟ್ನಂತೆ, ನಿನ್ನ ಹೊಟ್ಟೆನಲ್ಲಿ ಮೂರ್ಖನೇ ಹುಟ್ಲಿ, ಹೋಗು, ಶತಮೂರ್ಖನ ಹುಟ್ಲಿ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಟ್ನಂತೆ.
ಇವನಿಗೆ ಮಗ ಹುಟ್ಟುತ್ತಾನೆ. ಪಾಪ ಮಗ ಹುಟ್ಟಿದ್ದಾನೆ ಅಂತ ತುಂಬ ಸಂಭ್ರಮ ಮಾಡ್ಕೊತಾನೆ ಚಕ್ರವರ್ತಿ. ಅವ್ನಿಗೆ ಎಲ್ಲ ಥರದಲ್ಲೂ ಎಲ್ಲ ಇದು ಸಂಸ್ಕಾರಗಳನ್ನೆಲ್ಲ ಮಾಡ್ತಾನೆ. ಉಪನಯನಾದಿ ಸಂಸ್ಕಾರಗಳೆಲ್ಲ ಆಗುತ್ತೆ. ಗುರುಕುಲಕ್ಕೆ ಬಿಡ್ತಾನೆ. ಪಾಪ ಏನೋ ನನ್ನ ಮಗ 4 ಓದುಗಳನ್ನು ಓದ್ಕೊಂಡು ಬರಲಿ ಅಂತ ಬಿಟ್ಟಂತ. ಇವನು ಮೂರ್ಖ ತಾನೆ, ಯಾಕೆಂದರೆ ಶಾಪದಿಂದ ಹುಟ್ಟಿರ್ತಕ್ಕಂಥವನು. ಹಾರ ಅಂತಂದ್ರೂ ಕೂಡ ಅವನಿಗೆ ಯಾವುದೇ ಇದು ಬರ್ತಾ ಇಲ್ಲ. ಏನು ಓದೋಕ್ಕೆ ಬರಲ್ಲ, ಏನೂ ಕೇಳೋದಕ್ಕೆ ಬರೋದಿಲ್ಲ, ಯಾವುದೇ ಮೆಮೊರಿ ಇರೋದಿಲ್ಲ. ಅದೇ ಒಳ್ಳೆಯವನು ಪಾಪ. ಗುರು ಶುಶ್ರೂಷೆ ಅದೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಆದರೆ ಏನೂ ಬರೋದಿಲ್ಲ. ಗುರುವಿಗೂ ದುಃಖ ಆಗ್ತಾ ಇರತ್ತೆ, ಏನು ಹಿಂಗೆ ಆಗ್ತಾ ಇದೆಯಲ್ಲ, ಇವ್ರಿಗೆ ನಾನೇನು ಹೇಳ್ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಅಂತ. ಕಡೆಗೆ ಏನಾಗುತ್ತೆ, ಗುರುನು ಕಳಿಸ್ಕೊಟ್ಬಿಡ್ತಾನೆ, ಇಲ್ಲಪ್ಪ ನಿನ್ಗೇನು ವಿದ್ಯೆ ಬರ್ತಾ ಇಲ್ಲ, ಮನೆಗೆ ವಾಪಸ್ ಹೋಗುವಂತ. ಮನೆಯಲ್ಲಿ ಇವನನ್ನು ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನೋ ನಿನಗೆ ದಡ್ಡ, ನೀನು ಏನು ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತ. ಇವನು ಆ ದುಃಖನ ತಡ್ಕೊಳಕ್ಕಾಗ್ದಿಲ್ಲ, ಆ ಅವಮಾನನ ತಾಳೋಕ್ಕಾಗ್ದಿಲ್ಲ, ಅಸಹಾಯಕತನ, ಏನು ಮಾಡೋಕ್ಕಾಗೋದಿಲ್ಲ. ನಾನು ಓದು ನನಗೆ ಅಂಟ್ತಾ ಇಲ್ಲ, ಹಾಗಂತ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಕಡೆಗೆ ಏನಾಗುತ್ತೆ, ಬೇಜಾರು ಮಾಡ್ಕೊಂಡು ಅವ್ನು ಕಾಡ್ಗೊಟ್ಟೋಗ್ತಾನೆ. ನಾನು ಕಾಡಲ್ಲಿ ಹೋಗಿ ಯಾವುದೋ ಒಂದು ಪ್ರಾಣಿಗಳಿಗಾದರೂ ಸಿಕ್ಕಿ ಸತ್ತೋಗ್ಬಿಡ್ಬೇಕು ಅಂತ ಹೋಗ್ತಾನೆ. ಹೋಗಲಿ ಕಾಡಲ್ಲಿ ಹೋಗಿ ಏನೋ ಒಂದು ತಪಸ್ ಮಾಡೋಣ, ಒಂದು ಧ್ಯಾನ ಮಾಡೋಣ, ಒಂದು ಸ್ತೋತ್ರ ಮಾಡೋಣ ಅಂತಂದರೆ ಏನಂದ್ರೆ ಏನೂ ಗೊತ್ತಿಲ್ಲ. ದಡ್ಡ ಅಂದರೆ ದಡ್ಡ, ಶತದಡ್ಡ, ಏನೂ ಗೊತ್ತಿಲ್ಲ. ಏನು ಮಾಡೋದು ಅಂತ ಒಂದು ಪದೇ ಮಧ್ಯದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ, ಯಾರೋ ಒಬ್ಬ ಬೇಡ ಕಾಡು ಹಂದಿಗೆ ಬಾಣ ಹೊಡೆದಿರ್ತಾನೆ. ಕಾಡು ಹಂದಿ ಅದೇನು ಮಾಡುತ್ತೆ, ಸೀದಾ ಬಂದು ಇವನು ಎದುರುಗಾನೆ ಬಿದ್ದುಬಿಟ್ಟು ಐ ಅನ್ನತ್ತೆ. ಈ ಕಾಡು ಹಂದಿಗಳು ಕೂಗುತ್ತೆ ಅದೇ ಥರನೇ, ಐ ಅಂತ ಕೂಗುತ್ತೆ. ಅವನಿಗೊಂದು ಉಪದೇಶ ಸಿಕ್ಕಿದಂಗೆ ಆಯ್ತು. ಅವ್ನಿಗೇನೋ ಒಂದು ಬೇಕಿತ್ತು, ಧ್ಯಾನ ಮಾಡೋದಕ್ಕೆ ಏನೋ ಒಂದು ಬೇಕಿತ್ತು. ಅವನೇನು ಮಾಡ್ದ, ಐ ಅಂತ ಅದನ್ನೇ ತೊಗೊಂಡ್ಬಿಟ್ಟು ಐ ಐ ಐ ಐ ಅಂತ ಧ್ಯಾನ ಮಾಡೋದಕ್ಕೆ ಬಂದ. ಐಂ ಅಂತಕ್ಕಂಥದ್ದು ಸರಸ್ವತಿ ಮಂತ್ರ. ಓಂ ಐಂ ಹ್ರೀಂ ಶ್ರೀಂ ಅಂತ ಬರುತ್ತೆ. ಶ್ರೀಂ ಅನ್ನೋದು ಮಹಾಲಕ್ಷ್ಮಿ ಮಂತ್ರ. ಹ್ರೀಂ ಅಂತಕ್ಕಂಥದ್ದು ಇದು ಯಾವುದೋ ಲಲಿತಾದೇವಿಗೆ ಸಂಬಂಧಪಟ್ಟಿರತಕ್ಕಂಥ ಮಂತ್ರ. ಮತ್ತು ಐಂ ಅಂತಕ್ಕಂಥದ್ದು ಸರಸ್ವತಿ ದೇವಿಗೆ ಸಂಬಂಧಪಟ್ಟಿರತಕ್ಕಂಥ ಮಂತ್ರ. ಈತ ಏನು ಮಾಡ್ತಾನೆ, ಐಂ ಅಂತ ಹೇಳೋದಕ್ಕೂ ಪಾಪ ಸೊನ್ನೆ ಇಲ್ಲ, ಐ ಅಂತ ಕೂಗ್ತಾ ಹಂದಿ. ಅದನ್ನೇ ಉಪದೇಶ ಅಂತ ತಗೊಂಡು ಐ ಐ ಐ ಐ ಅಂತ ಧ್ಯಾನ, ಯಾವ ಮಟ್ಟದ ಧ್ಯಾನ ಮಾಡ್ತಾನೆ ಅಂದರೆ ಪಾಪ ದುಃಖ ಆಗ್ಬಿಟ್ಟಿರುತ್ತೆ, ಸತ್ತೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲ ನಂಗೆ ಸಿದ್ಧಿ ಸಿಗಬೇಕು, ಇಲ್ಲ ನಾನು ಪ್ರಾಣ ಬಿಡಬೇಕು ಅಂತ ಐ ಐ ಐ ಅಂತ ಧ್ಯಾನ ಮಾಡ್ತಾ ಇರ್ತಾನೆ. ಕರುಣಾಮೂರ್ತಿಯಾಗಿರ್ತಕ್ಕಂಥ ಶಾರದಾದೇವಿ ನೋಡ್ತಾಳೆ, ಅಯ್ಯೋ ಪಾಪ ದಡ್ಡಾನೆ, ಇವ್ನಿಗೆ ಧ್ಯಾನ ಮಾಡೋಕ್ಕೆ ಬರ್ತಾ ಇಲ್ಲ, ಸೊನ್ನೆ ಬಿಟ್ಟು ಧ್ಯಾನ ಮಾಡ್ತಾ ಇದ್ದಾನೆ. ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ತಪ್ಪೇ ಹೇಳ್ತೀವೋ ಸರಿನೇ ಹೇಳ್ತೀವೋ ಸ್ತೋತ್ರಗಳನ್ನು ಹೇಳ್ರಿ, ತಪ್ಪೇ ಹೇಳ್ತೀವೋ ಸರಿನೇ ಹೇಳ್ತೀವೋ ಭಗವಂತನ ನಾಮಸ್ಮರಣೆಯನ್ನು ಆಮೇಲೆ ಮಂತ್ರಗಳನ್ನು ಹೇಳ್ರಿ. ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಇದು ಆಯುರ್ವೇದ ಇದ್ದಂಗೆ. ಆಯುರ್ವೇದ ಏನು ಅಂದರೆ ಮಾಡಿದ್ರೆ ರೋಗ ಗುಣ ಮಾಡುತ್ತೆ, ಇಲ್ಲ ಜೀರ್ಣ ಆಗುತ್ತೆ ಅಷ್ಟೇ. ಎರಡು ಬಿಟ್ಟರೆ ಏನಾಗಲ್ಲ. ಆಯುರ್ವೇದದ ಮೆಡಿಸಿನ್ ಇದೆಯಲ್ಲ, ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ ರೋಗ ವಾಸಿ ಮಾಡುತ್ತೆ, ಇಲ್ಲ ಜೀರ್ಣ ಆಗುತ್ತೆ. ಇಷ್ಟು ಬಿಟ್ಟರೆ, ಯಾಕೆಂದರೆ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥದ್ದು. ಭಗವಂತನ ಸ್ತೋತ್ರನೂ ಅಷ್ಟೇ. ಇಲ್ಲ ಪಾಪ ಕಳೆದು ಭಾಗ್ಯಗಳನ್ನು ಕೊಡುತ್ತೆ, ಇಲ್ಲ ಅಂತಂದರೆ ಅದು ಏನೋ ಒಂದು ಒಳ್ಳೇದಂತೂ ಮಾಡೇ ಮಾಡುತ್ತೆ. ಹಾಗಾಗಿ ಅದನ್ನು ಅವನೇನು ಮಾಡ್ದ, ಐ ಐ ಐ ಅಂತ ಮಾಡೋದಕ್ಕೆ ಶುರು ಮಾಡಿದಂತೆ. ಶಾರದಾದೇವಿ ನೋಡಲ್ಲಂತೆ, ಸೊನ್ನೆ ಬಿಟ್ಟು ಪಾಪ ಧ್ಯಾನ ಮಾಡ್ತಾ ಇದ್ದಾನೆ, ಗೊತ್ತಿಲ್ಲ ಪಾಪ ಅಂತ. ಆ ಸೊನ್ನೆನ ಶಾರದಾದೇವಿನೇ ಹಾಕ್ಕೊಂಬಿಟ್ಲಂತೆ. ಇವ್ನು ಎಷ್ಟು ಸಲ ಐ ಐ ಐ ಅಂತ ಧ್ಯಾನ ಮಾಡಿದ್ನೋ ಅದಕ್ಕೆಲ್ಲ ಸೊನ್ನೆ ಸೇರಿಸ್ಕೊಂಡು ಐ ಅಂತ ನನ್ನ ಧ್ಯಾನ ಮಾಡಿಬಿಟ್ಟಿದ್ದಾನೆ ಅಂತ ಶಾರದಾದೇವಿನೇ ಡಿಕ್ಲೇರ್ ಮಾಡ್ಕೊಂಬಿಟ್ಟು ಅವನಿಗೆ ಅಪಾರವಾಗಿರ್ತಕ್ಕಂಥ ವಿದ್ಯಾ ಕೌಶಲ್ಯಗಳನ್ನು ಅನುಗ್ರಹಿಸ್ಬಿಟ್ಲಂತೆ. ಯಾರಿಗೆ? ಆ ದಡ್ಡ ಬಾಲಕನಿಗೆ. ಅವನು ದೊಡ್ಡ ಪಂಡಿತ, ವಿದ್ಯಾಧರ ಅಂತಕ್ಕಂಥ ದೊಡ್ಡ ಪಂಡಿತ ಆಗಿ ಕಡೆಗೆ ಭೋಜರಾಜನ ಆಸ್ಥಾನದಲ್ಲಿ ಅವನು ಪದವಿಯನ್ನು ಸಂಪಾದನೆ ಮಾಡ್ದ ಅಂತ. ಕಾಳಿದಾಸನಿಗೆ ಹೆಂಗೆ ವಿದ್ಯೆ ಕೊಟ್ಲೋ ಗೊತ್ತು, ತೆನಾಲಿ ರಾಮಕೃಷ್ಣನ್ಗೆ ಹೆಂಗೆ ವಿದ್ಯೆ ಕೊಟ್ಲೋ ಗೊತ್ತು. ಹಾಗಾಗಿ ಭಗವಂತನಿಗೆ ಮಾಡಿರತಕ್ಕಂಥ ಎಳ್ಳಷ್ಟು ಸೇವೆ, ಎಳ್ಳಷ್ಟು ಸ್ತೋತ್ರ, ಎಳ್ಳಷ್ಟು ಪೂಜೆ ವ್ಯರ್ಥ ಆಗೋದಿಲ್ಲ. ಭಗವಂತನಿಗೆ ಮಾಡಿದ್ದು ಯಾವತ್ತಿದ್ರೂ ಕೈ ಹಿಡದೇ ಹಿಡಿಯುತ್ತೆ ಅಂತಕ್ಕಂಥ. 1.5 ವರ್ಷದಿಂದ ಇಲ್ಲಿ ಮಾಡಿರುವಂಥ ಪ್ರವಚನ ಕೇಳಿರ್ತಕ್ಕಂಥ ಶ್ರವಣ ಯಾವುದು ವ್ಯರ್ಥ ಅಲ್ಲ. ನಂಗೆ ಗೊತ್ತು, ನೀವು ಅದನ್ನು ಅನುಭವಿಸ್ಬೇಕಷ್ಟೆ. ನನಗದು ವ್ಯರ್ಥ ಆಗಿಲ್ಲ ಅನ್ನೋದು ಯಾವಾಗ ಗೊತ್ತಾಯಿತು ಅಂತಂದರೆ, ನಾನು ಶೃಂಗೇರಿಗೆ ಹೋದಾಗ ನನಗೆ ಅರ್ಥ ಆಯಿತು, ಇಲ್ಲಿ ಅಂದರೆ ನಾನು ಮಾಡಿದೆ ಅಂತಕ್ಕಂಥ ಅಹಂಕಾರ ನನಗಿಲ್ಲ. ಯಾಕೆಂದ್ರೆ ನಾನು ನಿಮಿತ್ತ ಮಾತ್ರ. ಭಗವಂತ ಹೆಂಗೆ ಅಂದರೆ ನೋಡಿ, ಈ ಬಲ್ಪಲ್ಲಿ ಲೈಟ್ ಬರ್ತದೆ, ಕರೆಂಟು ಅದನ್ನು ಉತ್ಪತ್ತಿ ಮಾಡ್ತಾ ಇದೆ. ಈ ಬಲ್ಪಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತದೆ, ಇಲ್ಲಿ ಕರೆಂಟು ಫ್ಯಾನನ್ನು ತಿರುಗಿಸ್ತಾ ಇದೆ. ಅವೆಲ್ಲ ನಿಮಿತ್ತ ಮಾತ್ರ. ಆದರೆ ಮಾಡ್ತಾ ಇರೋದು ಯಾವುದು? ಕರೆಂಟು ಅಲ್ವಾ? ಅದೇ ಥರನೇ ಏನು ಅಂತಾರೆ, ಇವಾಗ ಒಂದು ಟೇಪ್ ರಿಕಾರ್ಡರ್ ಆನ್ ಮಾಡಿದ್ರೆ ಸಂಗೀತ ಬರ್ತಾ ಇರುತ್ತೆ, ಯಾವುದೋ ಸುಶ್ರಾವ್ಯವಾಗಿರ್ತಕ್ಕಂಥ ಸಂಗೀತ ಬರ್ತಾ ಇರುತ್ತೆ. ಆ ಟೇಪ್ ರಿಕಾರ್ಡರ್ ಹಾಡ್ತಾ ಇದೆಯಾ?
ಅದು ಸುಮ್ಮನೆ ನಿಮಿತ್ತ ಮಾತ್ರ ಅಲ್ಲಿದೆ ಅಷ್ಟೇ. ಅದೇ ಥರನೇ ನಾನು ನಿಮಿತ್ತ ಮಾತ್ರವಾಗಿ ಇಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ನನಗೆ ಎಂಥ ಒಂದು ಭಗವತಿ ಅನುಗ್ರಹ ಮಾಡಿದ್ಲು ಅಂತಂದರೆ, ಆ ಶೃಂಗೇರಿಗೆ ಹೋದಾಗ ನನಗೆ ಪ್ರತ್ಯಕ್ಷವಾಗಿರ್ತಕ್ಕಂಥ ಕೆಲವು ಅನುಭವಗಳಾಯಿತು. ನಾನು ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ. ಆವಾಗ ನನಗೆ ಅರ್ಥ ಆಯಿತು, ಓಹೋ ಅಲ್ಲಿ ನಡೆಸಿರ್ತಕ್ಕಂಥದ್ದಕ್ಕೆ ಇಲ್ಲಿ ಏನು ನಂಗೆ ಕೂಲಿ ಮುಟ್ಟಿಸ್ಬೇಕೋ ಭಗವತಿ ಮುಟ್ಟಿಸ್ಬಿಟ್ಲು ನನಗೆ ಅಂತ ಹೇಳ್ಬಿಟ್ಟು ಅಂತ. ಒಂದು ವಾರ ಇದ್ವಿ, ಬೆಳಗ್ಗೆ ಸಾಯಂಕಾಲ 2 ಹೊತ್ತು ದರ್ಶನಕ್ಕೆ ಹೋಗ್ತಾ ಇದ್ವಿ. ಅದ್ಭುತವಾಗಿರ್ತಕ್ಕಂಥ ಅನುಭವಗಳು ಕೆಲವೆಲ್ಲ ನಾನು ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ, ಅದು ನನಗೆ ಮಾತ್ರ ಗೊತ್ತಿರತಕ್ಕಂಥ ಅನುಭವಗಳು. ದರ್ಶನಗಳು ಸಾಕ್ಷಾತ್ಕಾರಗಳು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಜೋರಾಗಿ ಹತ್ಬಿಟ್ಟೆ, ಕೊನೆ ದಿವಸ ಜೋರಾಗಿ ಹತ್ಬಿಟ್ಟೆ ನಾನು. ಯಾಕೆಂದರೆ ಶುಕ್ರವಾರದ ದಿವಸ ಹೊರಟ್ವಿ ನಾವು ಎಲ್ಲಿಂದ ಶೃಂಗೇರಿಯಿಂದ ಶುಕ್ರವಾರದ ದಿವಸ ಹೊರಟ್ವಿ. ಶುಕ್ರವಾರ ಏನು ಅಂತಂದರೆ ಕಡೆ ದಿವಸ ಬಾಯ್ ಹೇಳ್ಬಿಟ್ಟು ಬರಬೇಕು. ಅಂದರೆ ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಆವತ್ತೇನು ಅಂತಂದರೆ ಪ್ಯಾರೆಟ್ ಗ್ರೀನ್ ಅಂದರೆ ಗಿಣಿ ಹಸಿರು ಬಣ್ಣದ ಸೀರೆಯನ್ನು ಉಡಿಸಿದ್ದಾರೆ, ವೀಣೆಯನ್ನು ಕೊಟ್ಟಿದ್ದಾರೆ, ಪುಷ್ಪ ಅರ್ಚನೆಯನ್ನೆಲ್ಲ ಮಾಡಿದ್ದಾರೆ. ಹೋಗಿ ದೇವಿ ಮುಂದೆ ನಿಂತ್ಕೊಂಡು ಅಮ್ಮ ಹೋಗಿ ಬರ್ತೀವಿ, ಈ ಥರ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಂತ. ಅದ್ಭುತವಾಗಿರ್ತಕ್ಕಂಥ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನನ್ನನ್ನು ನೀವು ಅಪಾರ್ಥ ಮಾಡ್ಕೋಬೇಡಿ. ಭಗವತಿ ಏನು ಕೇಳಲ್ಲು ಅಂದರೆ, ಅಪ್ಪ ನಿಮ್ಮ ಮನೆಗೆ ನಾನು ಬಂದರೆ ಶುಕ್ರವಾರ ನೀನು ಕಳಿಸ್ತೀಯಾ ನಿನ್ನನ್ನು ನಾನು ಹೆಂಗೆ ಕಳಿಸ್ಲಿ ಶುಕ್ರವಾರ ಅಂತ. ಜೋರಾಗಿ ಹತ್ಬಿಟ್ಟೆ ನಾನು. ಎಷ್ಟು ಹತ್ಬಿಟ್ಟೆ ಅಂತಂದರೆ ಅಷ್ಟು ಪ್ರೀತಿ, ಅಷ್ಟು ಒಡನಾಟ, ಅದು ನಾವು ತಟ್ಕೊಳಕ್ಕಾಗೋದಿಲ್ಲ. ಅದ್ಭುತ ಅಂತ ಅನ್ನಿಸ್ಬಿಡ್ತು ನನಗಂತೂ. ಎಲ್ಲರೂ ನನ್ನ ಜೊತೆಲಿ ಬಂದಿದ್ದವರೆಲ್ಲ ಕೇಳಿದ್ರು, ಯಾಕೆ ಅಳ್ತಾ ಇದ್ದೀರಾ, ಏನು ನಿಮ್ಮ ಬಾಧೆ ಅಂತೇಳ್ಬಿಟ್ಟು. ನನ್ನ ಬಾಧೆ ನಿಮ್ಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ಅಂತೇಳ್ಬಿಟ್ಟು. ಎಷ್ಟು ದಿವ್ಯತೆ ಅಂತಂದರೆ ಅಲ್ಲ, ಎಷ್ಟು ಕನಿಕರ, ಎಷ್ಟು ಆ ಒಂದು ಮಮಕಾರ. ನಾವು ಅದನ್ನು ಹೇಳ್ಕೊಳೋದಕ್ಕೆ ಆಗೋದಿಲ್ಲ. ಯಾರಲ್ಲೂ ನಾವು ಅದನ್ನು ಹುಡುಕಿದ್ರೂ ಸಿಗೋದಿಲ್ಲ. ಶುಕ್ರವಾರ ನಿಮ್ಮ ಮನೆಗೆ ಬಂದರೆ ನನ್ನನ್ನು ಕಳಿಸಲ್ಲ, ನಾನು ಹೆಂಗೆ ನಿನ್ನನ್ನು ಕಳಿಸ್ಲಿ ಶುಕ್ರವಾರ. ಜೋರಾಗಿ ಹತ್ಬಿಟ್ಟೆ ನಾನು, ನಂಗೆ ತಟ್ಕೊಳೋಕ್ಕಾಗಲಿಲ್ಲ. ಅಂದರೆ ಇದೇನು ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಸಣ್ಣ ಅನುಭವ, ಚಿಕ್ಕ ಅನುಭವ. ಈ ಥರದ್ದು ನನಗೆ ಒಂದು ವಾರ ಪೂರ್ತಿ ಕೊಟ್ಟಳು ದೇವಿ. ಅದ್ಭುತವಾಗಿರ್ತಕ್ಕಂಥ ಅನುಭವಗಳನ್ನು ಅನುಭವಿಸಿ ಬಂದೆ ನಾನು. ಆವಾಗೇ ನನಗೆ ಅರ್ಥ ಆಗಿದ್ದು, ಇದ್ರ ಕೂಲಿ ಅಲ್ಲಿ ಮುಟ್ಟಿಸ್ಬಿಟ್ಲು ಅಂತ. ಇಲ್ಲೇನು ಮಾಡಿದ್ದೀನಿ ಅದ್ರದ್ದು ಕೂಲಿ ಅಲ್ಲಿ ಮುಟ್ಟಿಸ್ಬಿಟ್ಲು ನನಗೆ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಭಗವಂತನಿಗೆ ಮಾಡಿರ್ತಕ್ಕಂಥದ್ದು ಎಳ್ಳಷ್ಟು ವ್ಯರ್ಥ ಆಗೋದಿಲ್ಲ. ಅದು ಏನೋ ಒಂದು ರೂಪದಲ್ಲಿ ಭಗವಂತ ಕೈ ಹಿಡದೇ ಹಿಡಿತಾನೆ. ಹಾಗಾಗಿ ಈಗ 9ನೇ ಅನುವಾಕನ್ನು ನೋಡೋಣ ಮುಂದಕ್ಕೆ. 9ನೇ ಅನುವಾಕನ್ನು ಒಂದ್ಸಲಿ ಹೇಳ್ಕೊಳ್ಳೋಣ. ಅಗ್ನಿಶ್ಚ ಮೇ ಕರ್ಮಶ್ಚ ಮೇ ಅರ್ಕಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ ಮೇ ಅಶ್ವಮೇಧಶ್ಚ ಮೇ ಪೃಥಿವೀ ಚ ಮೇ ಅದಿತಿಶ್ಚ ಮೇ ದಿತಿಶ್ಚ ಮೇ ಯೌಶ್ಚ ಮೇ ಶಕ್ವರೇ ರಂಗುಲಯೋ ದಿಶಶ್ಚ ಮೇ ಯಜ್ಞೇನ ಕಲ್ಪತಾಂ ಯಜ್ಞೇನ ಕಲ್ಪಂತಾಂ ಮೃಕ್ಷ ಮೇ ಸಾಮಚ ಮೇ ಸ್ತೋಮಶ್ಚ ಮೇ ಯಜುಶ್ಚ ಮೇ ದೀಕ್ಷಾ ಚ ಮೇ ತಪಶ್ಚ ಋತಶ್ಚ ಮೇ ವ್ರತಂಚ ಮೇ ಅಹೋರಾತ್ರಯೋ ವೃಷ್ಟ್ಯಾ ಬೃಹದ್ರತಂತರೇ ಚ ಮೇ ಯಜ್ಞೇನ ಕಲ್ಪೇತಾಂ. ಇದು 9ನೇ ಅನುವಾಕ. ನಂಗೆ ಸರಿಯಾಗಿ ಹೇಳಕ್ಕೆ ಬರಲಿಲ್ಲ ಇದು. ಈಗ ಸ್ವಲ್ಪ ಭಾಗ ಎಷ್ಟಾದರಷ್ಟು ಚರ್ಚೆ ಮಾಡ್ಕೊಳ್ಳೋಣ, ಯಾಕೆಂದರೆ ಹೊತ್ತು ಸಮಯ ಕಳೀತಾ ಬರ್ತಾ ಇದೆ. ಅಗ್ನಿಯು, ಘರ್ಮವು, ಅರ್ಕವು, ಸೂರ್ಯನು, ಪ್ರಾಣವು, ಅಶ್ವಮೇಧವು, ಪೃಥ್ವಿಯು, ದಿತಿಯು, ಅದಿತಿಯು, ದ್ಯುಲ್ಲೋಕವು, ಶಕ್ವರಿಗಳು, ಅಂಗುಲಿಗಳು, ದಿಕ್ಕುಗಳು ಯಜ್ಞಕ್ಕಾಗಿ ನನಗೆ ಉಂಟಾಗಲಿ. ಮತ್ತು ರುಕ್ಕು, ಸಾಮ, ಸ್ತೋಮ, ಯಜಸ್ಸು, ದೀಕ್ಷೆ, ತಪಸ್ಸು, ಋತುಗಳು, ವ್ರತಗಳು, ಹಗಲು ರಾತ್ರಿಯು ಸಮೃದ್ಧಿಯುಂಟಾಗಲು ಬೃಹತ್ತು ರತಂತರ ಸಾಮಗಳು ನನಗೆ ಯಜ್ಞಕ್ಕಾಗಿ ಒದಗಲಿ ಅಂತಕ್ಕಂಥದ್ದು ಇಲ್ಲಿ ಪ್ರಾರ್ಥನೆ. ಇಷ್ಟು ಹೊತ್ತು ಏನಾಯಿತು ಅಂದರೆ 8ನೇ ಅನುವಾಕಿನಲ್ಲಿ ಋಷಿಗಳೇನು ಮಾಡಿದ್ರು ಅಂದರೆ, ಶರೀರ ಸೂಕ್ಷ್ಮವಾಗಿರತಕ್ಕಂಥ ಶರೀರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅವಯವಗಳು, ಅಂತರ್ವೃತ್ತಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಕ್ರಿಯೆಗಳ ಕುರಿತಾಗಿ ಹೇಳಿದ್ದಾಯಿತು. ಈಗೇನು ಮಾಡ್ತಾ ಇದ್ದಾರೆ ಅಂದರೆ ವಿರಾಟ್ ಪುರುಷನ ಕುರಿತಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ವಿರಾಟ್ ಪುರುಷ ಅಂದರೆ ಈ ಲೋಕ,
ಅಂದರೆ ಮೆಟೀರಿಯಲಿಸ್ಟಿಕ್ ಪ್ರಪಂಚ ಇದೆಯಲ್ಲ, ಸೃಷ್ಟಿ, ಅದರ ಕುರಿತಾಗಿರ್ತಕ್ಕಂಥ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಯಜ್ಞಕ್ಕಾಗಿ ಉಂಟಾಗಲಿ ಅಂತ, ಪರಮೇಶ್ವರನ ಸ್ವರೂಪನೇ. ಇವಾಗ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಜ್ಞ ಅಂದರೆ ಯಾವುದು ಅಂತಂದರೆ ನಮ್ಮ ಪ್ರಜ್ಞೆ, ಅಂದರೆ ಪ್ರಜ್ಞೆ ಇದೆಯಲ್ಲ, ಆ ಪ್ರಜ್ಞೆನೇ ಇಲ್ಲಿ ಹೋಮಕುಂಡ, ಅಲ್ಲಿ ಉರಿತಾ ಇರ್ತಕ್ಕಂಥ ಯಜ್ಞ. ಇನ್ನು ಸುತ್ತ ಕಾಣ್ತಾ ಇರ್ತಕ್ಕಂಥ ಈ ಮೆಟೀರಿಯಲಿಸ್ಟಿಕ್ ಸೃಷ್ಟಿ ಇದೆಯಲ್ಲ, ಪ್ರಪಂಚ, ಅದನ್ನು ವಿರಾಟ್ ಪುರುಷ ಅಂತ ಕರೀತಾರೆ. ಅದೇ ಇಲ್ಲಿ ಹೋಮದ್ರವ್ಯ. ಅಭದ್ನನ್ ಪುರುಷಂ ಪಶುಂ ಕೇಳಿರ್ತೀರ ನೀವೆಲ್ಲ ಕೂಡ, ಪುರುಷ ಸೂಕ್ತದಲ್ಲಿ ಬರುತ್ತೆ. ಏನು, ದೇವತೆಗಳೆಲ್ಲ ಸೇರಿಕೊಂಡು ಸೃಷ್ಟಿ ಯಜ್ಞನ ಮಾಡಿದ್ರಂತ. ಆ ಸೃಷ್ಟಿ ಯಜ್ಞನ ಮಾಡಿದಾಗ ಅಬದ್ನನ್ ಪುರುಷಂ ಪಶುಂ ಅಂದರೆ ಆ ಪುರುಷ, ಆ ವಿರಾಟ್ ಪುರುಷನನ್ನೇ ಇಲ್ಲಿ ಪಶುವಾಗಿ ಬಂಧಿಸಿ ಹೋಮಕ್ಕೆ ಅರ್ಪಿಸ್ಬಿಟ್ರಂತ. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಸಾಧನೆಯನ್ನು ಕೂಡ ಅದೇನೆ, ಅಬದ್ನನ್ ಪುರುಷಂ ಪಶುಂ ಅಂತ. ಆ ವಿರಾಟ್ ಪುರುಷನ ಅವಯವಗಳನ್ನು ಒಂದು ಹೋಮ ದ್ರವ್ಯಗಳಾಗಿ ನಿಮ್ಮ ಚೈತನ್ಯದ ಯಜ್ಞದಲ್ಲಿ, ಆ ಚಿದಗ್ನಿಯಲ್ಲಿ, ಆ ಪ್ರಜ್ಞೆ ಅಂತಕ್ಕಂಥ ಹೋಮಗುಂಡದಲ್ಲಿ ಹಾಕ್ಬಿಡ್ರಿ. ಈ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಅಗ್ನಿ ಎಂದರೆ ನಾನಾ ವಿಷಯಗಳು ಆದ್ಯಂತೆ ಭೋಗಿಸಲ್ಪಡುವುದರಿಂದ ಅಗ್ನಿ ಎಂಬುದು ಸ್ವರ್ಗಲೋಕವು. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಅಗ್ನಿ ಅಂದರೆ ಏನು ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಲೌಕಿಕ ಅಗ್ನಿ ಅಲ್ಲ. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಅಗ್ನಿ ಯಾವುದು ಅಂದರೆ ಸ್ವರ್ಗಲೋಕ. ಇವಾಗ ನಮಗೆಲ್ಲ ಒಂದು ಆಸೆ ಇರುತ್ತೆ, ನಾನೇನೋ ಪುಣ್ಯ ಮಾಡಿರ್ತೀನಿ, ಸ್ವರ್ಗಕ್ಕೆ ಹೋಗ್ತೀನಿ, ಅಲ್ಲೇನೋ ಅಪ್ಸರ ಸ್ತ್ರೀಯರಿದಾರಂತೆ, ಅಮೃತ ಇದೆಯಂತೆ, 72 ಅಂತಕ್ಕಂಥದ್ದೆಲ್ಲ ಇರುತ್ತೆ. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಅಗ್ನಿ ಏನು ಅಂತಂದರೆ ಆ ಸ್ವರ್ಗ ಅಂತಕ್ಕಂಥದ್ದನ್ನು ಹವಿಸ್ಸನ್ನಾಗಿ ಮಾಡಿ ನಿನ್ನ ಪ್ರಜ್ಞೆ ಅಂತಕ್ಕಂಥ ಅಗ್ನಿ ಒಳಗೆ ಹೋಮ ಮಾಡಿಬಿಡು. ಹೋಮ ಮಾಡಿದ್ಮೇಲೆ ಅದಿರುತ್ತಾ, ಮತ್ತೆ ಸುಟ್ಟೋಗ್ಬಿಡುತ್ತೆ, ಪಚನ ಆಗೋಗ್ಬಿಡುತ್ತೆ. ಅಂದರೆ ಇದ್ರ ಅರ್ಥ ಏನು ಅಂತಂದರೆ, ಸ್ವರ್ಗಕ್ಕೆ ಹೋಗಬೇಕು ಅಂತಕ್ಕಂಥ ಆಸೆ ಇದೆಯಲ್ಲ, ಆ ಆಸೆಯನ್ನು ಪ್ರಜ್ಞೆ ಅಂತಕ್ಕಂಥ ಯಜ್ಞದಲ್ಲಿ ಹೋಮ ಮಾಡಿಬಿಡು, ಅದನ್ನು ಮುಗಿಸ್ಬಿಡು, ಆಗೋಯ್ತು. ಸ್ವರ್ಗದ ಅಭಿಲಾಷೆಯನ್ನು ಇಟ್ಕೋಬೇಡ. ಯಾಕೆಂದರೆ ಸ್ವರ್ಗದ ಅಭಿಲಾಷೆಯನ್ನು ಇಟ್ಕೊಂಡ್ರೆ ಮತ್ತೆ ನೀನೇನಾಗುತ್ತೆ, ಲೋಕಾಂತರಗಳಿಗೆ ಹೋಗಬೇಕಾಗತ್ತೆ, ಮತ್ತೆ ಜನ್ಮಾಂತರಗಳನ್ನು ಪಡಿಬೇಕಾಗತ್ತೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ, ಸ್ವರ್ಗಲೋಕಂ ವಿಶಾಲಂ ಅಂತ ಹೇಳ್ತಾನೆ. ಸಾಮಾನ್ಯವಾದ ಲೋಕ ಅಲ್ಲ, ತುಂಬ ವಿಶಾಲವಾಗಿರ್ತಕ್ಕಂಥ ಲೋಕಾನಂಥದ್ದು. ಹಾಗಾಗಿ ಘರ್ಮಶ್ಚಮೆ, ಘರ್ಮ ಅಂತಂದರೆ ಒಂದು ತಾಪಮಾನದಿಂದ ಕೂಡಿರ್ತಕ್ಕಂಥದ್ದು, ಹಬೆಯಿಂದ ಕೂಡಿರ್ತಕ್ಕಂಥ ಲೋಕ. ಯಾವುದದು? ಸ್ವರ್ಗಕ್ಕೆ ಆಪೋಸಿಟ್ಟು ನರಕ. ಆ ನರಕ ನೀನೇನು ಭಯ ಇಟ್ಕೋಬೇಡ, ಅಯ್ಯೋ ನಾನೇನೋ ಪಾಪ ಮಾಡಿದ್ದೀನಿ, ನಾನು ನರಕಕ್ಕೆ ಹೋಗ್ಬಿಡ್ತೀನಿ, ಅಲ್ಲೇನೋ ಶಿಕ್ಷೆಗಳಾಗ್ತಾರಂತೆ, ಯಮದೂತರು ಇರ್ತಾರಂತೆ, ಅಲ್ಲೇನೋ ಯಾತನಾ ಶರೀರ ಸಿಗುತ್ತಂತೆ, ಅಲ್ಲಿ ಬೋಂಡಾಗಳು ಇದು ಮಾಡ್ದಂಗೆ ಎಣ್ಣೆಲ್ಲಿ ಹಾಕಿ ಬೇಯಿಸ್ತಾರಂತೆ, ಕೊಯ್ತಾರಂತೆ ರಂಪಗಳಲ್ಲಿ, ಏನೇನೋ ಶಿಕ್ಷೆಗಳನ್ನು ಕೊಡ್ತಾರಂತೆ. ಈ ಭಯಗಳು ಯಾವುದೂ ಇಟ್ಕೋಬೇಡ. ಯಾಕೆ ಅಂತಾರೆ, ನರಕ ಅಂತಕ್ಕಂಥ ಲೋಕನ್ನೇ ಹವಿಸ್ಸನ್ನಾಗಿ ಮಾಡಿ ನಿನ್ನ ಪ್ರಜ್ಞೆ ಅಂತಕ್ಕಂಥ ಚಿದಗ್ನಿ ಒಳಗೆ ಅದನ್ನು ಹಾಕಿ ಹೋಮ ಮಾಡಿಬಿಡು. ಅಲ್ಲಿಗೆ ಸ್ವರ್ಗದ ಆಸೆ ಹೋಯ್ತು, ನರಕದ ಭಯ ಹೋಯ್ತು ಅಲ್ವಾ? ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಇವೆಲ್ಲ ಏನು ಅಂದರೆ ಉಪಾಸನೆಗಳು, ನಾವು ಮಾಡ್ತಾ ಇರ್ತಕ್ಕಂಥ ಉಪಾಸನೆಗಳನ್ನು ಹೇಳ್ತಾ ಇದ್ದಾರೆ. ಇವೆರಡನ್ನೂ ಬಿಟ್ಟುಬಿಡು. ಯಾಕೆ ಅಂತಂದರೆ ಏನು ರಕ್ಷಾಮಂಡಲಕಾರಿಣೆ ಅಂತ ಬರುತ್ತೆ, ನಮೋ ನರಕಾರಣವ ರಕ್ಷಾಮಂಡಲಕಾರಿಣೆ ಅಂತ. ಭೀಷ್ಮ ಶರೀರ ಬಿಡಬೇಕಾಗಿದ್ದರೆ ಹೇಳ್ತಾನೆ ಒಂದು ಸ್ತೋತ್ರ, ಅದರಲ್ಲಿ ಹೇಳ್ತಾನೆ ಅದೇನು ಅಂತಂದರೆ, ನಾನು ಶರೀರ ಬಿಡ್ತಾ ಇರೋದ್ರಿಂದ ನನಗೇನು ಭಯ ಇಲ್ಲ, ಯಾಕೆಂದರೆ ನರಕಕ್ಕೆ ಹೋಗ್ತೀನಿ ಅಂತಕ್ಕಂಥ ಭಯ ನನಗೇನೂ ಇಲ್ಲ. ಭೀಷ್ಮ ಮಹಾಪುಣ್ಯಾತ್ಮ, ಭಾಗವತೋತ್ತಮ, ಆದರೂ ಕೂಡ ನಮಗೋಸ್ಕರ ಹೇಳಿದಾನಲ್ಲಿ ಶರೀರ ಬಿಡಬೇಕಾಗಿದ್ರೆ. ಯಾಕೆ ಅಂತಂದರೆ ನೀನು ನರಕದ ಒಂದು ಬೇಗೆಗೆ ರಕ್ಷೆಯ ಮಂಡಲನ ನಿರ್ಮಾಣ ಮಾಡಿದ್ದೀಯಾ. ಆ ರಕ್ಷೆಯ ಮಂಡಲ ನನಗಿರೋದ್ರಿಂದ ನನಗೆ ಯಾವ ಭಯನೂ ಇಲ್ದಿರ ಶರೀರನ ಬಿಡ್ತಾ ಇದ್ದೀನಿ ಅಂತ. ಯಾವುದು ಆ ರಕ್ಷೆಯ ಮಂಡಲ ಅಂತಂದರೆ ಹರಿರಿತ್ಯಕ್ಷರದ್ವಯಂ. ಭೀಷ್ಮ ಹೇಳ್ತಕ್ಕಂಥ ಮಾತು, ಶರೀರ ಬಿಡಬೇಕಾಗಿದ್ರೆ ಹರಿರಿತ್ಯಕ್ಷರದ್ವಯಂ. ಹರಿ 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 ಅಂತ ಧ್ಯಾನ ಮಾಡ್ತೀವಲ್ಲ, ಆ ಹರಿ ಅಂತಕ್ಕಂಥ 2 ಅಕ್ಷರ ನನಗೆ ನರಕದ ಒಂದು ಬೇಗೆಯಿಂದ ಮಂಡಲನ ಅಂದರೆ ನನಗೆ ಪ್ರೊಟೆಕ್ಷನನ್ನು ಉಂಟು ಮಾಡುತ್ತೆ, ಕವಚವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವರ್ಗದ ಆಸೆ ಬೇಡ, ನರಕದ ಭಯ ಬೇಡ. ಆಮೇಲೆ ಅರ್ಕ ಅಂದರೆ ಏನು ಅಂದರೆ, ಅರ ಅಂದರೆ ಶೀಘ್ರವಾಗಿ ಅಂತ, ಕ ಅಂದರೆ ಸುಖವನ್ನು ಉಂಟು ಮಾಡುವುದು. ಶೀಘ್ರವಾಗಿ ಸುಖವನ್ನು ಉಂಟು ಮಾಡುವ ಲೋಕ ಯಾವುದು ಅಂದರೆ ಬ್ರಹ್ಮಲೋಕ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ. ಎಲ್ಲಿಗೆ ಹೋಗ್ತೀಯಪ್ಪ ನೀನು ತಪ್ಪಿಸ್ಕೊಂಡು? ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ನೀನು ಮತ್ತೆ ವಾಪಸ್ಸು ಹುಟ್ಟೋದಂತೂ ತಪ್ಪಿದ್ದಲ್ಲ. ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಆ ಅರ್ಕಲೋಕ ಅಂದರೆ ಬ್ರಹ್ಮಲೋಕ. ಆ ಬ್ರಹ್ಮಲೋಕನ ಹವಿಸ್ಸನ್ನಾಗಿ ಮಾಡಿ ಈ ಚಿದಗ್ನಿ ಒಳಗೆ ನಾನು ಹಾಕಿ ಹೋಮ ಮಾಡಿಬಿಡ್ತಾ ಇದ್ದೀನಿ. ಅಲ್ಲಿಗೋಯ್ತಾ, ಸುಟ್ಟೋಯ್ತಾ, ಬ್ರಹ್ಮಲೋಕದ ಆಸೆ ಕೂಡ ಇಲ್ಲ ಮುಂದಕ್ಕೆ.
ಆಮೇಲೆ ಸೂರ್ಯನೆಂಬುದು ಪ್ರಸಿದ್ಧವಾಗೇ ಇದೆ. ಸೂರ್ಯಲೋಕ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. 12 ಜನ ಆದಿತ್ಯರಿದ್ದಾರೆ. ಆ ದ್ವಾದಶ ಆದಿತ್ಯರ ಲೋಕಗಳು ಏನಿದೆ, ಆ ದ್ವಾದಶ ಆದಿತ್ಯರ ಲೋಕಗಳು ಕೂಡ ನಮಗೆ ಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಾರಲ್ಲ, ಏನು ಅರ್ಚಿರಾದಿ ಮಾರ್ಗಗಳು ಅಂತ ಹೇಳ್ತಾರೆ. ಅಂದರೆ ಕ್ರಮಮುಕ್ತಿಗೆ, ಜೀವನ್ಮುಕ್ತಿ ಅಲ್ಲ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಕ್ರಮಮುಕ್ತಿಗೆ ಅರ್ಚಿರಾದಿ ಮಾರ್ಗಗಳು ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಸೂರ್ಯನ ಸೇರುತ್ತಾರೆ, ಸೂರ್ಯನಿಂದ ಗಂಧರ್ವ ಲೋಕಕ್ಕೆ ಹೋಗ್ತಾರೆ, ಗಂಧರ್ವ ಲೋಕದಿಂದ ಯಕ್ಷಲೋಕಕ್ಕೆ ಹೋಗ್ತಾನೆ, ಅಲ್ಲಿಂದ ತಪೋಲೋಕಕ್ಕೆ ಹೋಗ್ತಾನೆ, ತಪೋಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಸ್ವರ್ಗಲೋಕದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಬ್ರಹ್ಮಲೋಕದಲ್ಲಿ ಕಲ್ಪಾಂತದವರೆಗೂ ಇದ್ದು ಆಮೇಲೆ ಪರಬ್ರಹ್ಮದಲ್ಲಿ ಲೀನ ಆಗೋಗ್ಬಿಡ್ತಾನೆ ಅಂತ. ಇದು ಒಂದು ಅರ್ಚಿರಾದಿ ಮಾರ್ಗ ಅಂತ ಹೇಳ್ತಾರೆ. ಅಂದರೆ ಇದು ಕ್ರಮಮುಕ್ತಿಗೆ ಹೇಳಿರ್ತಕ್ಕಂಥ ಮಾರ್ಗ, ಅಂದರೆ ಒಂದು ರೂಟ್ ಮ್ಯಾಪ್. ಅದು ಕೂಡ ನನಗೆ ಬೇಡ. ತಗೋ, ಆ ಸೂರ್ಯಲೋಕ, ಆ ದ್ವಾದಶಾದಿತ್ಯರ ಲೋಕನ ಹವಿಸ್ಸನ್ನಾಗಿ ಮಾಡಿ ಚಿದಗ್ನಿ ಅಂತಕ್ಕಂಥ ಕುಂಡದಲ್ಲಿ ನಾನು ಅದನ್ನು ಹಾಕ್ಬಿಡ್ತಾ ಇದ್ದೀನಿ. ಉರಿದೋಯ್ತು ಅದನ್ನು. ಇನ್ನು ಸೂರ್ಯಲೋಕದ ಆಸೆನೂ ಕೂಡ ನನಗಿಲ್ಲ, ಮುಗಿದೋಯ್ತು ಅದ್ರ ಕಥೆನೂ ಕೂಡ. ಪ್ರಾಣವೆಂಬುದು ಜಗದ್ವ್ಯಾಪಕವಾದ ವಾಯುವು. ಅಂದರೆ ನನ್ನ ಪ್ರಾಣ ಉಳಿಬೇಕು, ನಾನು ಬದುಕಬೇಕು, ನಾನು ಇನ್ನೂ ಹೆಚ್ಚು ಕಾಲ ಬದುಕಬೇಕು. ಕೆಲವರು ಹೇಳ್ತಾ ಇರ್ತಾರೆ, ನಾನು ತುಂಬ ವರ್ಷಗಳು ಬದುಕಬೇಕು, ನಾನು ಅಯ್ಯೋ ಹಂಗಾದ್ರೆ ಹೆಂಗೆ ಹಿಂಗಾದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಅಂತ. ನಮಗೆ ದೀರ್ಘ ಜೀವನ ಬೇಕಾ, ದಿವ್ಯ ಜೀವನ ಬೇಕಾ? ದಿವ್ಯ ಜೀವನ ಬೇಕು, ದೀರ್ಘ ಜೀವನ ಬೇಡ ನಮಗೆ, ದಿವ್ಯ ಜೀವನ ಬೇಕು. ಹಾಗಾಗಿ ನಾವು ಎಷ್ಟು ವರ್ಷಗಳು ಬದುಕ್ತೀವೋ ಅಷ್ಟು ವರ್ಷಗಳು ದಿವ್ಯ ಜೀವನನ ನಡೆಸ್ತಕ್ಕಂಥ ಜೀವನ ನಮಗೆ ಬೇಕೇ ಆಗಲಿ. ಸುಮ್ಮನೆ ಕೊಳ್ತಿರೋ ತರಕಾರಿ ಥರ ಮನೆಯಲ್ಲಿ ಕೊಳಿತಾ ಬಿದ್ದಿರುತ್ತಲ್ಲ, ಟೊಮೆಟೊಗಳನ್ನು ತಂದಿಟ್ಟಿರ್ತೀವಿ, ವಾಸನೆ ಬರ್ತಾ ಇರುತ್ತೆ ನಿಧಾನಕ್ಕೆ, ICUನಲ್ಲಿ ಇದ್ದಂಗೆ ವಾಸನೆ ಬರ್ತಾ ಇರುತ್ತೆ ಟೊಮೆಟೊಗಳು. ಆ ಮನೆಯಲ್ಲಿ ಬಿಸಾಕೋಕ್ಕಾಗಲ್ಲ, ಯಾಕಂದ್ರೆ ರೇಟ್ ಜಾಸ್ತಿ ಆಗೋಗಿರುತ್ತೆ ಟೊಮೆಟೊಗೆ. ಹೆಂಗಸರು ಒಪ್ಪಲ್ಲ, ಅಯ್ಯೋ ಟೊಮೆಟೊ ಇಲ್ಲದೆ ಇದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು. ಅಡುಗೆ ಮಾಡೋಕ್ಕಾಗತ್ತಾ ಟೊಮೆಟೊ ಇಲ್ಲದೆ ಇದ್ರೆ ಅಂತ. ಈ ವಾಸನೆ ತಡೆಯೋದಕ್ಕಾಗೋದಿಲ್ಲ. ಒಂದೊಂದೇ ಟೊಮೆಟೊಗಳು ಕೊಳಿತಾ ಬರುತ್ತೆ. ಆಮೇಲೆ ಒಂದು ಟೊಮೆಟೊ ಎತ್ತಿದ್ರೆ ನೀರು ಸುರಿಯೋಕ್ಕೆ ಶುರು ಆಗುತ್ತೆ, ಇನ್ನೊಂದು ಟೊಮೆಟೊದಲ್ಲಿ ಬಿಳಿ ಹುಳುಗಳು ಕಾಣಿಸ್ಕೊಳುತ್ತೆ. ಆದರೂ ಅದನ್ನು ಬಿಸಾಕಲ್ಲ, ಅದನ್ನು ಕಟ್ ಮಾಡಿ ಆ ಪಾರ್ಟನ್ನು ತೆಗೆದಾಕಿ ಏನೋ ಮಾಡಿ ಒಟ್ಟಲ್ಲಿ ಅದನ್ನು ಅಡುಗೆಗಂತೂ ಬಳಸ್ಕೋಬೇಕು. ಇದು ಹೆಂಗೋ ತರಕಾರಿನ ನಾವು ಹೆಂಗೆ ಬಳಸ್ಕೊತೀವೋ ನಮ್ಮ ಶರೀರನೂ ಹಾಗೇನೆ. ಕೆಲವ್ರಿಗೆ ಏನೋ ಆಗುತ್ತೆ, ಕಾಲು ತೆಗಿತಾರೆ, ಬೆರಳು ತೆಗಿತಾರೆ, ಏನೋ ಸಮಸ್ಯೆ ಆಗುತ್ತೆ, ಏನೋ ಆಗುತ್ತೆ. ಒಟ್ಟಲ್ಲಿ ರಿಪೇರಿ ಮಾಡಿಸ್ಕೊಂಡಾದ್ರೂ ಕೂಡ ಅದರಲ್ಲಿ ಜೀವನ ಮಾಡಬೇಕು ಅಂತಕ್ಕಂಥದ್ದು ಒಂದು ಆಸೆ. ಹಾಗಾಗಿ ಅದು ನಮಗೆ ಬೇಡ, ಅದನ್ನು ನಾವು ಬಿಟ್ಬಿಡಬೇಕು. ಏನಿರಬೇಕು, ಎಷ್ಟು ದಿನ ನಾವು ಜೀವನ ಮಾಡ್ತೀವೋ ದಿವ್ಯ ಜೀವನನ ನಾವು ಮಾಡಬೇಕು. ಒಂದು ಕ್ವಾಂಟಿಟಿ ನಮಗೆ ಬೇಡ, ಕ್ವಾಲಿಟಿ ಬೇಕು. ಕ್ವಾಂಟಿಟಿ ಇಟ್ಕೊಂಡು ನಾವೇನು ಮಾಡಬೇಕು, ಇವಾಗ ಊರಾಚೆ ಇರ್ತಕ್ಕಂಥ ಹುಣಸೆ ಮರಗಳು, ಊರಾಚೆ ಇರ್ತಕ್ಕಂಥ ಬೆಟ್ಟಗಳು, ಗುಡ್ಡಗಳು ವರ್ಷಾನುಗಟ್ಟಲೆ ಬದುಕುತ್ತೆ. ಬಟ್ ಪ್ರಯೋಜನ ಏನು? ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇ ಪ್ರಯೋಜನಕ್ಕೆ ಬರ್ತಕ್ಕಂಥ ಜೀವನವಾಗಿ ನಾವು ಅಲ್ಪ ಕಾಲ ಕಳೆದ್ರೂ ಸಾಕು. ಹೂವು ಎಷ್ಟು ದಿವಸ ಬದುಕುತ್ತೆ? ಹೂವುಗಳು ಅಲ್ವಾ, ಒಂದೇ ದಿನದ ಲೈಫು, ಒಂದೇ ದಿನ. ನಿನ್ನೆ ರಾತ್ರಿ ಅರಳುತ್ತೆ, ಇವತ್ತು ಮಧ್ಯಾಹ್ನಕ್ಕೆ ಮುದುರೋಗುತ್ತೆ. ಆದರೆ ಆ ಹೂವು ಸಾರ್ಥಕವಾಗಿರ್ತಕ್ಕಂಥ ಜೀವನನ ಕಳೀತಾ ಇದೆ. ಹಾಗಾಗಿ ದಿವ್ಯ ಜೀವನ ನಮಗೆ ಬೇಕು, ದೀರ್ಘ ಜೀವನ ಬೇಡ. ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಪ್ರಾಣ, ಆ ಪ್ರಾಣ ಅಂದರೆ ನನ್ನ ಪ್ರಾಣ ಅಂತ ಏನಿದೆ, ಆ ಪ್ರಾಣದ ಮೇಲಿನ ಆಸೆ. ಪ್ರಾಣ ಅಂದರೆ ಇಲ್ಲಿ ಪ್ರಾಣನ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತಲ್ಲ, ಬದುಕಬೇಕು ಅಂತಕ್ಕಂಥ ಆಸೆ, ಆ ಪ್ರಾಣದ ಮೇಲಿನ ಆಸೆ ಏನಿದೆ, ಆ ಆಸೆಯನ್ನು ಹವಿರ್ಭಾಗ ಮಾಡಿ, ಅಂದರೆ ಹವಿಸ್ಸನ್ನಾಗಿ ಮಾಡಿ ಚಿದಗ್ನಿ ಒಳಗೆ ಅದನ್ನು ಹಾಕಿ ಸುಟ್ಟಾಕ್ಬಿಡ್ತಾ ಇದ್ದೀನಿ. ಅಲ್ಲಿಗೆ ನಾನು ಬದುಕಬೇಕು ಅಂತಕ್ಕಂಥ ಆಸೆನೂ ಇಲ್ಲ. ಎಷ್ಟು ದಿನ ಭಗವಂತ ಬದುಕಿಸ್ಕೊತಾನೋ ಅಷ್ಟು ದಿವಸ ಬದುಕ್ತೀನಿ. ಯಾವತ್ತು ಅವನು ಕರಿತಾನೋ ಅವತ್ತು ಹೋಗೋಕೆ ರೆಡಿ ಆಗಿಬಿಟ್ಟಿರ್ತೀನಿ. ಇಟ್ಟ ಹಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡೀಬೇಕು ಅಂತೇಳ್ಬಿಟ್ಟು. ಯಾರೋ ಒಬ್ರು ಹಿಂಗೆ ಪ್ರವಚನ ಹೇಳ್ತಾ ಇದ್ರಂತೆ, ಯಾರೋ ಎದ್ದು ಪ್ರಶ್ನೆ ಮಾಡಿದ್ರಂತೆ, ಸ್ವಾಮಿ ಹಾಗಾದ್ರೆ ಮೋಕ್ಷ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಸಿಗುತ್ತಾ ಅಂತೇಳ್ಬಿಟ್ಟು. ಈಗೊಂದು ನಾನೊಂದು ಮಂತ್ರ ಹೇಳ್ತೀನಿ, ಆ ಮಂತ್ರ ಯಾರ್ಯಾರು ಕೇಳ್ತಾರೋ ಅವರೆಲ್ಲ ಈಗಲೇ ದಿವ್ಯ ವಿಮಾನಗಳು ಹತ್ಬಿಟ್ಟು ಮೋಕ್ಷ ಕೊಟ್ಟು ಹೋಗ್ತೀರಾ ಅಂತ. ಹೇಳ ಮಂತ್ರನ ಅಂತೇಳ್ಬಿಟ್ಟು ಹಿಂಗೆ ಎದ್ದು ನೋಡೋ ಅಷ್ಟೊತ್ತಿಗೆ ಸದಸ್ಯೆಲ್ಲ ಖಾಲಿ ಆಗೋಗಿತ್ತು. ಎಲ್ಲ ಖಾಲಿ ಮಾಡಿ ಓಡೋಗ್ಬಿಟ್ಟಿದ್ರಂತೆ, ಯಾರು ಇಲ್ದಿರ. ಮನೇಲಿ ಹೇಳಿ ಬರ್ತೀವಿ, ಅಯ್ಯೋ ಮಕ್ಕಳಿದ್ದಾರೆ, ಇನ್ನು ಅವ್ರನ್ನ ಓದಿಸ್ಬೇಕು, ನಾವು ಇವಾಗಲೇ ವಿಮಾನ ಹತ್ಕೊಂಡು ಹೋಗ್ಬಿಟ್ರೆ ಗತಿ ಏನು, ಹೆಲಿಕಾಪ್ಟರ್ ಬಂದ್ಬಿಟ್ರೆ ನಮ್ಗೆ ಗತಿ ಏನು ಅಂತೇಳ್ಬಿಟ್ಟು ಅಂತ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟೋಗಿದ್ರಂತೆ. ಕ್ಷತ್ರಿಯ ಹೌದೌದೌದು. ಗೊಂತಿತ ಕೈಲಾಸಂ ಅಂತೇಳ್ಬಿಟ್ಟು ಒಂದು ಗಾದೆ ಮಾತಿದೆ, ಅದು ಗೊಂತಿತ ಕೈಲಾಸಂ ಅಂತೇಳ್ಬಿಟ್ಟು. ಸುಮ್ಮನೆ ಹೇಗರೊಂದು ಹಗ್ಗ ನಿಂಗೆ ಮುಟ್ಕೊಂಡ್ರೆ ಸ್ವರ್ಗ ಕೊಟ್ಟಾಗ್ತಾರಂತೆ. ಹಂಗೆಲ್ಲ ಹೋಗೋ ಹಂಗಿದ್ರೆ ಇನ್ನೇನಿರೋದು. ಹಂಗಾಗಿ ನಾವು ಹೆಂಗೆ ರೆಡಿ ಇರಬೇಕು ಅಂತಂದರೆ, ಈಗ ಈ ಕ್ಷಣ ಪರಮಾತ್ಮ ಇಲ್ಲಿ ಪ್ರತ್ಯಕ್ಷ ಆಗಿ ಬಾ ಅಂತ ಕರೆದ್ರೆ ಹೋಗೋದಕ್ಕೆ ರೆಡಿ ಆಗಿಬಿಟ್ಟಿರ್ಬೇಕು. ಮತ್ತೆ ಅಲ್ಲಿ ಸಾಕುಗಳು ಹೇಳ್ಬಾರ್ದು, ಅಂದರೆ ಸಬೂಬುಗಳು ಹೇಳ್ಬಾರ್ದು, ಹಂಗಿಲ್ಲ ಹಿಂಗಿಲ್ಲ ಅಂತೇಳ್ಬಿಟ್ಟು ಅಂತ. ಹಂಗೆ ರೆಡಿ ಇರಬೇಕು. ಯಾವ ಥರ ರೆಡಿ ಇರಬೇಕು ಅಂತಂದರೆ, ಮರಳಿನ ನೆಲದಲ್ಲಿರ್ತಕ್ಕಂಥ ಗಿಡದ ಥರ ಇರಬೇಕು. ಮರಳಿನ ನೆಲದಲ್ಲಿರ್ತಕ್ಕಂಥ ಗಿಡ. ರೈತ ಹಿಂಗೆ ಹಿಡ್ಕೊಂಡಿದ್ದ ತಕ್ಷಣ ಏನಾಗುತ್ತೆ, ಮರಳಿನ ನೆಲದಲ್ಲಿರ್ತಕ್ಕಂಥ ಗಿಡ ಪಸಕ್ಕಂತ ಕೈಗೆ ಬಂದ್ಬಿಡುತ್ತೆ ಅಲ್ವಾ.
ಅದೇ ಗಟ್ಟಿನಲ್ಲಿ ಇರ್ತಕ್ಕಂಥ ಗಿಡನ ಕೀಳಬೇಕು ಅಂದರೆ ರೈತ ಎಷ್ಟು ಕಷ್ಟಪಡಬೇಕು. ಫಸ್ಟ್ ಏನು ಮಾಡ್ತಾನೆ ಅಂದರೆ ಪೆಕಳಿಸ್ತಾನೆ, ಲೂಸ್ ಮಾಡ್ಕೊತಾನೆ ಮಣ್ಣನ್ನೆಲ್ಲ. ಆಮೇಲೆ ಏನು ಮಾಡ್ತಾನೆ, ಬಲವಂತವಾಗಿ ಎಳಿತಾನೆ ಹಿಂಗೆ. ಆವಾಗ ಪಟ್ಟ 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 ಶಬ್ದ ಮಾಡಿಕೊಂಡು ಬಿಳುಗಳನ್ನೆಲ್ಲ ಕಿತ್ಕೊಂಡು ಆ ಗಿಡ ಅಂತಕ್ಕಂಥದ್ದು ರೈತನ ಕೈಗೆ ಬರುತ್ತೆ. ಹಾಗೇನೆ ಯಾರು ಹೋಗೋಕೆ ರೆಡಿ ಇರ್ತಾರೆ, ಭಗವಂತ ನಿನ್ನ ಇಚ್ಛೆನಪ್ಪ, ನೀನು ಎಲ್ಲೇ ದಿವಿವಾ ಭುವಿವಾ ಮಮಾಸ್ತು ವಾಸೋ ನರಕೇ ವಾ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೋ ಚರಣವತೆ ಮರಣೇಪಿ ಚಿಂತೆಯಾಮಿ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರ್. ಅಪ್ಪ ನೀನು ಸ್ವರ್ಗದಲ್ಲಾದರೂ ಇಟ್ಕೋ, ನರಕದಲ್ಲಾದರೂ ಇಟ್ಕೋ, ಪುನರ್ಜನ್ಮಕ್ಕನ್ನ ಹಾಕೋ, ನಿನಗೆ ಎಲ್ಲಿ ಇಚ್ಛೆನೋ ಹೇಗಿಚ್ಛೆನೋ ಹಂಗೆ ನೀನು ಮಾಡ್ಕೊಂಡು ಹೋಗು. ನಿನ್ನ ಕೈ ಹಿಡ್ಕೊಂಡು ನೀನು ಕರೆದಿದ್ದ ಜಾಗಕ್ಕೆ ಬರೋದಕ್ಕೆ ನಾನು ರೆಡಿ. ಆದರೆ ಒಂದೇ ಒಂದು ಕಂಡೀಷನ್ ಹೇಳ್ತೀನಿ ನಾನು, ಅದೇನು ಅಂತಂದರೆ ಸದಾ ಕಾಲ ನಿನ್ನ ಆ ಅರವಿಂದ ಏನು ಪಾದಾರವಿಂದಗಳಿದೆಯಲ್ಲ, ಆ ಸುಕೋಮಲವಾಗಿರ್ತಕ್ಕಂಥ ಪಾದಾರವಿಂದಗಳನ್ನು ಸದಾ ಕಾಲ ಚಿಂತನೆ ಮಾಡ್ತಾ ಇರಬೇಕು. ನನ್ನ ಮರಣ ಕಾಲದಲ್ಲಿ ಚರಣವತೆ ಮರಣೇಪಿ ಚಿಂತೆಯ, ನನಗೆ ಮರಣ ಸಂಭವಿಸ್ತಾ ಇದ್ರೂ ಕೂಡ ನಿನ್ನ ಪಾದಾರವಿಂದಗಳ ಸ್ಮರಣೆ ಅಂತಕ್ಕಂಥದ್ದು ನಾನು ಬಿಡಬಾರ್ದು. ಈ ಒಂದು ವರನ ಕೊಟ್ಬಿಡು, ನಿನ್ನ ಕೈ ಹಿಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಕರ್ಕೊಂಡು ಹೋಗು. ದರ್ಶನ ಅಷ್ಟೇ. ತವ ಸಾನ್ನಿಧ್ಯಂ ದೇಹಾಂತೆ ತವ ಸಾನ್ನಿಧ್ಯಂ ಅದನ್ನೊಂದನ್ನು ನನಗೆ ಕೊಟ್ಟುಬಿಡು ಸಾಕು ಅಂತ ಕೇಳ್ತಾರೆ. ಹಾಗಾಗಿ ಅದಕ್ಕೆ ನಾವು ರೆಡಿ ಇರಬೇಕು ಅಂತಕ್ಕಂಥದ್ದು. ಹಂಗಾಗಿ ಪ್ರಾಣಗಳ ಮೇಲಿರ್ತಕ್ಕಂಥ ಆ ಆಸೆಯನ್ನು, ಆ ಪ್ರಾಣಗಳ ಮೇಲಿರ್ತಕ್ಕಂಥ ಆಸೆಯನ್ನೇ ಹವಿರ್ಭಾಗವನ್ನಾಗಿ ಮಾಡಿ ಚಿದಗ್ನಿಗೆ ಹಾಕಿಬಿಡ್ತಾ ಇದ್ದೀನಿ. ಜ್ಞಾನವೆಂಬುದು ಎಲ್ಲಕ್ಕಿಂತಲೂ ಮಿಗಿಲಾದದು. ಜ್ಞಾನ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ, ಅದಕ್ಕೆ ಎಲ್ಲ ಕೂಡ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ. ಹಾಗಾಗಿ ಜ್ಞಾನಕ್ಕಿಂತ ಪವಿತ್ರವಾಗಿರ್ತಕ್ಕಂಥ ವಸ್ತು ಬೇರೊಂದಿಲ್ಲ ಅರ್ಜುನ ಅಂತಲೂ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಅದನ್ನು ಸಂಪಾದಿಸಲು ಎಲ್ಲ ದೇವತೆಗಳ ಪ್ರಸಾದವು, ಎಲ್ಲ ಲೋಕಗಳ ಜಯವು ಅಗತ್ಯವೆಂಬುದನ್ನು ಹೇಳಬೇಕಾದ್ದಿಲ್ಲ ಎಂದು ಇಲ್ಲಿ ಅಭಿಪ್ರಾಯ, ಈ ಮಂತ್ರದ ಅಭಿಪ್ರಾಯ. ಅಂದರೆ ಏನು ಅಂತಂದರೆ ಎಲ್ಲ ದೇವತೆಗಳು ನಮಗೆ ಅನುಗ್ರಹ ಮಾಡಬೇಕು, ಆಯ್ತಪ್ಪ ನಿಂಗೆ ಸಿದ್ಧಿ ಸಿಗಲಿ ಅಂತೇಳ್ಬಿಟ್ಟು ಅಂತ. ಹಂಗೆ ಸಿದ್ಧಿ ಸಿಗಬೇಕು ಅಂತಂದರೆ ನಮ್ಗೆ ಯಾವುದ್ರ ಮೇಲೂ ವ್ಯಾಮೋಹ ಇಲ್ದಿರ ಇರಬೇಕು. ಲೌಕಿಕವಾಗಿರ್ತಕ್ಕಂಥ ವ್ಯಾಮೋಹ ಆಗಲಿ, ಪಾರಲೌಕಿಕವಾಗಿರ್ತಕ್ಕಂಥ ವ್ಯಾಮೋಹ ಆಗಲಿ. ಅದಕ್ಕೆ ಬ್ರಹ್ಮಲೋಕ, ಸ್ವರ್ಗ, ನರಕ ಏನಿದೆ ಅದನ್ನೆಲ್ಲ ತೊಗೊಂಬಂದು ಆ ಅಗ್ನಿಗೆ ಹಾಕಿ ಸುಟ್ಟಾಕ್ತಾ ಇರತಕ್ಕಂಥದ್ದು. ಆ ಪ್ರಾಣದ ಮೇಲಿನ ಆಸೆ ಅಂತಕ್ಕಂಥದ್ದನ್ನು ಕೂಡ ಅಗ್ನಿಗೆ ಹಾಕಿ ಸುಟ್ಟಾಕ್ತಾ ಇದ್ದೀವಿ. ಅಂದರೆ ಯಾವುದೂ ನಮಗೆ ಡಿಸ್ಟರ್ಬ್ ಮಾಡಬಾರ್ದು, ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ಈ ಮಂತ್ರದ ಅಭಿಪ್ರಾಯ. ಇಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ. ಇನ್ನು ಮುಂದಿನ ಒಂದು ಮಂತ್ರಗಳನ್ನು ಮುಂದಿನ ಪ್ರವಚನದಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಣ. ಎಲ್ಲರೂ ಜೋರಾಗಿ ಹೇಳೋಣ. 9ನೇ ಅನುವಾಕು ಒಂದ್ಸಲಿ ಹೇಳ್ಕೊಂಬಿಡೋಣ. ಅಗ್ನಿಶ್ಚ ಮೇ ಕರ್ಮಶ್ಚ ಮೇ ಅರ್ಕಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ ಮೇ ಅಶ್ವಮೇಧಶ್ಚ ಮೇ ಪೃಥಿವೀ ಚ ಮೇ ಆದಿತಿಶ್ಚ ಮೇ ದಿತಿಶ್ಚ ಮೇ ಧೌಶ್ಚ ಮೇ ಶಕ್ವರೀರಂಗುಲಯೋ ದಿಶಶ್ಚ ಮೇ ಯಜ್ಞೇನ ಕಲ್ಪಂತಾಂ ವೃಕ್ಷ ಮೇ ಸಾಮಚ ಮೇ ಸ್ತೋಮಶ್ಚ ಮೇ ಯಜುಶ್ಚ ಮೇ ದೀಕ್ಷಾ ಚ ಮೇ ತಪಶ್ಚ ಮೇ ಋತುಶ್ಚ ಮೇ ವ್ರತಂಚ ಮೇ ಅಹೋರಾತ್ರಯೋ ವೃಷ್ಟ್ಯಾ ಬೃಹದ್ರತಂತರೇ ಚ ಮೇ ಯಜ್ಞೇನ ಕಲ್ಪೇತಾಂ. ಇದು 9ನೇ ಅನುವಾಕ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕ ಪ್ರಿಯತಾಂ ಪುಂಡರೀಕ. ಇರಿ ಸ್ವಲ್ಪ ಇರಿ, ಆತ್ರ ಪಡಬೇಡಿ. ನಾನು ಹೇಳ್ಕೊಟ್ಟಿದ್ದಾದ್ಮೇಲೆ ನೀವು ಹೇಳಿ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿಃ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.